3 ತಿಂಗಳಲ್ಲಿ ಜೈಲಿಗೆ ಸೇರಿದ ಕೂಡಲೇ ನಾನು ದೇಶದ್ರೋಹಿ, ಪಾಕಿಸ್ತಾನಕ್ಕೆ ಹೋಗಬೇಕಾದವನು ಎಲ್ಲ ಶುರುವಾಯಿತು. ಒಂದು ಕಿಡ್ನಿ ಫೈಲ್ ಆಗ್ತಾ ಇದೆ, ಯೂರಿನ್ ಕ್ರಿಯೇಟಿನೈನ್ 90 ಆಗಿತ್ತು, ಕಾಲೆಲ್ಲ ದಪ್ಪ ಆಗಿತ್ತು, ಮುಖ ಎಲ್ಲ ದಪ್ಪ ಆಗಿತ್ತು. ನನ್ನ ಹೊಟ್ಟೆಯಲ್ಲಿರುವ ಕಿಡ್ನಿ ನಂದ, ಅವಳ ದೇಹವನ್ನ ಕೊಯ್ದು ನಂಗೆ ಕೊಟ್ಟಿರೋದು. ಒಂದು 4-5 ಪಾಯಿಂಟ್ ಹೇಳಿದೆ ಅವರು. ನೋಡಿ ಹೇಳಿ, ನಮ್ಮ ಭಾಷೆಯಲ್ಲಿ ಅವರ ಹತ್ರ ಮಾತಾಡ, ನಮ್ಮವರು ನಮ್ಮ ಭಾಷೆ ಬಿಟ್ಟು ಅವರ ಭಾಷೆಯಲ್ಲೇ ಮಾತಾಡ. ಯಾಕೆ ಬಂದ್ರಿ? ಹಂಪಿ ನೋಡಾಕ್ರಿ. ಹಂಪಿಲಿ ಏನಿದೆ? SBI ಮೊನ್ನೆ ಅನೌನ್ಸ್ ಮಾಡಿದೆ 2200 ಪೋಸ್ಟ್ ಸ್ಥಳೀಯ ಭಾಷೆ ಗೊತ್ತಿರೋದಕ್ಕೆ ನಿಂತಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 2500 ಪೋಸ್ಟ್ ಕರೆದಿದ್ದಾರೆ. ನಮ್ಮ ಸಾಮಾನ್ಯ ಇಂಟರ್ಪ್ರಿಟೇಷನ್ ಹೆಂಗಂದ್ರೆ ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಮುಸ್ಲಿಮರು ನಾಶ ಮಾಡಿದ್ರು. ಕೇವಲ ಒಂದು ಜಾತಿಗೆ ಸೇರಿದವರಿಗೆ ಮೆಜಾರಿಟಿ, ಬ್ರಾಹ್ಮಿನ್ಸ್, ಬೇರೆಯವರಿಗೆ ರೆಪ್ರೆಸೆಂಟೇಷನ್ ಇಲ್ಲ. ಈ ಮಂಗಳೂರು ತುಳು ಯಕ್ಷಗಾನ ಅದ್ಭುತ. ಇದು ನೋಡಿ 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 ನಂಗೆ ಬೋರ್ ಆಗಿದೆ. ಉತ್ತರ ಕರ್ನಾಟಕದ ಬಗ್ಗೆ ನನಗೆ ಒಂದು ಭಾವುಕವಾದ ಒಲವು ಜಾಸ್ತಿ. ಯಾಕಂದ್ರೆ ಆ ಕಾಲದಲ್ಲಿ ಕಂಬಾರರ ವಿರುದ್ಧ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ವರದಿದೆ. ಯಾರೋ ಅದನ್ನು ಕಂಬಾರಿಗೆ ಹೋಗಿ ಇದು ಬಿಳಿಮಲೆ ಪಿತೂರಿಯಿಂದ ಮಾಡಿದ್ದು ಅಂತ ಹೇಳಿಸ್ಬಿಟ್ರು. ನಡ್ಕೊಂಡು ಹೋಗುವಾಗ ನಿಮ್ಮ ಬೆನ್ನಿಗೆ ಒಂದಿಷ್ಟು ಕೆಸರು ಹಾಕ್ಬಿಡ್ತಾರೆ. ತೊಂದರೆ ಇಲ್ಲ ಅಂತ ನೀವು ಕೆಸರು ಹೊತ್ತುಕೊಂಡು ಹೋಗ್ಬೇಕು. ಆಗ ಊರೆಲ್ಲ ನಗ್ತಾ ಇರ್ತಾರೆ ನಿಮ್ಮನ್ನು ನೋಡಿ. ನಿಮ್ಮ ಸುದೀರ್ಘವಾದ ಪ್ರಯಾಣದ ಕೊನೆಯಲ್ಲಿ ನಿಂತು ಹಿಂದಿರುಗಿ ನೋಡಿದಾಗ ಎಷ್ಟು ದಾರಿಯಲ್ಲಿ ಕಂಡ ವಿಷಯಗಳು ನೆನಪಿನಲ್ಲಿರ್ತವೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ವಾಮಂಜೂರ್ ಕಿರಣ್ ಸೆಂಟರ್ ನೆನಪಿದ್ಯಾ? ಕಿರಣ್ ಸೆಂಟರ್ ನನ್ನ ಹೆಂಡತಿ ಕೆಲಸ ಮಾಡ್ತಾ ಇದ್ವಲ್ಲ, ಅಂದ್ರೆ ಮುಂದೆ ಹೆಂಡತಿ ಮತ್ತೆ ಅವ್ರನ್ನ ಅಲ್ಲೇ ಭೇಟಿ ಆಗಿದ್ದ, ಅದ ಕತೆ ಹೇಳಿ. ಅದು ಅಲ್ಲಿ ನಿಮ್ಮ ತಂಗಿ ಕೂಡ ಕೆಲಸ ಮಾಡ್ತಿದ್ರು. ಇದು ನಿಮ್ಮ ಏನು ಇವರು ಈ ರಡಾರ್ ಇಂದ ದೂರ ಹೋದ್ಮೇಲೆ ಮತ್ತೆ ಏನು ನೋಡಿ, ಮದುವೆ, ಪ್ರೇಮ ಇತ್ಯಾದಿಗಳೆಲ್ಲ ಬಹಳ ಖಾಸಗಿ ಸಂಗತಿಗಳು. ಆದ್ದರಿಂದ ಅದರ ಎಲ್ಲ ವಿವರಗಳನ್ನು ಹೇಳಬೇಕು ಅಂತ ಅನ್ನಿಸೋದಿಲ್ಲ. ಆದರೆ ಅವಳು ಮನೆಗೆ ಹೋದ್ಲು, ಮತ್ತು ನಾವು ಮದುವೆ ಆಗೋದು ಅಂತ ನಿರ್ಣಯ ಮಾಡಿದ್ವಿ. ಅಷ್ಟೊತ್ತಿಗೆ ಅವಳಿಗೆ ರಿಸ್ಟ್ರಿಕ್ಷನ್ ಬಂತು. ಅವಳ ಮನೆಯಿಂದ ಹೋಗಬಾರ್ದು ಅಂತ. ಕಮ್ಯುನಿಕೇಶನ್ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ, ಏನಿಲ್ಲ, ನಥಿಂಗ್. ಆಲ್ಮೋಸ್ಟ್ 1.5 ವರ್ಷ 2 ವರ್ಷ ಏನೂ ಇಲ್ಲ. ನಾನು ಇದು ಇನ್ನು ಆಗೋದಿಲ್ಲ ಅಂತ ಆಸೆ ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿದ್ರಿ, ಇದು ಆಗೋಲ್ಲ ಅಂತ ನಾನು ಒಂದು ನಿರಾಶೆ ಹಂತಕ್ಕೆ. ನಂಗೂ ಏಜ್ ಆಗ್ತಿತ್ತು. ಅವ್ರಿಗೆ ಅವ್ರು ಬೇರೆ ಸಮುದಾಯದಿಂದ ಬಂದವರು, ಬೇರೆ ಸಮುದಾಯ, ಜಾತಿ ಬೇರೆ, ತಂಗೀರಿದ್ರು 3-4. ಹೌದು. ಹಾಗೆಲ್ಲ ಆಯಿತು. ಅವರು ಮಾವನ ಬಗ್ಗೆ ಗೊತ್ತಿತ್ತು ನನಗೆ. ಅವ್ರು ಯಕ್ಷಗಾನ ಕಲಾವಿದರಾದ್ದರಿಂದ ಅವ್ರ ಬಗ್ಗೆ ಗೊತ್ತಿತ್ತು ನನಗೆ. ಆದರೆ ಇವಳು ಮದುವೆ ಆಗ್ತಾಳೋ ಇಲ್ವ ಅಂತ ನಮಗೆ ಈಗ ಉಳಿದವರು ನನಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ದೇವರೇ ಬಂದು ನೀನು ಇವಳನ್ನು ಮದುವೆ ಆಗಬೇಡಿ ಅಂತ ಹೇಳಿದ್ರು, ಮದುವೆ ಆಗುವವನೇ ನಾನು. ಅದಲ್ಲ, ಬಟ್ ಇವಳು ನಾನು ಮದುವೆ ಆಗೋದಿಲ್ಲ ಅಂದ್ರೆ ಏನು? ಯಾಕಂದ್ರೆ ಹೆಣ್ಮಕ್ಳಿಗೆ ಅವ್ರದೇ ಆದ ಬೇರೆ ಸೋಷಿಯಲ್ ಆಂಗಲ್ ಇರುತ್ತೆ. ರೆಸ್ಪೆಕ್ಟ್, ನಾವು ಅದನ್ನು ಮಾಡಲೇಬೇಕು. ಹಾಗೆ ಅವಳನ್ನು ಮನೆಯಿಂದ ಹೊರ ತರಬೇಕಾಗಿತ್ತು. ಆಗ ಕಿರಣ್ ಸೆಂಟ್ರಲ್ಲಿ ಅವಳಿಗೆ ಒಂದು ಆಶಯ ಸಿಕ್ಕಿತ್ತು, ಜಾಬ್ ಸಿಕ್ತು. ಹೆಚ್ಚು ಕಾಲ ಇರಲಿಲ್ಲ. ಮತ್ತು ಅಲ್ಲಿಂದ ಮದುವೆ ಆದ ಮೇಲೆ ಮತ್ತೆ ಅವಳು ಗೋಕರ್ಣನಾಥೇಶ್ವರ ಕಾಲೇಜಿಗೆ ಸೇರಿದ್ಲು. ಅದು ಬಹಳ ಬಿಕ್ಕಟ್ಟಿನ ಕಾಲ. ಆದರೆ ಅದನ್ನು ಹೇಗೆ ಹೇಳಬೇಕು, ತುಂಬ ಸಮಾಧಾನದಿಂದ ಅದನ್ನು ನಾನು ಪರಿಹರಿಸಿಕೊಂಡೆ. ಅಂದರೆ ನಾನು ಯಾರಿಗೂ ನೋವಾಗಿಲ್ಲ. ನಾನು ಕಾಗೆ ಮುಟ್ಟಿದ ನೀರಲ್ಲಿ ನನ್ನ ಮದುವೆ ವಿಷಯ ಬರೆದೆ. ಮಾವ ತೀರಿ ಹೋಗಿದ್ರು ಅಷ್ಟೊತ್ತಿಗೆ. ಆದರೆ ನನ್ನ ಅತ್ತೆಗೆ ನಾನು ಅದನ್ನು ಕಳಿಸಿದೆ. ಅತ್ತೆ ಮತ್ತು ಶೋಭನ ತಂಗಿ ಕಳಿಸಿದೆ. ಅಮ್ಮ ತಾಯಿ, ಇದನ್ನು ಓದಿ ನೀವು, ನಿಮಗೆ ಇದರಲ್ಲಿ ಏನಾದ್ರು ಹರ್ಟ್ ಆಗೋದಿದ್ರೆ, ನೋವಾಗೋದಿದ್ರೆ ನಾನು ಖಂಡಿತ ಈ ಪುಸ್ತಕದಲ್ಲಿ ಅದನ್ನು ಬರೆಯುವುದಿಲ್ಲ. ಯಾಕಂದ್ರೆ ನನಗೆ ನನ್ನ ಜೀವನ ಮುಖ್ಯ, ಪುಸ್ತಕ ಮುಖ್ಯ ಅಲ್ಲ. ಆತ್ಮಚರಿತ್ರೆ ಮುಖ್ಯ. ಖಂಡಿತ. ಅತ್ತೆ ಓದಿ ಭಾರಿ ಚಂದ ಬರೆದಿದ್ದೀರಿ, ಒಳ್ಳೇದುಂಟು ಅಂತ ಹೇಳಿದ್ರು ಅವರು. ಮತ್ತೆ ಶೋಭನ ತಂಗಿ ಅಂದ್ರು ಎಷ್ಟು ಚಂದ ಉಂಟು ಭಾವ. ಅವ್ರು ಏನು ಅದಕ್ಕೆ ಇದು ಮಾಡಲಿಲ್ಲ. ಅಲ್ಲ ಸರ್, ನೀವಿದ್ದ ನಿಮ್ದು ಪೋಸ್ಟ್ಗೆ, ಬ್ರಿಲಿಯನ್ಸ್ಗೆ ತುಂಬಾ ಈ ದೊಡ್ಡವರೆಲ್ಲ ಬಹುಶಃ ಹುಡುಗಿ ಕೊಡಕ್ಕೆ ರೆಡಿ ಇದ್ದಿರ್ಬೋದು ಆಗಿನ ಕಾಲದಲ್ಲಿ. ಅದು ಈಗ ಹೇಳಿದ್ರೆ ತಪ್ಪಾಗ್ತದೆ. ನಾನು ಸುಳ್ಯದಲ್ಲಿದ್ದಾಗ ವೆಂಕಟರಮಣಗೌಡರು ತುಂಬಾ ಒಳ್ಳೆ ಪ್ರಪೋಸಲ್ಗಳನ್ನು ಕೊಟ್ಟಿದ್ರು, ದೊಡ್ಡ ಪ್ರಪೋಸಲ್ಗಳನ್ನು ಕೊಟ್ಟಿದ್ರು. ಎಷ್ಟು ದೊಡ್ಡ ಪ್ರಪೋಸಲ್ ಅಂದ್ರೆ ನಾನು ಭಯ ಬಿದ್ದುಬಿಟ್ಟಿದೆ.
ನನ್ನ ಹತ್ರ ಇರೋದು 300 ರೂಪಾಯಿ ಸಂಬಳ, 2 ಪ್ಯಾಂಟು. ಇವರು ದೊಡ್ಡ ದೊಡ್ಡ ಹುಡುಗಿಯರದು ತಂದು ಕೊಟ್ರೆ ನಮ್ಮ ಬದುಕು ಹೆಂಗಾಗಬೇಕು? ಅದು ಒಂದ್ಸರಿ ಹೇಳಿದೆ, ಏನ್ ಸರ್ ಇದು ಇದು ಒಂದು ಅಂಗಿ, ಬಿಳಿ ಅಂಗಿತ್ತು, ಇದು ಬಿಳಿ ಅಂಗಿ ನೀವು ಕೊಟ್ಟದ್ದು ಸರ್ ಫ್ರೀ, ಇದು ಅಂಗಡಿಯಿಂದ, ಇದನ್ನ ಹಾಕೊಂಡಿದ್ದ ನೀವು ಅಷ್ಟು ದೊಡ್ಡವ್ರನ್ನ ಹುಡುಗಿನ ಮದುವೆ ಆಗಿದ್ರೆ ಹುಡುಗಿನ ಎಲ್ಲ ಅವೇ ಮಾಡುವೆ, ಮನೆ ಮಾಡಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ ತಂದ್ರು. ಅದು ಅಂದ್ರೆ ಆಫರ್ಗಳು ತುಂಬಾ ಚೆನ್ನಾಗಿತ್ತು, ಒಳ್ಳೆ ಮನಸ್ಸಿನಿಂದ ಮಾಡಿದ್ದಾರೆ. ಮಾಡ್ಲಿಲ್ಲ, ಮಂಗ್ಳೂರಿಗೆ ಹೋದ ಮೇಲೆ ಇನ್ನೂ ಜಾಸ್ತಿ ಆಯ್ತು. ಕೊರೋನಾದಲ್ಲಿ ಮದುವೆ ಆದ ಭಾಗ್ಯವಂತರೆಲ್ಲ ಹೆಂಡತಿ ನೋಡಿದ್ರೆ ಬೈತಾಳೆ, ಅದ್ರಲ್ಲಿ ಯಾಕೆ ಹೇಳುದು ನೀವು ಅಂತ. ಅಲ್ಲ, ಕೊರೋನಾ ಟೈಮಲ್ಲಿ ಜನಗಳು ಬಹಳ ಕಮ್ಮಿ ಖರ್ಚಲ್ಲಿ ಮದುವೆ ಆದ್ರು. ನಿಮ್ಮ ಮದುವೆಗೆ 4 ಜನ, 32 ರೂಪಾಯಿ ಖರ್ಚು. 32 ರೂಪಾಯಿ ಖರ್ಚು. ಅದು ರಾಮಚಂದ್ರ ಹುಚ್ಚಲ್ರು ಕೊಟ್ಟರು, ನಾ ಕೊಟ್ಟಲ್ಲ, ನಂದು ಫ್ರೀ ಮದುವೆ. ಅಂದ್ರೆ ತಾಳಿಗೆ ಒಂದು ಖರ್ಚು ಮಾಡಿದೆ, ಒಂದು 4-5 ಸಾವಿರ ರೂಪಾಯಿ ಖರ್ಚು ಮಾಡಿದೆ. ಓಕೆ, ಹಾಗೆ ನಿಮಗೆ ಇದು ಯೂನಿವರ್ಸಿಟಿ ಸಂಬಳ ಎಲ್ಲ ಬರ್ತಾ ಇತ್ತು? ಬರ್ತಾ ಇತ್ತು. ನಿಮ್ಮ ಕೆಲಸ ಮಂಗಳೂರಲ್ಲಿ ಪರ್ಮನೆಂಟ್ ಆಯ್ತಲ್ಲ, ಅಲ್ಲೂ ಟೆಂಪರರಿ ಆಗಿ ಇದ್ರ? ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ಅಲ್ಲಿ 86ಕ್ಕೆ ಹೋದೆ ನಾನು, ಸುಳ್ಯ ಬಿಟ್ಟು. 88ಕ್ಕೆ ಪರ್ಮನೆಂಟ್ ಆಯ್ತು. ಒಂದು ತಕ್ಕ ಮಟ್ಟಿಗೆ ಮದುವೆ ಆಗಿತ್ತು, ನೆಮ್ಮದಿ ಸಿಕ್ತು. ಮತ್ತೆ ಮಂಗಳೂರಿನ ಬದುಕು ಬಹಳ ಚೆನ್ನಾಗಿತ್ತು ನಂದು. ಮದುವೆ ಆಯ್ತು, ಆಮೇಲೆ ಅಕಾಡೆಮಿಕ್ ಆಗಿ ವಿವೇಕ್ ರೈ ಡಿಪಾರ್ಟ್ಮೆಂಟ್ ಹೆಡ್ ಇದ್ರು, ಮತ್ತೆ ಮೆಚೂರ್ ಆದ ಮಕ್ಕಳಿದ್ರು. ನೋಡಿ, ಇವತ್ತು ಯಕ್ಷಗಾನದಲ್ಲಿ ಬಹಳ ದೊಡ್ಡ ಹೆಸರು ಮಾಡುವ ರಾಧಾಕೃಷ್ಣ ಕಲ್ಚಾರು, ಬನ್ನಂಜ ಗೋವಿಂದಾಚಾರ್ಯ ಮಗಳು ವೀಣಾ, ಅವರೆಲ್ಲ ನನ್ನ ಸ್ಟೂಡೆಂಟ್. ಸುಬ್ರಾಯ ಸಂಪಾಜೆ ಅವರೆಲ್ಲ ನನ್ನ. ಸುಬ್ರಾಯ ಸಂಪಾಜೆ ಉದ್ಘೋಷಕರು ಕನ್ನಡ ಎಮ್ಮೆನಾ? ನನ್ನ ಸ್ಟೂಡೆಂಟ್ ಅವರು. ಬಹಳ ಒಳ್ಳೆ ಸ್ಟೂಡೆಂಟ್ ಸಿಕ್ಕಿದ್ರು ನನಗೆ, ಬ್ರೈಟ್. ಅಂದ್ರೆ ಎಷ್ಟೋ ಜನ ನನಗಿಂತಲೂ ಹೆಚ್ಚು ಬ್ರೈಟ್ ಆಗಿದ್ರು, ಅದು ಬಹಳ ಸಂತೋಷ. ಬಟ್ ಅಷ್ಟೊತ್ತಿಗೆ ಕನ್ನಡ ಯೂನಿವರ್ಸಿಟಿ ಆರಂಭ ಆಯಿತು. ಕಂಬಾರು ಆನ್ ಇನ್ವಿಟೇಷನ್, ನಾನು ಅರ್ಜಿ ಹಾಕೊಂಡಿರಲಿಲ್ಲ. ಮಂಗಳೂರು ಬಿಡು ಯಾವ ಪ್ಲಾನ್ ಕೂಡ ಇರಲಿಲ್ಲ. ಚೆನ್ನಾಗಿತ್ತು. ಭೂತ ಮಂಗಳೂರು ಯೂನಿವರ್ಸಿಟಿಗೂ ಕನ್ನಡ ಇದಕ್ಕೆ ಡಿಫ್ರೆನ್ಸ್ ಏನು ಸರ್? ಯಾವ್ದಕ್ಕೆ? ಈಗ ನೀವು ಅಲ್ಲಿ ಹೋಗ್ಲಿಕ್ಕೆ ಯಾಕೆ ತೀರ್ಮಾನ ತಕೊಂಡ್ರಿ? ಅದು ಕನ್ನಡದ ಬಗ್ಗೆ ಕೆಲಸ ಮಾಡ್ಲಿಕ್ಕಿದ್ದ ಯೂನಿವರ್ಸಿಟಿ ಆತರ ಇದಿತ್ತ ಅಲ್ವಾ? ಕನ್ನಡ ಯೂನಿವರ್ಸಿಟಿಗೆ ಹೋದ. ಕನ್ನಡ ಯೂನಿವರ್ಸಿಟಿಗೆ ಹೋದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ಈ ನಾನು ನೋಡಿ 79ರಿಂದ 92ರವರೆಗೆ ಟೀಚಿಂಗ್ ಪಾಠ ಮಾಡಿದೆ. ಪಾಠ ಮಾಡುವಾಗ ಹೆಚ್ಚು ರಿಸರ್ಚ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಂಶೋಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ನನಗೆ ಏನಾದ್ರು ಒಂದು ಸಂಶೋಧನೆ ಮಾಡಬೇಕು ಅಂತ ಆಶೆ. ಕನ್ನಡ ಯೂನಿವರ್ಸಿಟಿ ಆರಂಭ ಮಾಡುವಾಗ ಒಂದು ಸಂಶೋಧನಾ ಯೂನಿವರ್ಸಿಟಿ ಅಂತ ಹೇಳಿದ್ದು ಒಂದು ಅಟ್ರಾಕ್ಷನ್. ಹಾಗಾಗಿ ಫುಲ್ ಟೈಮ್ ಒಂದು ಪ್ರಾಜೆಕ್ಟ್ ತಗೊಂಡು ಸಂಶೋಧನೆ ಮಾಡಿದರೆ, ನೀವು ಒಂದು 10 ವರ್ಷದಲ್ಲಿ ಒಂದು 4-5 ಸಂಶೋಧನಾ ಗ್ರಂಥಗಳನ್ನು ಪ್ರಕಟ ಮಾಡಿದರೆ ನೀವು ದೊಡ್ಡ ಜನ ಅಂತ. ನನಗೆ ಚಿಕ್ಕದಿಂದಲೂ ನಾನು ಲೇಖಕ ಆಗಬೇಕು ಅಂತ ಆಸೆ ಇತ್ತು, ಅದು ಆಗ್ಲಿಲ್ಲ, ಅದು ಬಿಟ್ಟರೆ ಇತ್ತು. ಅದು ಒಂದು. ಎರಡನೇದು, ಈ ಮಂಗಳೂರು ತುಳು ಯಕ್ಷಗಾನ ಭೂತ ಇದು ನೋಡಿ 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 ನಂಗೆ ಬೋರ್ ಆಗಿದೆ. ಆಮೇಲೆ ಎಲ್ಲಿಗೂ ಅದು ಒಂದು ಲ್ಯಾಬ್ ತರ ದಕ್ಷಿಣ ಕನ್ನಡ ಜಿಲ್ಲೆ. ಈ ಕೊಡಗಿನವರು ಕೂಡ ಕರೆಯೋದಿಲ್ಲ ನಮ್ಮನ್ನ, ಅಂದ್ರೆ ನೀವು ಗಟ್ಟತ್ತಿ ಹೋಗ್ಬೇಕಲ್ಲ. ಹಾಗೆ ಬೆಂಗಳೂರಿನವರಂತೂ ಕರೆಯೋದೇ ಇಲ್ಲ, ಅವ್ರದ್ದೇ ಜನ ಇದ್ದಾರೆ, ಅವ್ರದ್ದೇ ಜನ ಇಲ್ಲಿದ್ದಾರೆ. ಹೀಗಾಗಿ ನನಗೆ ಒಂಥರ ಸಣ್ಣ ಊರಿನಲ್ಲಿದ್ದೀನಿ. ಇದನ್ನು ಬಿಟ್ಟು ಉತ್ತರ ಕರ್ನಾಟಕದ ಬಗ್ಗೆ ನನಗೆ ಒಂದು ಭಾವುಕವಾದ ಒಲವು ಜಾಸ್ತಿ. ಯಾಕಂದ್ರೆ ರಾಷ್ಟ್ರಕೂಟರ ಕ್ಯಾಪಿಟಲ್ ಮಾಲ್ಖೇಡ, ವಚನ ಚಳುವಳಿ ನಡೆದದ್ದು ಕಲ್ಯಾಣದ, ಕನ್ನಡದ ಹೋರಾಟಗಳು ಕೂಡ ಅಲ್ಲೇ ಅದೇ ಕಡೆ ಎಲ್ಲ ಅನ್ನೋದು. ರನ್ನ ಅಲ್ಲಿ ಅವನು, ಪಂಪ ಅಲ್ಲಿ ಅವನು, ವಚನ ಚಳುವಳಿ ಅಲ್ಲಿ ಅವನು, ದಾಸರು ಅಲ್ಲಿ ಅವರು. ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಗಡೆ ಭೂತಾಯಿ ಬಿಟ್ಟರೆ ಇನ್ನೆಂತದಿಲ್ಲ. ಒಬ್ಬನೇ ಒಬ್ಬ ಕವಿ, ಅವ ರತ್ನಾಕರ್ ಅವರನ್ನೇ. ಆಗಿನ ಕಾಲದಲ್ಲಿ ಇನ್ನೇರು 16-17ನೇ ಶತಮಾನದ ರತ್ನಾಕರ್ ಬಿಟ್ಟರೆ ಹಳೆಗನ್ನಡದಲ್ಲಿ ಕವಿಗಳಿಲ್ಲ. ಹೊಸ ಕನ್ನಡದಲ್ಲಿ ಮತ್ತೆ ಶಿವರಾಮ್ ಕಾರಂತರೆಲ್ಲ ಬಂದರು. ಹಾಗೆ ನನಗೆ ಆ ಊರು ಸ್ವಲ್ಪ ಬೋರ್ ಆಗ್ಲಿಕ್ಕೆ ಶುರು ಆಗಿತ್ತು. ಮತ್ತೆ ಅಷ್ಟೊತ್ತಿಗೆ ನಾನು ಕರಾವಳಿ ಜಾನಪದ ಅಂತ ಒಂದು ಪುಸ್ತಕ ಬರೆದಿದ್ದೆ. ಅದರಲ್ಲಿ ಕಂಬಳದ ಮೇಲೆ, ಜನಪದ ಕಥೆಗಳ ಮೇಲೆ ಎಲ್ಲ ಬರೆದು ನನಗೆ ಐ ಫೆಲ್ಟ್ ಒಂಥರ ಎಕ್ಸಾಸ್ಟ್ ಆಗಿದೆ ಅಂತ, ಸ್ವಲ್ಪ ಹೊಸ ಲೈಫ್ ಬೇಕು ಅಂತ ಹೋದೆ. ಮತ್ತೆ ನಾನೇನು ಅರ್ಜಿ ಹಾಕೊಳ್ಳಿಲ್ಲ. ಕಂಬಾರ ಆನ್ ಇನ್ವಿಟೇಷನ್ ಬನ್ನಿ ಅಂತ ಕರೆದ್ರು. ಮತ್ತೆ ನಾನಲ್ಲಿ ಲೆಕ್ಚರ್ ಆಗಿದ್ದೆ ನೋಡಿ, ಮಂಗಳೂರಲ್ಲಿ ಲೆಕ್ಚರ್ ಆಗಿದೆ. ಅದು ಪ್ರೊಫೆಸರ್ ಪೋಸ್ಟ್. ನಿಮಗೆ ರೀಡರ್ ಪೋಸ್ಟ್ ಮಧ್ಯೆ ಸಿಕ್ತಲ್ಲ, ಹೋಗಿ ಸೇರಿಕೊಂಡೆ. ಮತ್ತೆ ಹೇಳ್ಬೋದು, ನಾನು ಕರ್ನಾಟಕದ ಅತ್ಯಂತ ಯಂಗೆಸ್ಟ್ ಪ್ರೊಫೆಸರ್ಗಳಲ್ಲಿ ನಾನು ಒಬ್ಬ. 36 ವರ್ಷಕ್ಕೆ ಪ್ರೊಫೆಸರ್. ಈಗೆಲ್ಲ 45-50 ವರ್ಷ, 36 ವರ್ಷಕ್ಕೆ. ಅದೇ ಹಂಗೆ ಕಂಟಿನ್ಯೂ ಆದ್ರೆ ನಾನು 46 ವರ್ಷಕ್ಕೆ ವೈಸ್ ಚಾನ್ಸಲರ್ ಆಗ್ಬೋದಾಗಿತ್ತು. 10 ವರ್ಷ ಸರ್ವಿಸ್ ಇದ್ರೆ ಮಾಡೋದಾಗಿತ್ತು. ಬಟ್ ನಾನು ಸ್ವಲ್ಪ ಇದು ಕಿರ್ಕ್ ಪಾರ್ಟಿ ಅಂತ ಹೇಳ್ತೀವಲ್ಲ, ಪೂರ್ತಿ ಸರಿ ಇಲ್ಲ ನನಗೂ ಕೂಡ. ಐ ಟೇಕ್ ರಿಸ್ಕ್ ಅಂಡ್ ಲೀವ್. ಅಲ್ಲ, ಈ ವಿಚಾರ ಹೇಳ್ತೀನಿ ಅಲ್ಲ, ಇದೊಂದು ಬಹಳ ಇಂಟ್ರೆಸ್ಟಿಂಗ್. ಒಂದು ವ್ಯಕ್ತಿ ಬೆಳೀತಾ ಹೋದಾಗೆ ಆ ಊರುಗಳು ಚಿಕ್ಕದಾಗ್ತಾ ಹೋಗುತ್ತಾ ಹೇಳಿ. ಯಾಕಂದ್ರೆ ತುಂಬಾ ಜನರಿಗೆ ಸುಳ್ಳೆ ಕೂಡ ಚಿಕ್ಕದಿದ್ದ ಕೊನೆಯವರೆಗೆ ಅನ್ಸಿಲ್ಲ. ನಿಮ್ಮ ಕೆಲವು ಸಹೋದ್ಯೋಗಿಗಳಿಗೆ ಅಂದ್ರೆ ನಿಮಗೆ ಮೊದಲಿಗೆ ಸುಳ್ಳೆ ಚಿಕ್ಕದಾಯ್ತು, ತದನಂತರ ಮಂಗಳೂರು ಯೂನಿವರ್ಸಿಟಿ ಚಿಕ್ಕದಾಯ್ತು. ಅಲ್ಲ, ಹೊಗಳ್ಳಿ ಕೇಳೋದಲ್ಲ, ಬೆಳೆಯುವ ಮತ್ತು ಕಲಿಬೇಕು ಅಂತ ಹಂಬಲ ಇದ್ದಾಗ ನೀವು ಆವಾಗ ಒಂದು ಮಾತು ಹೇಳಿದ್ರಿ,
ರಿಟೈರ್ಡ್ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಒಂದಿನ ಕೂಡ ರೆಸ್ಟ್ ತಗೊಳ್ಳಿಲ್ಲ ಹೇಳಿ. ಸೊ ಮಂಗಳೂರು ಚಿಕ್ಕದು ಅಂತ ಅನ್ಸಿದ್ದೆ ಅನ್ನೋದು ದೊಡ್ಡ ವಿಚಾರ ಅಂತ ಅನ್ಸ್ಲಿಕ್ಕಿಲ್ಲ. ನಿಮ್ಗೆ ಹಂಪಿ ಯಾವಾಗ ಚಿಕ್ಕದು ಅಂತ ಅನ್ಸ್ತು? ಹಂಪಿ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೆ. ನಾವು ಹಂಪಿ ಜಾನಪದ, ಹಂಪಿ ಮೇಲೆ ಒಂದು ಪುಸ್ತಕ ಮಾಡಿದ್ದೆ ನಾನು, ಹಂಪಿ ಜಾನಪದ ಅಂತ. ಈಗ ಹಂಪಿ ಮೇಲೆ 1000ಕ್ಕಿಂತ ಹೆಚ್ಚು ಪುಸ್ತಕ ಬಂದಿದೆ. ಇಟ್ಸ್ ಅ ಹಿಸ್ಟ್ರಿ, ಮೆಗಾ ಹಿಸ್ಟ್ರಿ, ಮೆಟ್ರೋಪಾಲಿಟನ್ ಹಿಸ್ಟ್ರಿ ಮೇಲೆ ಹೆಂಗೆ ದಕ್ಷಿಣ ಭಾರತವನ್ನ ಅದು ಆಳಿತು ಅಂತ ತುಂಬಾ ಬಂದಿದೆ. ಆದರೆ ನನ್ನ ಆಸಕ್ತಿ ಬೇರೆ ಇತ್ತು. ನಾನಲ್ಲಿ ಒಂದು ಈಗ ವಿಠಲ ಟೆಂಪಲ್ ಅಥವಾ ಅಚ್ಯುತರಾಯ ಟೆಂಪಲ್ ಅಥವಾ ಮಾನವ ದಿಬ್ಬ ಅಂತ ಹೇಳಿ ಅಲ್ಲಿ ಕೂತ್ಕೊಂಡ್ರೆ ಸಾಮಾನ್ಯ ಜನ ಬರ್ತಾರಲ್ಲ ನೋಡ್ಲಿಕ್ಕೆ, ಹಿಂಡು ಬರ್ತಾರೆ. ದಿನಕ್ಕೆ ಏನಿಲ್ಲ ಅಂದ್ರೆ 40-50 ಸಾವಿರ ಜನ ಬರ್ತಾರೆ. ಹೆಂಡತಿ ಮಕ್ಕಳು ಎಲ್ಲ ಕಟ್ಟಿಕೊಂಡು, ತಿಂಡಿ ಗಿಂಡಿ ಎಲ್ಲ ಕಟ್ಟಿಕೊಂಡು ಗುಂಪಲ್ಲಿ ಬರುದು. ಅವ್ರು ಯಾಕೆ ಬರ್ತಾರೆ? ಈ ತರದೊಂದು ಪ್ರಶ್ನೆ ನನ್ನ ತಲೆಯಲ್ಲಿ ಬಂದದರಿಂದ ಸಾಮಾನ್ಯ ಜನ ಹಂಪಿ ಬಗ್ಗೆ ಏನು ಯೋಚನೆ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ ತಕೊಂಡೆ. ದಿನ ಟೇಪ್ ರೆಕಾರ್ಡ್ ಎಲ್ಲ ಬಂದಿತ್ತಲ್ಲ ಅಷ್ಟೊತ್ತಿಗೆ, ಹಿಡ್ಕೊಂಡು ಕೂತ್ಕೊಳ್ಳೋದು, ಕೇಳುದು, ಅಮ್ಮ ಎಲ್ಲಿಂದ ಬಂದ್ರಿ? ನಾವು ತಾಡಪತ್ರಿಯಿಂದ ಬಂದಿದ್ರಿ, ಅನಂತಪುರದಿಂದ ಬಂದಿವ್ರಿ. ಯಾಕೆ ಬಂದ್ರಿ? ಹಂಪಿ ನೋಡಕ್ರಿ. ಹಂಪಿಲಿ ಏನಿದೆ? ಏನೋ ಒಂದು ಹೇಳೋರು ಅವರು. ಈ ಮಂಗಗಳಿಗೆ ಊಟ ಕೊಡುವ ಎಲೆ ಇದೆ, ಏನು ಹನುಮಂತ, ಈ ಕೃಷ್ಣದೇವರಾಯ ಅಲ್ಲಿ ಯಾರು ಹೇಳ್ತಿರ್ಲಿಲ್ಲ. ಪ್ರೌಢದೇವರಾಯ, ಹಿಂದೂ ಮುಸ್ಲಿಂ ಗಲಾಟೆ, ಯಾರು ಅವ್ರದ್ದು ಏನೋ ಬೇರೆ. ವಿಠಲ ಟೆಂಪಲ್ ಅಲ್ಲಿ ವಿಠಲ ದೇವರಿಲ್ಲ, ಒಳಗೆ ಗರ್ಭಗುಡಿಯಲ್ಲಿ ವಿಠಲ ದೇವರಿಲ್ಲ. ಟೆಂಪಲ್ ಅದ್ಭುತವಾದ್ದು. ಒಬ್ಬಳು ಕೇಳ್ತಾ ಇದೆ, ಅಮ್ಮ ತಾಯಿ ಏನಕ್ಕೆ ಬಂದಿ? ವಿಠಲ ನೋಡಕ್ ಬಂದ್ವಿ. ಮತ್ತೆ ಗುಡಿ ಒಳಗೆ ವಿಠಲನೇ ಇಲ್ವಲ್ಲ, ಏನ್ ನೋಡ್ತೀರ? ನಿನ್ನ ವಿಠಲ ಇಲ್ಲಿಂದ ಓಡೋಗ್ಬಿಟ್ಟವನೇ ಅಂದ್ಲು. ಏನಮ್ಮ, ಎಲ್ಲಿ ಓಡೋಗಿದ್ದು ಅಂತ ಒಂದು ಕತೆ ಹೇಳಿದ್ಲು. ಅವಳು ಏನು ಗೊತ್ತಾ, ಅವಳು ಹೇಳಿದ್ದು ಅರಸರು, ಕೃಷ್ಣದೇವರಾಯ ಅಂತ ಹೇಳಲಿಲ್ಲ, ಅರಸರು ಈ ವಿಠಲ ದೇವಸ್ಥಾನ ಕಟ್ಟಬೇಕು ಅಂತ ಯೋಜನೆ ಎಲ್ಲ ಮಾಡಿ ಎಲ್ಲ ಕಟ್ಟಿ ಆಯ್ತು. ಸಂಗೀತದ ಕಂಬಗಳು ಎಲ್ಲ ಮಾಡಿ ಅದರ ವರ್ಣನೆ ಎಲ್ಲ ಬರ್ತದೆ. ಹಾಡು ಹೇಳಿದ್ಲು ಅವಳು, ಬಹಳ ಚೆನ್ನಾಗಿ ಹಾಡು ಹೇಳಿದ್ಲು. ಹಾಗೆ ಕೊನೆಗೆ ಅರಸನಿಗೆ ಒಂದು ಪ್ರಶ್ನೆ ಬಂತಂತೆ, ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಒಳಗೆ ಕೂತುಕೊಳ್ಳುವ ದೇವರು ಯಾರು ಅಂತ. ಮತ್ತೆ ಎಲ್ಲರೂ ಹೇಳಿದ್ರಂತೆ, ಇಲ್ಲಿ ಕೂತುಕೊಳ್ಳುವ ಯೋಗ್ಯತೆ ಇರುವ ದೇವರು ಒಬ್ಬನೇ ಒಬ್ಬ, ಅವ ವಿಠೋಬ, ವಿಠಲ ಪಂಡರಾಪುರದಲ್ಲಿ ಇದ್ದಾನೆ ಅಂತ. ಹೋಗಿ ಕರ್ಕೊಂಬನ್ನಿ ಅಂತ ಅರಸ ಹೇಳಿದಂತ. ಹಾಗೆ ಹೋಯ್ತು, ಡೋಮಂಡಲ ಅವೆಲ್ಲ ಮಾಡ್ಕೊಂಡು ಹೋದ್ರೆ ಅವ ವಿಠಲ ಪಂಡರಾಪುರ ವಿಠಲ ದನಗಳೊಟ್ಟಿಗೆ ಎಲ್ಲ ನಿಂತಿದ್ದಾನ. ಅವ ಏನು, ನಮ್ಮ ಅರಸರು ಬರ್ಲಿಕ್ಕೆ ಹೇಳಿದ್ದಾರೆ ಹಂಪಿಗೆ, ನೀವೆಲ್ಲ ದೊಡ್ಡ ದೇವಸ್ಥಾನ ಕಟ್ಟಿದ್ರೆ ಬರ್ಬೇಕಂತಂದೆ. ಏನ ಬರಲ್ಲ ಅಂತ, ಅರಸರ ಆಜ್ಞೆ, ಬರದ್ರೆ ತೊಂದರೆ ಆಗ್ತದೆ, ಹೆದರಿಸ್ತಾರೆ ಅವರು. ಇನ್ನು ಅರಸ ಏನಾದ್ರು ಮಾಡಿಬಿಡ್ತಾನೆ ಅಂತ ಅವ ಬರ್ತಾನೆ ಇವರೊಟ್ಟಿಗೆ. ಅದು ಇನ್ನೊಂದು ವರ್ಣನೆ, ಅವ ಹೆಂಗೆ ಬಂದ ಅಲ್ಲಿಂದ ಅಂತ. ಬಂದು ಸಾಯಂಕಾಲ ಆಗಿದೆ, ಇವನನ್ನು ಅದೇ ವಿಠಲ ದೇವಸ್ಥಾನಕ್ಕೆ ಹಾಕಿ, ಇದು ನಿಂದು ನೀರು, ನಾವು ಬೆಳಿಗ್ಗೆ ಬರ್ತೀವಿ ಅಂತ ಹೋಗ್ತೀವಿ. ಇವ ಬೆಳಿಗ್ಗೆ ಎದ್ದು ನೋಡಿದ್ರೆ ವಿಠಲ ದನಗಳಿಲ್ಲ, ಸೆಗಣಿ ಇಲ್ಲ, ಸೆಗಣಿ ವಾಸನೆ ಇಲ್ಲ. ಅವನು ಪಂಡರಪುರದ ವಿಠಲನಿಗೆ ಏನು ಬೇಕಾದ್ರು ಯಾವ್ದು ಹುಲ್ಲು ಇಲ್ಲ, ಏನಿಲ್ಲ. ಇಲ್ಲಿ ಇನ್ನೊಂದು ಗಂಟೆ ಇದ್ರೆ ನಾನು ಸತ್ತೋಗ್ತೀನಿ ಅಂತ ಜನ ಬರ್ಲಿಕ್ಕೆ ಮೊದಲು ಪುನಃ ಪಂಡರಪುರಕ್ಕೆ ಹೊಟ್ಟೋಗ್ತಾನೆ. ಇದು ಕತೆ. ಆ ಜನ ಹೇಳುದು, ಅವ ಯಾಕೆ ಇಲ್ಲ ಅಂದ್ರೆ ಅವ ಪಂಡರಪುರದಲ್ಲಿ ಇದ್ದಾನೆ ಅಂತ. ನೋಡಿ, ಈಗ ನಮ್ಮ ಸಾಮಾನ್ಯ ಇಂಟರ್ಪ್ರಿಟೇಷನ್ ಹೆಂಗಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಮುಸ್ಲಿಮರು ನಾಶ ಮಾಡಿದ್ರು. ಜನ ನಂಬುದು ಹೇಗೆ ಅಂದ್ರೆ, ಇಷ್ಟು ದೊಡ್ಡ ದೇವಸ್ಥಾನ ನಮ್ಮ ದೇವರಿಗೆ ಬೇಡಪ್ಪ, ಅವ ದನಗಳ ಜೊತೆ ಇರ್ತೀನಿ ಅಂತ ಅಲ್ಲಿಗೆ ಓಡೋದ ಅಂತ. ಅಂದ್ರೆ ಇದು ಒಂದು ಹೊಸ ಬಗೆಯ ಇತಿಹಾಸದ ಸತ್ಯ ಅಂತ ಹೇಳ್ತಾ ಇಲ್ಲ ನಾನು, ಹೊಸ ಬಗೆಯ ಥಿಂಕಿಂಗ್ ಇದು. ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಾನು ಹಂಪಿ ಜಾನಪದ ಅಂತ ಪುಸ್ತಕ ಬರೆದೆ. ಆದ್ರೆ ಕೆಲಸ ಮಾಡ್ತಾ 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 ಏನಾಯ್ತು ಅಂದ್ರೆ, ಜನ ಕಡಿಮೆ ಇದ್ರು, ಅಲ್ಲಿ 3-4 ಜನ ಇದ್ರು, ಕೆಲಸ ಜಾಸ್ತಿ ಆಯ್ತು. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಕೆಲಸ ಜಾಸ್ತಿ ಆಯ್ತು. ನನ್ನನ್ನು ಡೀನ್ ಮಾಡಿದ್ರು, ಆಮೇಲೆ ಸಂಶೋಧನಾ ಅಧ್ಯಯನಾಂಗ ನಿರ್ದೇಶಕ ಮಾಡಿದ್ರು, ಸಿಂಡಿಕೇಟ್ ಮೆಂಬರ್ ಮಾಡಿದ್ರು, ಪ್ರಸಾರಾಂಗ ಇನ್ಚಾರ್ಜ್ ಕೊಟ್ಟರು. ಮಾಡದೆ 4-5 ಜನ ಇರುವಾಗ ಎಲ್ಲ ನೀವೇ ಮಾಡ್ಬೇಕಲ್ಲ, ಅದು ದೊಡ್ಡ ಪೋಸ್ಟ್ ಅಲ್ಲ, ಅದು ಪೋಸ್ಟ್ ಅಲ್ಲ, ಜವಾಬ್ದಾರಿಗಳು, ಅದು ಕತ್ತೆ ಕೆಲಸಗಳದು. ಮಾಡಿ ನನ್ನ ಸಂಶೋಧನೆ ಹಿಂದೆ ಬಿತ್ತು. ನಾನು ಯಾವ ಉದ್ದೇಶಕ್ಕೆ ಹೋದನೋ ಅದು ಆಗಲಿಲ್ಲ, ಕಟ್ಟಿದೆ. ಆಮೇಲೆ 2ನೇ ಟರ್ಮ್ಗೆ ಆಗುವಾಗ ನನಗೂ ಮತ್ತು ಆ ಕಾಲದ ಕುಲಪತಿಗಳು ಚಂದ್ರಶೇಖರ್ ಕಂಬಾರಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು. ಭಿನ್ನಾಭಿಪ್ರಾಯ 2 ಕಾರಣಕ್ಕೆ ಹೇಳ್ಬಿಡ್ತೀನಿ ಸಂಕ್ಷಿಪ್ತವಾಗಿ. ಒಂದು, ಆ ಕಾಲದಲ್ಲಿ ಕಂಬಾರರ ವಿರುದ್ಧ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ವರದಿ ಬಂತು, ರಿಪೋರ್ಟ್. ಚಳ್ಳಕೆರೆ ಏರಿಸ್ವಾಮಿ ಅಂತ ಮೊನ್ನೆ ಸಿಕ್ಕಿದ್ರು ನನಗೆ, ಅವರು ಬರೆದ್ರು, ಕನ್ನಡ ಯೂನಿವರ್ಸಿಟಿ ಏನೇನು ಸರಿ ಇಲ್ಲ, ಹಾಗೆ ಹೀಗೆ ಅವ್ಯವಹಾರ ಅಂತ. ಯಾರೋ ಅದನ್ನು ಕಂಬಾರಿಗೆ ಹೋಗಿ ಇದು ಬಿಳಿಮಲೆ ಪಿತೂರಿಯಿಂದ ಮಾಡಿದ್ದು ಅಂತ ಹೇಳಿಸ್ಬಿಟ್ರು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮತ್ತೆ ನಾನು ವಿಶ್ವವಿದ್ಯಾಲಯದ ಬಹಳ ದೊಡ್ಡ ಡಿಫೆಂಡರ್. ನಾವು ಕಟ್ಟಿದ್ದಲ್ವಾ, ನಾನು ಮೊದಲ ಪ್ರೊಫೆಸರ್, ನಾನು ಅದರ ಮೊದಲ
ಹೆಜ್ಜೆ ಕಂಬಾರ ಆದ್ಮೇಲೆ ನಂದೇ, ನಾನು ಐ ವಾಸ್ ದ ಫಸ್ಟ್ ಪ್ರೊಫೆಸರ್. ಆಮೇಲೆ KV ನಾರಾಯಣ ಎಲ್ಲ ಬಂದಿದ್ದು. ಡಿಫೆಂಡರ್, ಎಲ್ಲ ಸಮಸ್ಯೆಗಳಿದ್ರು ಯೂನಿವರ್ಸಿಟಿ ಬಿಡಬಾರ್ದು ಅಂತ. ಇವ್ರು ಯಾರೋ ಬರ್ಸಿಬಿಟ್ಟು ನನ್ನ ಮೇಲೆ ಹಾಕಿದ್ರಲ್ಲ, ಕಂಬಾರು ಏನು ನೀನು ಹಿಂಗೆ ಬರೆಯೋದಂತ, ನನ್ನ ತನಿಖೆ ಮಾಡಬೇಕು, ಅವನು ಹಂಗೆ ಹಿಂಗೆ ಅಂತ ಇರಿಟೇಷನ್ಸ್ ಆಯ್ತು. ಕಮಿಟಿ ಮಾಡಿದ್ರು, ತನಿಖೆ ಮಾಡಬೇಕು ಹಾಗೆ ಹೀಗೆ ಅಂತ. ಅದು ಒಂದಾಯ್ತು. ಇನ್ನೊಂದು ಕಡೆಯಿಂದ ನಾವು ಒಂದ್ಸರಿ ಜಪಾನಿಗೆ ಹೋಗಿದ್ದೆ. ಜಪಾನಲ್ಲಿ ಯಕ್ಷಗಾನ ತಂಡ ತಗೊಂಡೋಗಿ ಇಲ್ಲಿ ಸುಮಿಯೋ ಮೊರಿಜಿರಿ ಅಂತ ಇದ್ರು, ಕಂಬಾರರು ಕೂಡ ಬಂದಿದ್ರು. ಅವರು ಸುಮಿಯೋ ಮೊರಿಜಿರಿ ಭಾಳ ಊಟ ಎಲ್ಲ ಕೊಟ್ಟು ಯಕ್ಷಗಾನ ಪರ್ಫಾರ್ಮೆನ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ, ಚೆನ್ನಾಗಾಯ್ತು. ಬಿಳಿಮಲೆ ಇವನ್ನ ವಿಸಿಟಿಂಗ್ ಪ್ರೊಫೆಸರ್ ಕರೆದು ಬಿಡಿ ಕನ್ನಡ ಯೂನಿವರ್ಸಿಟಿಗೆ ಅಂತ ಅಂದರು. ಆಯ್ತು ಸರ್ ಅಂತಂದೆ. ಕಂಬಾರಿಗೆ ಇಂಗ್ಲೀಷ್ ಬರಲ್ಲ, ನನಗೆ ಅವರಿಗಿಂತ ನನ್ನ ಇಂಗ್ಲೀಷ್ ಸ್ವಲ್ಪ ಬೆಟರ್. ನಾನು ಹೇಳಿದೆ, ಆನರೇಬಲ್ ವೈಸ್ ಚಾನ್ಸಲರ್ ಇನ್ವೈಟಿಂಗ್ ವಿಸಿಟಿಂಗ್ ಪ್ರೊಫೆಸರ್ ಟು ಕನ್ನಡ. ವೆರಿ ಗುಡ್, ವೆರಿ ಗುಡ್, ಐ ವಿಲ್ ಕಮ್, ಯು ರೈಟ್ ಎ ಲೆಟರ್ ಅಂತ. ನಾನು ಬಂದೆ, ಒಂದು ಫೈಲ್ ಪುಟಪ್ ಮಾಡಿದೆ, ರಿಜಿಸ್ಟ್ರಾರ್ ಓಕೆ ಮಾಡಿದ್ರು, ವೈಸ್ ಚಾನ್ಸಲರ್ ಓಕೆ ಮಾಡಿದ್ರು, ಸಿಂಡಿಕೇಟ್ ಓಕೆ ಮಾಡಿತ್ತು, ಕುಲಪತಿಗಳು KV ನಾರಾಯಣ ಲೆಟರ್ ಬರೆದ್ರು. ಅವ ಬಂದ ಒಂದು ದಿವಸ, ಬಂದು ಕೊಡೆ ಗಿಡ ಎಲ್ಲ ಹಿಡ್ಕೊಂಡು ಬಂದಿದ್ದ. ಕಂಬಾರಿಗೆ ಕೊಟ್ಟ, ನನಗೂ ಏನು ಕೊಟ್ಟ. ಅವ್ರು ಜಪಾನೀಸ್ ಹಾಗೆ ಬಂದರೆ ಗಿಫ್ಟ್ ಹಿಡ್ಕೊಂಡು ಬರೋದು ಎಲ್ಲ ಕೊಟ್ಟ. ಕಂಬಳ ಹತ್ರ ಮಾತಾಡಿ, ಇವನನ್ನು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಜಾಗ ಕೊಡಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಎಲ್ಲ ಚಂದ ಮಾತಾಡಿದರು. ಮಾತಾಡಿ ನಾನು ಅವರೊಟ್ಟಿಗೆ ಈಚೆ ಬರ್ತಾ ಇದ್ದೇನೆ, ಕರೆದ್ರು ಕಂಬಾರ. ಇವ ಯಾಕೆ ಬಂದ? ಶಾಕ್ಡ್. ಯಾಕೆ ಬಂದ ಅಂದ್ರೆ, ಸರ್ ನಾವು ಕುಲಪತಿಗಳು ಪತ್ರ ಬರೆದಿದ್ದಾರೆ, ಬಂದಿದ್ದಾರೆ, ಮತ್ತೆ ಎಲ್ಲ ಅಪ್ರೂವಲ್ ಆಗಿದೆ, ಅವ ಇಲ್ಲಿ ಒಂದು ದಿವಸ ಇರಬಾರ್ದು, ಅವನ ಕಳಿಸು ಅಂದ್ರು. ಸರ್ ಇಂಟರ್ನ್ಯಾಷನಲ್ ಸುದ್ದಿ ಆಗ್ತದೆ, ನೀವು ಕಳಿಸಿ ಅವನನ್ನು ಮರು ದಿವಸ ಕಳಿಸಿದ್ರೆ ಅವನು ಜಪಾನಿಂದ ಬಂದಿದ್ದಾನೆ, ಮತ್ತೆ ಎಂಬೆಸಿಯಿಂದ ಅಪ್ರೂವಲ್ ಇದೆ, ನಮಗೆ ಸರ್ಕಾರದ ಅಪ್ರೂವಲ್ ಇದೆ, ಈಗ ಕಳಿಸಿದ್ರೆ ದೊಡ್ಡ ಸುದ್ದಿ ಆಗುತ್ತೆ ಸರ್. ಅವನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರೆ ಏನಾಗಿದೆ, ಯೂನಿವರ್ಸಿಟಿ ಮರ್ಯಾದೆ ಏನಾಗ್ಬೋದು, ಅವೆಲ್ಲ ಗೊತ್ತಿಲ್ಲ ನಂಗೆ, ಇವನ ಕಳಿಸು ಅಂದ್ರು. ನಿನ್ನೆಷ್ಟೇ ಬಂದಿದ್ದಾನೆ, ಈಗ ಬಂದಿದ್ದಾನೆ, ಅವನಿಗೆ ಹಾಸ್ಪಿಟಲ್ ಮನೆ ಹುಡುಕಿ ಇಟ್ಟಿದೆ, ನಾನು ಅವನಿಗೆ ಮೊದಲೇ ಹೇಳಿದೆ ಅಂತ, ಕಳಿಸು ಅಂತಿದ್ದಾರೆ. ಬಂದು ಒಂದು ದಿವಸ ಆಗಿಲ್ಲ. ಕೊನೆಗೆ ಅವನಿಗೆ ಹೇಳಲಿಲ್ಲ ನಾನು. ಐ ನೆವರ್ ಟೋಲ್ಡ್ ಹಿಮ್. ಹೇಳಲಿಕ್ಕೆ ನಂಗೆ ಇದೇ ಇಲ್ಲ, ಹೃದಯವೂ ಇಲ್ಲ, ಭಾಷೆನೂ ಇಲ್ಲ. ಮನೆ ಹತ್ರ ಮನೆ ಮಾಡಿಕೊಟ್ಟೆ, ನಮ್ಮ ಮನೆಗೆ ಊಟಕ್ಕೆ ಬರ್ತಿದ್ದ ಶೋಭನಾ, ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಅವನು ಒಂದೊಂದ್ಸರಿ ಕುಕ್ ಮಾಡ್ತಾ ಇದ್ದ, ಜಪಾನೀಸ್ ಕುಕ್ ಎಲ್ಲ ಇತ್ತು. ಒಂದು 3 ತಿಂಗಳವರೆಗೆ ಹಾಗೆ ನಡೀತು. 3 ತಿಂಗಳಾದ ಮೇಲೆ ಕಂಬಾರ ಒಂದ್ಸಲ ಕರೆದ್ರು. ಅವನು ಕಳ್ಸಕ್ಕೆ ಹೇಳಿದ್ದ ನಾನು, ಯಾಕೆ ಕಳಿಸಿಲ್ಲ ನೀನು? ಜೋರು ಮಾಡಿದ್ರು. ನಾನು ಕರೆದಿದ್ದೆ ಅಲ್ಲ, ಕರೆದಿದ್ದೆ ಅವರು ಸಿಂಡಿಕೇಟ್ ಅಪ್ರೂವ್. ಅದು ಇಡೀ ಫೈಲ್ ಜೆರಾಕ್ಸ್ ಹೊತ್ಕೊಂಡ್ಬಂದಿಯ ನಾನು ಇಲ್ಲಿಗೆ. ನಾನು ಕಾಗೆ ಮುಟ್ಟಿದ ನೀರಲ್ಲಿ ಇದನ್ನು ಬರೆಯುವಾಗ ನಾಳೆ ಇವೆಲ್ಲ ಸುಳ್ಳು ಬರ್ದಿದ್ದಾನೆ ಅಂತ ಯಾರು ಹೇಳಬಾರ್ದು ಅಂತ ಮೊರಿಜರಿಗೆ ಸಂಬಂಧಪಟ್ಟ ಇಡೀ ಕಡತ ಜೆರಾಕ್ಸ್ ಹೊತ್ಕೊಂಡ್ಬಂದಿಯ ನಾನು. ಇಲ್ಲಿಗಲ್ ಅದು, ತರಬಾರ್ದು, ಆದ್ರೆ ನನ್ನನ್ನು ಸಂರಕ್ಷಿಸಿಕೊಳ್ಳೋದಕ್ಕೆ ಅದು ಬೇಕು ಎಂಬ ಕಾರಣಕ್ಕೆ ತಂದಿದ್ದಾನೆ. ಈಗಲೂ ಇದೆ, ಎಲ್ಲ ಸೈನ್ ಹಾಕಿದೆ, ನಂದಿಲ್ಲ ಸೈನ್ ಅದನ್ನ. ಫೈಲ್ ಪುಟಪ್ ಮಾಡಿದ್ದ, ಅವ್ರು ನಂಗೆ ಹೇಳಿದಾರಿಂದ ಪುಟಪ್ ಮಾಡಿದ್ದಾನೆ. ಕೊನೆಗೆ 3 ತಿಂಗಳಾದ ಮೇಲೆ ಏನ್ ಮಾಡೋದು, ಈ ಕಂಬಾರ ಹಿಂಗೆ ಹಿಡ್ಕೊಂಡ್ರಲ್ಲ ಅಂತೇಳಿ ವಿವೇಕರಿಗೆ ಫೋನ್ ಮಾಡಿದೆ. ಸರ್ ಈಗ ಒಬ್ರು ಬಂದಿದ್ದಾರೆ, ಕಂಬಾರ ಇಲ್ಲಿಂದ ಓಡಿಸು ಅಂತ ಹೇಳ್ತಾ ಇದ್ದಾರೆ, ಹೆಂಗೆ ಓಡಿಸೋದು ಗೊತ್ತಾಗ್ತಿಲ್ಲ ಸರ್, ನೀವು ಗೈಡ್ ಮಾಡಿ ನನಗೆ ಅಂತ. ಅವತ್ರ ವ್ಯಾಲಿಡ್ ವೀಸಾ ಎಲ್ಲ ಇದೆ ಅಂತ. ಎಲ್ಲ ಇದೆ ಸರ್ ಅಂತಂದೆ. ಮಂಗಳೂರಿಗೆ ಕಳಿಸಿ, ನಾವು ಅಕಾಮಡೇಟ್ ಮಾಡ್ತೀವಿ ಅಂತಂದ್ರು. ಆಮೇಲೆ ಮೊರಿಜಿರಿಗೆ ಇದನ್ನು ಹೇಳುದು ಹೇಗೆ? ಮತ್ತೆ ಒಂದು ದಿವಸ ಹೇಳಿದೆ, ಮೊರಿಜಿರಿ ಯು ಗೋ ಟು ಮ್ಯಾಂಗ್ಳೂರ್, ಅಲ್ಲಿ ನಿನಗೆ ಬೇಕಾದ ಭೂತಾರಾಧನೆ, ಯಕ್ಷಗಾನ, ಪರ್ಫಾರ್ಮಿಂಗ್ ಆರ್ಟ್ಸ್ ಅವನ ಸಬ್ಜೆಕ್ಟ್, ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಯು ಕ್ಯಾನ್ ಟೀಚ್. ಸಿ ಹಿಯರ್ ದೇರ್ ಇಸ್ ನೋ ಸ್ಟೂಡೆಂಟ್ಸ್, ಕನ್ನಡ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇಲ್ಲ, ಯು ಕಾಂಟ್ ಟೀಚ್, ಇಟ್ಸ್ ಎ ರಿಸರ್ಚ್ ಯೂನಿವರ್ಸಿಟಿ, ಬಟ್ ಇಫ್ ಯು ಗೋ ದೇರ್ ನೀವು ಸ್ಟೂಡೆಂಟ್ಸ್ ಎಲ್ಲ ಸಿಗ್ತಾರೆ ಹಾಗೆ ಹೀಗೆ ಅಂತೇಳಿ ಒಪ್ಪಿದ. ಆಯ್ತು ಅಂತ ಮತ್ತೆ ವಿವೇಕ್ ರೈ ಅವರನ್ನ ಅಲ್ಲಿಗೆ ಕರೆಸಿ ಅಲ್ಲಿ ಅಕಾಮಡೇಟ್ ಮಾಡಿ, ಅಲ್ಲಿ ಎಷ್ಟು ವರ್ಷ, ಸುಮಾರು 12 ವರ್ಷ ಏನು ಮಂಗಳೂರಲ್ಲಿ ಇದ್ರು ಅವರು. ಕೂಲ್ ಆಗಿ ಭೂತಾರಾಧನೆ ಮೇಲೆ ಜಪಾನಿ ಭಾಷೆಯಲ್ಲಿ ಒಂದು ಯಕ್ಷಗಾನ ಬರೆದು, ಇದು ಪುಸ್ತಕ ಬರೆದ್ರು, ಯಕ್ಷಗಾನದ ಮೇಲೆ ಒಂದು ಬರೆದ್ರು, ಮತ್ತೆ ಹಂಪ್ಟಿ ಡಂಪ್ಟಿ ಅಂತ ಒಂದು ಪುಸ್ತಕ ಬರೆದ್ರು. ಈ ಇಂಡಿಯಾದ ಅದು ಹಂಪ್ಟಿ ಡಂಪ್ಟಿ ಅಂದ್ರೆ ನೀವು ಈ ಕನ್ನಡಿ ಯಾವುದೋ ಒಂದು ಭೂತ ಕನ್ನಡಿ ನಮ್ಮ ಮುಖ ನೋಡಿದ್ರೆ ಉಲ್ಟಾ ಪುಲ್ಟಾ ಎಲ್ಲ ಕಾಣ್ತದಲ್ಲ, ದೊಡ್ಡದು ಸಣ್ಣದು, ಆ ತರದ್ದು ಒಂದು ಬರ್ದ. 3 ಪುಸ್ತಕ ಬರ್ದಾವ. 3 ಪುಸ್ತಕ ಬರೆದು ನೋಡಿ, ಇವತ್ತು ಯಕ್ಷಗಾನದ ಬಗ್ಗೆ, ಭೂತಾರಾಧನೆ ಬಗ್ಗೆ ಜಪಾನಿ ಭಾಷೆಯಲ್ಲಿ ಅಥೆಂಟಿಕ್ ಪುಸ್ತಕ ಇದೆ. ಭಾರತದ ಯಾವ ಕಲೆಗಳಿಗೂ ಆ ಪುಣ್ಯ ಇಲ್ಲ. ಈ ಮೊರಿಜಿರಿನ ಹಿಂಗೆ ಮಾಡಿ ನನಗೆ ತುಂಬಾ ಹರ್ಟ್ ಆಯ್ತು. ಆಮೇಲೆ ಸಂಶೋಧನೆಗೂ ಕೂಡ ಅವಕಾಶ ಇಲ್ಲ. ಹೀಗೆ ಒಂಥರ ಭಿನ್ನಾಭಿಪ್ರಾಯ ಬೆಳೆದು ನಂಗೆ ಅನ್ಸಿತ್ತು, ನನಗೆ ಮುಂದೆ ಇನ್ನೂ 25 ವರ್ಷ ಸರ್ವಿಸ್ ಇದೆ, ಇಲ್ಲಿ ಇದ್ರೆ ಫ್ರಸ್ಟ್ರೇಟ್ ಆಗಿಬಿಡ್ತೀಯ, ಇಲ್ಲಿ ಇದ್ರೆ ನನ್ನ ಕ್ಯಾರಿಯರ್ ಮುಗಿಯಿತು. ಇವ್ರು ಏನಂದ್ರೆ, ನೀವು ನಡ್ಕೊಂಡು ಹೋಗುವಾಗ ನಿಮ್ಮ ಬೆನ್ನಿಗೆ ಒಂದಿಷ್ಟು ಕೆಸರು ಹಾಕ್ಬಿಡ್ತಾರೆ.
ತೊಂದರೆ ಇಲ್ಲ ಅಂತ ನೀವು ಕೆಸರು ಹೊತ್ತುಕೊಂಡು ಹೋಗ್ಬೇಕು. ಆಗ ಊರೆಲ್ಲ ನಗ್ತಾ ಇರ್ತಾರೆ ನಿಮ್ಮನ್ನು ನೋಡಿ. ಇಲ್ಲ ನೀವು ಅಂಗಿ ತೆಗೆದು ಅದನ್ನು ಒಗಿಬೇಕು. ನಿಮ್ಮ ಕೆಲಸ ಅಲ್ಲ ಅದು, ನೀವು ಹೋಗ್ತಾ ಇರೋದೇ ಬೇರೆ ಕೆಲಸಕ್ಕೆ. ಸೊ ಇವರು ನಿಮ್ಮನ್ನ ಸಂಪೂರ್ಣ ಟ್ರ್ಯಾಕ್ ತಪ್ಪಿಸ್ತಾರೆ, ತಪ್ಪಿಸಿ ಅನ್ಪ್ರೊಡಕ್ಟಿವ್ ಮಾಡ್ತಾರೆ. ಮತ್ತೆ ಅವರ ಪೊಲಿಟಿಕ್ಸ್ ಅಲ್ಲಿ ನಾವು ಇಂಡಲ್ಜ್ ಆಗದೆ ಹೋದ್ರೆ ನಿಮ್ಮನ್ನು ನಾಶ ಮಾಡ್ತಾರೆ. ಇದು ಆಗಿಸಿ ನಾನು ಈ ತರದ ಅನುಭವಗಳು ಮಂಗಳೂರಲ್ಲೂ ಆಗಿರ್ಲಿಲ್ಲ, ಸುಳ್ಯದಲ್ಲೂ ಆಗಿರ್ಲಿಲ್ಲ. ಅಲ್ಲಿನ ಪ್ರತಿಭೆಗೆ ಖಂಡಿತ ಕೆಲಸಕ್ಕೆ ಮನ್ನಣೆ ಇತ್ತು. ನಾನು ನನ್ನ ವೃತ್ತಿ ಜೀವನದಲ್ಲಿ ತಪ್ಪು ಮಾಡಿದ್ದಿದ್ರೆ ಮಂಗಳೂರು ಯೂನಿವರ್ಸಿಟಿ ಬಿಟ್ಟದ್ದು ಚೆನ್ನಾಗಿತ್ತು. ಅದು ಒಳ್ಳೆ ಸಂಬಳ ಇತ್ತು, ಒಳ್ಳೆ ಸ್ನೇಹಿತರಿದ್ರು, ವಾತಾವರಣ ಚೆನ್ನಾಗಿತ್ತು, ರಿಸರ್ಚ್ಗೆ ಬೇಕಾದಷ್ಟು ಮೆಟೀರಿಯಲ್ ಇತ್ತು, ಕುಟುಂಬದವರು ಮನೆಯವರೆಲ್ಲ ಹತ್ರ ಇದ್ರು, 2 ಗಂಟೆ ಎಲ್ಲವೂ ಇತ್ತು ಅಲ್ಲಿ. ಅದು ಬಿಟ್ಟೆ. ಆದ್ರೆ ಹಂಪಿ ಬಿಟ್ಟದಕ್ಕೆ ನಂಗೆ ಇದಿಲ್ಲ. ಅದನ್ನು ನನ್ನನ್ನು ಬಿಡಿಸಿದ್ದು ಹರಿದಾಸ ಭಟ್ರು. ನಾನಲ್ಲಿ ಕೂತಿದ್ದೆ, ಒಂದು ದಿವಸ ಹರಿದಾಸ ಭಟ್ರು ಬಂದ್ರು. ನಾನು ಸಪ್ಪೆ ಮಾಡ್ಕೊಂಡು ಏನ್ ಮಾಡುದು, ಹಿಂಗಾಗೋಯ್ತಲ್ಲ ನನ್ನ ಲೈಫ್ ಅಂತ ಡಿಪ್ರೆಸ್ ಆಗಿದ್ದೆ ನಾನು. ಎಲ್ಲವೂ ಇದ್ದು ಏನೂ ಇಲ್ಲ, ಸಂಬಳ ಬರ್ತಾ ಇತ್ತು, ಬಟ್ ನೆಮ್ಮದಿ ಸಂತೋಷ ಬರ್ತಾ ಇತ್ತು, ಪೊಸಿಷನ್ ಇತ್ತು, ಯು ಆರ್ ಎ ಡೀನ್, ಸಿಂಡಿಕೇಟ್ ಮೆಂಬರು ಎಲ್ಲ ಇತ್ತು. ಆದ್ರೆ ನಾನು ಅದನ್ನು 1% ಕೂಡ ಎಂಜಾಯ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಅದ್ರ ಎಲ್ಲದರ ಒಳಗಡೆ ಈ ತರದ ಅನೈತಿಕತೆ ನಡೀತಾ ಇದೆಯಲ್ಲ, ಅದನ್ನು ಸಹಿಸಕ್ಕಾಗಲ್ಲ ನನಗೆ. ಈ ದೊಡ್ಡ ವ್ಯಕ್ತಿಗಳು ದೂರದಿಂದ ತುಂಬಾ ದೊಡ್ಡವರಾಗಿ ಕಾಣ್ತಾರೆ, ಹತ್ರ ಹೋದಾಗ ಸಣ್ಣತನ ಕಂಡಾಗ ನಿಮ್ಗೇನು ಡಿಸ್ಗಸ್ಟ್ ಆಯ್ತಾ? ಕೊಳಕೋದು, ಹೇಸಿಕೆ ಅದು. ಮತ್ತೆ ನಾನು ಅದರ ಪಾರ್ಟ್ ಆಗಬಾರದು, ಅದು ಕೂಡ ಸವಾಲ. ತುಂಬಾ ಜನ ಮಿಕ್ಸ್ ಆಗಿಬಿಡ್ತಾರೆ, ಕಾಂಪ್ರಮೈಸ್ ಮಾಡ್ಕೋತಾರೆ. ನಾನು ಮಾಡಿಲ್ಲ. ಖುದ್ದ ಹರಿದಾಸ್ ಭಟ್ರು ಬಂದರು. ಹರಿದಾಸ್ ಭಟ್ರು ಏನು ಬಿಳಿ ಮಲೆಯವರ ಮುಖ ಬಹಳ ಸಣ್ಣಗಾಗಿದೆಯಲ್ಲ ಅಂದ್ರು. ಈ ಓಪನ್ ಆಗಿ ಹೇಳಿಬಿಟ್ಟೆ, ಸರ್ ಹಿಂಗೆ ಆಯ್ತು ಅಂತ. ಏನು ಯೋಚನೆ ಅಂತ. ನಂಗೆ ಉಡುಪಿಲಿ ಕೆಲಸ ಕೊಡಿ ಸರ್, ಅಲ್ಲೆಲ್ಲರೂ ಬರ್ತೀನಿ ಅಂದೆ. ಅವ್ರು ಹೇಳಿದ್ರು, ನೀನು ಇಲ್ಲಿ ಇಷ್ಟ ಆದ್ರೆ ಇದ್ರಿ, ಉಡುಪಿಲಿ ನಿನಗೆ ಆಗ್ಲಿಕ್ಕಿಲ್ಲ ಅಂದರು. ಉಡುಪಿಯಲ್ಲಿ ಆಗ್ಲಿಕ್ಕಿಲ್ಲ, ನಾನು ಹೇಗೋ ಸರ್ವೈವ್ ಆಗಿದ್ದೇನೆ ಅಂತ ಹೇಳಿದ್ರು. ಕೊನೆಗೆ ಅವರು ನನಗೆ ಡೆಲ್ಲಿ ಕನೆಕ್ಟ್ ಮಾಡಿಕೊಟ್ಟು ಡೆಲ್ಲಿ ಕೆಲಸ ಸಿಗ್ತದೆ. ಆಮೇಲೆ 25 ವರ್ಷ ಡೆಲ್ಲಿ ಕೆಲಸ ಮಾಡಿದೆ. ಈ ಪ್ರಯಾಣ ಇದೆಯಲ್ಲ, ಇದು ಫ್ಯಾಮಿಲಿ, ಅಪ್ಪ ಅಮ್ಮ, ಈಗ ನಿಮ್ಮಿಂದ ನಿಮ್ಮ ಸಂಸಾರದ ನಿರೀಕ್ಷೆಗಳು ಬೇರೆ ಇರ್ತದೆ. ಮಗ ಪ್ರೊಫೆಸರ್ ಆಗಿದ್ದಾನೆ, ಕೂತ್ಕೋ ಅಲ್ವಾ? ಅದನ್ನ ಹೇಗೆ ತಗೊಂಡ್ರು, ಮನೆಯವ್ರು ಹೇಗೆ ತಗೊಂಡ್ರು ಆ ಮೂಮೆಂಟ್ ಅಲ್ಲಿ? ಬಹುಶಃ ಈ ವಿಷಯದಲ್ಲಿ ನನಗಿಂತಲೂ ತುಂಬಾ ದೊಡ್ಡವಳು ನನ್ನ ಹೆಂಡತಿ. ನೋಡಿ, ನಾನು ಮಂಗಳೂರಿದ್ದಾಗ ಮದುವೆ ಆಗಿದ್ದೆ. ಅವಳು ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ಲು. ಬಿಡುವ ಅಂದಾಗ ನೀವು ಹೋಗುದಾರೆ ನಾನು ಸಹ ಬರ್ತೀನಿ ಅಂತ ಅಂದ್ಲು, ಅಷ್ಟೇ ಅವಳದು. ಶಿ ಡಿಸೈಡೆಡ್ ಟು ಫಾಲೋ ಮೀ. ಆಮೇಲೆ ಹಂಪಿಯಲ್ಲಿ ಅವಳಿಗೆ ಒಂದು ಹೈಸ್ಕೂಲ್ನಲ್ಲಿ ಕೆಲಸ ಸಿಕ್ತು. ಇವರದು ಗೋರ್ಪಡೆಯವರ ವ್ಯಾಸನಕೆರೆ ಗೋರ್ಪಡೆ ಶಾಲೆ ಪರ್ಮನೆಂಟ್ ಆಗಿತ್ತು. ಒಳ್ಳೆ ಸಂಬಳ ಕೂಡ ಬರ್ತಾ ಇತ್ತು ಅವಳಿಗೆ, ಒಳ್ಳೆ ಪೋಸ್ಟು. ಅಲ್ಲಿಂದ ನಾವು ಮಗ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದ, ಕನ್ನಡ ಮೀಡಿಯಂ ಶಾಲೆಗೆ ಓದ್ತಿದ್ದ. ಅದು ಅಲ್ಲಿಂದ ನಾವು ಬಿಡುವ ಡಿಸಿಷನ್ ಬಹಳ ಕಷ್ಟದ ಡಿಸಿಷನ್ ಆಗಿತ್ತು. ಯಾಕಂದ್ರೆ ನಾನೊಂದು ಜಾಗ ಸಹ ತಗೊಂಡಿದ್ದೆ ಹೊಸಪೇಟೆಯಲ್ಲಿ, ಒಂದು 20 ಸೆನ್ಸ್ ಜಾಗ, ಮನೆ ಕಟ್ಟುವ ಅಂತ. ಹಾಗೆ ನಾನು ಬಟ್ ನನಗೆ ಈ ವಿಶ್ವವಿದ್ಯಾಲಯದ ಒಳಗಡೆ ಉಸಿರುಗಟ್ಟುವ ವಾತಾವರಣ ಮತ್ತೆ ಆ ಏಜ್ ಬಿಡೋಣ ಅಂತ. ಕಂಬಾರು ವಿಶ್ವವಿದ್ಯಾಲಯದಿಂದ ಅವರು ನಿವೃತ್ತಿ ಆಗ್ತಾ ಇದ್ರು. ಅವರು ನಿವೃತ್ತಿ ಆಗುವ 1 ದಿವಸಕ್ಕೆ ಮೊದಲಾದ್ರೂ ನಾನು ಬಿಡ್ಬೇಕು. ಯಾಕಂದ್ರೆ ನನಗೆ ಕೆಲಸ ಕೊಟ್ಟದ್ದು ಅವರಲ್ಲ, ಅವರು ಕೊಟ್ಟ ಕೆಲಸವನ್ನು ಅವರಿಗೆ ಹಿಂದಿರುಗಿಸ್ಬೇಕು ಅಂತ. ಯಾಕಂದ್ರೆ ಅವರು ತುಂಬಾ ರೀತಿಯಿಂದ ಅವಮಾನ ಮಾಡಿದ್ರು. ಅದು ನನಗೆ ಅಂದ್ರೆ ಫಾರ್ ನೋ ರೀಸನ್. ಈಗ ನಾನು ತಪ್ಪು ಮಾಡಿದ್ರೆ ಇಟ್ಸ್ ಫೈನ್. ಒಂದು ಕಮಿಟಿ ಮಾಡಿದ್ರು, ನನ್ನನ್ನು ಎನ್ಕ್ವೈರ್ ಮಾಡಿ ಸಸ್ಪೆಂಡ್ ಮಾಡ್ಬೇಕು ಅಂತ. ಆ ಕಮಿಟಿಲಿ ಡಿಸೋಜ ಇದ್ರು, ಆಮೇಲೆ ಇನ್ನೊಬ್ರು ಇದ್ರು. ಅವರು ಬಂದು ನೋಡಿ, ಇದೇನು ಬಿಳಿಮಲೆಯವರ ವಿರುದ್ಧ ನೀವು ಕಮಿಟಿ ಮಾಡ್ತೀರಿ? ಅವ್ರು ಮೀಟಿಂಗೇ ಸೇರ್ಲಿಲ್ಲ, ಟೀಯೇ ಕೂಡ ತಗೊಳ್ಳಿಲ್ಲ, ಹೊರಟೋಗ್ಬಿಟ್ರು ಅವರು. ಹಾಗೆ ನಾನು ಬಚಾವಾಗಲಿಕ್ಕೆ ಬೇಕಾದಂತ ನೈತಿಕ ಶಕ್ತಿ ಇತ್ತು ನನಗೆ. ಆದ್ರೂ ಕುಶವಂತ ಯಾವಾಗಲೂ ಹೋರಾಟ ಮಾಡ್ತಾ ಇರೋಕ್ಕಾಗಲ್ಲ. ಸ್ವಲ್ಪ ನೆಮ್ಮದಿ ಬೇಕು, ನಮ್ಮ ಕೆಲಸ ಮಾಡ್ಬೇಕು. ಹಾಗಾಗಿ ನಾನು ಕನ್ನಡ ಯೂನಿವರ್ಸಿಟಿ ಬರ್ದದ್ದು ಕಡಿಮೆ ನೋಡಿ. ಇದೆಲ್ಲ ಮಾನಸಿಕವಾಗಿ ನೆಮ್ಮದಿಯ ಪ್ಲೇಸ್ ಅಲ್ಲಿ ಇರ್ಲಿಲ್ಲ. ಹೋಗ್ಲಿಕ್ಕೆ 1 ತಿಂಗಳ ಮೊದಲು ಒಂದು ಪುಸ್ತಕ ಬರೆದೆ ನಾನು. ಒಳ್ಳೆ ಪುಸ್ತಕನೇ, ಆದ್ರೆ ಅದು ನಾನು ಅಷ್ಟೊತ್ತಿಗೆ ಕರ್ನಾಟಕ ಬಿಟ್ಟದ್ರಿಂದ ಹೆಚ್ಚು ಜನಗಳಿಗೆ ಕೂಡ ಅದು ಗೊತ್ತಾಗ್ಲಿಲ್ಲ. ಈ ತರ ಆಯ್ತು. ಹಾಗೆ ಮತ್ತೆ ಬಿಟ್ಟೆ. ಹಾಗಾಗಿ ಆ ನೈತಿಕತೆ ಇದೆಯಲ್ಲ, ಈ ಮಧ್ಯಮ ವರ್ಗದ ನೈತಿಕ, ಇದು ತುಂಬಾ ಶ್ರೀಮಂತರಲ್ಲೂ ಇಲ್ಲ, ತೀರಾ ಬಡವರಲ್ಲೂ ಇಲ್ಲ. ಇದು ಮಧ್ಯಮ ವರ್ಗದ ಒಂದು, ಯಾರು ಹೇಳಿದ್ರೆ ಸಹಿಸ್ಲಿಕ್ಕಾಗಲ್ಲ, ಅನ್ಯಾಯ ನೋಡಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ. ಆಮೇಲೆ ನೀವು ಭ್ರಷ್ಟ ಅಲ್ಲ, ನಿನ್ನನ್ನು ಭ್ರಷ್ಟ ಅಂತ ದಿನ ಹೇಳ್ತಾ ಇದ್ದಾಗ ಸಿಟ್ಟು ಬರುತ್ತೆ. ಆದ್ದರಿಂದ ಅದನ್ನು ಬಿಟ್ಟೆ. ಹಂಪಿ ಬಿಟ್ಟದಕ್ಕೆ ನನಗೆ ಬೇಜಾರಿಲ್ಲ. ಸ್ವಲ್ಪ ಕಷ್ಟ ಆಯ್ತು ನೀವು ಹೇಳಿದಾಗೆ. ನನ್ನ ಹೆಂಡತಿ ಬಂದ್ಲು, ಆಮೇಲೆ ಅವಳು ಅಲ್ಲಿ ಹೋಗಿ ಒಂದು ತಿಂಗಳಲ್ಲಿ ಶಾಲೆಗೆ ಸೇರಿದ್ಲು. ಅವಳು ಈಗಲೂ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಮಗನಿಗೆ ಸ್ವಲ್ಪ ಕಷ್ಟ ಆಯ್ತು. ಅವನು ಮಂಗಳೂರಲ್ಲಿ ಶಾಲೆಗೆ ಸೇರಿದ್ದ, ಹೊಸಪೇಟೆಲಿ ಕನ್ನಡ ಮೀಡಿಯಂ ಶಾಲೆ ಓದಿದ್ದ. ಆಮೇಲೆ ಡೆಲ್ಲಿಗೆ ಹೋದಾಗ ಅಲ್ಲಿ ಕನ್ನಡ ಮೀಡಿಯಂ ಶಾಲೆಗಳು ಇರಲಿಲ್ಲ.
ಇಂಗ್ಲೀಷ್ ಮೀಡಿಯಂ. ಅವನನ್ನು 4ನೇ ಕ್ಲಾಸಿಗೆ ಸೇರಿಸಾಗ ಕನ್ನಡ ಮೀಡಿಯಂ. ಅವ್ರು ಹೇಳಿದ್ರು ಇಟ್ ಡಸಂಟ್ ನೋ ಎನಿಥಿಂಗ್ ಇಂಗ್ಲೀಷ್ ಎಕ್ಸೆಪ್ಟ್ ABCD, ಸೊ ಯು ಆಸ್ಕ್ ಹಿಮ್ ಟು ರಿಪೀಟ್ ಅಂದರು. ನಾನು ಹೇಳಿದೆ ಅವನಿಗೊಂದು ಅವಕಾಶ ಕೊಡಿ, 5ನೇ ಕ್ಲಾಸಿಗೆ ಅವಕಾಶ ಕೊಡಿ. ಅವ 5ನೇ ಕ್ಲಾಸಲ್ಲಿ ಪಿಕಪ್ ಮಾಡೋದಿದ್ರೆ ಅವನನ್ನು ಪುನಃ 5ನೇ ಕ್ಲಾಸಲ್ಲಿ ರಿಪೀಟ್ ಮಾಡಿ, 4ನೇ ಕ್ಲಾಸಲ್ಲಿ ರಿಪೀಟ್ ಮಾಡಬೇಡಿ ಅಂತ ಹೇಳಿದೆ. ಆಯ್ತು ಅಂತೇಳಿ ಅವನು 5ನೇ ಕ್ಲಾಸಲ್ಲಿ ಕೊಟ್ಟರು, ಅವ್ನು ಪಿಕ್ ಹುಷಾರಾದ, ಅವನು ಮತ್ತೇನು ತೊಂದರೆ ಆಗಲಿಲ್ಲ. ಬಟ್ ಭಾಷೆ ಇರಲಿಲ್ಲ, ಡೆಲ್ಲಿಯಲ್ಲಿ ಬಂಧುಗಳು ಇರಲಿಲ್ಲ. ನಾವು ಓದಿದ ಪಂಪ, ಪೊನ್ನಾರನ್ನ, ವಚನಕಾರರು, ಕುವೆಂಪು, ಯಾರಿಗೂ ಅಲ್ಲಿ ಸ್ಕೋಪೇ ಇರಲಿಲ್ಲ. ಅದೊಂದು ಸಂಪೂರ್ಣವಾದ ಹೊಸ ಲೋಕ. ಹಾಗಾಗಿ ನಾನು ಹಂಪಿ ಬಿಟ್ಟು ಕನ್ನಡ ಯೂನಿವರ್ಸಿಟಿಗೆ ಹೋದಾಗ ನನಗೆ ಅದೊಂದು ಪುನರ್ಜನ್ಮ, ಹೊಸ ಬದುಕನ್ನು ಕಟ್ಕೊಂಡು. ಅದು ನೀವೆಲ್ಲ ಒಂದ್ ಕಡೆ ಬರೀತೀರಾ, ಈ ಆ ವಯಸ್ಸಲ್ಲಿ ಹಿಂದಿ ಕಲ್ತ್ಕೊಳ್ಳೋ ಒತ್ತಡ, ಇಂಗ್ಲಿಷ್ ಕಲ್ತ್ಕೊಳ್ಳೋ ಒತ್ತಡ ನಿಮ್ಮ ಹೆಲ್ತ್ ಮೇಲೆ ಕೂಡ ಒಂದು ಪ್ರಭಾವ ಇತ್ತು. ಹೌದೌದು, ಕಂಪ್ಯೂಟರ್ ಕಲಿಬೇಕಾಗಿತ್ತು, ಆನ್ಲೈನ್. ನಿಮ್ಗೆ ಏಜ್ ಸರ್, ವಾಟ್ ವಾಸ್ ಯುವರ್ ಏಜ್ ಅವಾಗ? 40, ನಾನು ಬಿಟ್ಟಾಗ 46. 46ರಲ್ಲಿ ಹೊಸ ಜೀವನ ಕಟ್ಕೊಳ್ಳೋದಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. ಇಂಗ್ಲಿಷ್ ಬರ್ತಿರ್ಲಿಲ್ಲ, ಹಿಂದಿ ಬರ್ತಿರ್ಲಿಲ್ಲ, ಕಂಪ್ಯೂಟರ್ ನಾಲೆಜ್ ಇರಲಿಲ್ಲ. ಬಟ್ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಬೇಕಾದ್ದೇ ಅದು, ಒಂದು ಇಂಗ್ಲೀಷು, ಒಂದು ಕಂಪ್ಯೂಟರ್, ಒಂದು ಆನ್ಲೈನು ಸಬ್ಜೆಕ್ಟು, ಇದು ಯಾವುದು ಗೊತ್ತಿರಲಿಲ್ಲ ನನಗೆ. ಆದರೆ ಅವರು ಯಾವ ಆಧಾರದಲ್ಲಿ ತಗೊಂಡ್ರು? ಅದೇ ಅವರಿಗೆ ಅವರು ನೋಡೋದೇನೆಂದ್ರೆ, ನೀನು ಕೆಲಸ ಮಾಡುವ ಏರಿಯಾದಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ನೋಡೋದವ್ರು. ಈಗ ಅಲ್ಲಿ ಒಂದು ಆರ್ಕೈವ್ಸ್ ಇತ್ತು, ಸೌಂಡ್ ಆರ್ಕೈವ್ಸ್, ಜಾನಪದ ಹಾಡುಗಳನ್ನು ಸಂಗ್ರಹಿಸಿ ಡಿಜಿಟೈಸ್ ಮಾಡಿ ಇಡುದು. ಆಮೇಲೆ ಭಾರತ ದೇಶದ ಸುಮಾರು 30,000 ದೇವಸ್ಥಾನಗಳ ಫೋಟೋಗಳು ಇದೆ, ಅದನ್ನು ಸ್ಕ್ಯಾನ್ ಮಾಡಿ ಮಾಡೋದು. ಇದು ನನ್ನ ಆಸಕ್ತಿ ಕ್ಷೇತ್ರವೇ. ಸೌಂಡ್, ಫೋಕ್ ಸೌಂಡ್, ಈಗ ತತ್ವಪದಗಳು, ಭಜನೆಗಳು, ಮದುವೆ ಹಾಡುಗಳು, ತುಳು ಹಾಡುಗಳು, ಇದಕ್ಕೆ ಪೀಟರ್ ಕ್ಲಾಸ್ ಮಾಡಿದ ಕೆಲಸ ಎಲ್ಲ ಅಲ್ಲಿತ್ತು. ಅದು ನನ್ನ ಏರಿಯಾ. ಬಟ್ ಅದನ್ನು ಟೆಕ್ನಾಲಜಿಗೆ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಅವರ ವಾದ ಏನು ಅಂದ್ರೆ, ಇಫ್ ಯು ಆರ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ದೆನ್ ಯು ವಿಲ್ ಲರ್ನ್ ಈಸಿಲಿ ಅಂತ. ಇಟ್ ಮೇ ಟೇಕ್ 2-3 months ಅಂತ. ಕಲ್ತುಬಿಟ್ಟೆ ನಾನು. ಕಲ್ತು ಒಂದು 2-3 ತಿಂಗಳಲ್ಲೇ ಐ ಮಾಸ್ಟರ್ಡ್ ಇಟ್. ಅಂದ್ರೆ ತುಂಬಾ ಕಷ್ಟ ಆಯ್ತು. ಕೆಲವು ಅವಮಾನಗಳು ಕೂಡ ಆಯ್ತು. ತಪ್ಪು ಇಂಗ್ಲಿಷ್ ಮಾತಾಡಿದ್ರೆ ಜನ ನಗೋರು. ನಾನು ಹೇಳಿದೆ, ನಾನು ತಪ್ಪಿಲ್ಲದೆ ಕನ್ನಡ ಮಾತಾಡ್ತೇನೆ, ಬಟ್ ತಪ್ಪಿದ್ದೆ ಇಂಗ್ಲಿಷ್ ಮಾತಾಡ್ತೇನೆ, ದಟ್ ಇಸ್ ಮೈ ಸ್ಟ್ರೆಂತ್. ಬಟ್ ಕ್ಯಾನ್ ಯು ಸ್ಪೀಕ್ ಕನ್ನಡ ಅಂತ ಕೇಳೋದು. ಸುಮ್ಮನೆ ಹಾಗೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ನಿಮಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಓಡಾಡುವ ಅವಕಾಶ, ಅಥವಾ ಬೇರೆ ಬೇರೆ ದೇಶದಲ್ಲಿ ನಿಮ್ಮ ಪ್ರಪಂಚದ ಎಲ್ಲ ದೇಶಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳಿದ್ದಾರೆ? ಅದು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಎಂಬುದು ಒಂದು 70 ಅಮೆರಿಕನ್ ಯೂನಿವರ್ಸಿಟಿಗಳ ಕನ್ಸೋರ್ಷಿಯಂ. ಅದು ಎಲ್ಲ ಯೂನಿವರ್ಸಿಟಿಗೆ ಮೆಂಬರ್ಸ್ ಇರ್ತದೆ. ಆ ಮೆಂಬರ್ ಇನ್ಸ್ಟಿಟ್ಯೂಟ್ಗಳು ಏನು ಮಾಡ್ತವೆ ಅಂದರೆ, ಅಲ್ಲಿಯ ಮಕ್ಕಳನ್ನು ಸಂಶೋಧನೆಗೆ ಭಾರತಕ್ಕೆ ಕಳಿಸಿಕೊಡ್ತಾರೆ ಥ್ರೂ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್. ಅವ್ರಿಗೆ ಸುಲಭ ಆಗ್ತದೆ. ಒಂದು ಏನದು ಏಕಗವಾಕ್ಷಿ ಅಂತ ಹೇಳ್ತೀವಲ್ಲ, ಥ್ರೂ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಅವ್ರು ಬರ್ತಾರೆ. ಬಂದಾಗ ಅವರ ವೀಸಾ ಕ್ಲಿಯರೆನ್ಸು, ಅವ್ರಿಗೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಬೇಸಿಕ್ ಕನ್ನಡ ಹೇಳಿಕೊಡೋದು, ಮಹಾರಾಷ್ಟ್ರದಲ್ಲಿ ಆದರೆ ಮರಾಠಿ ಹೇಳಿಕೊಡೋದು. ಆಮೇಲೆ ಅವರ ಸಂಪೂರ್ಣ ಜವಾಬ್ದಾರಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ದು. ಸೊ ನಾನು ಸೇರುವಾಗ 72 ಅಂಥ ಯೂನಿವರ್ಸಿಟಿಗಳು ಅಟ್ಯಾಚ್ ಆಗಿದ್ವು. ಲೀಡಿಂಗ್ ಯೂನಿವರ್ಸಿಟಿಗಳು, ಶಿಕಾಗೋ, ಪೆನ್ಸಿಲ್ವೇನಿಯಾ, ಆಮೇಲೆ ಎಲ್ಲ ಭಾಳ ಲೀಡಿಂಗ್ ಯೂನಿವರ್ಸಿಟಿಗಳೆಲ್ಲ ಆಗಿದ್ದು. ಅದು ಒಂದು ಸ್ಟೂಡೆಂಟ್ಸ್. ಆಮೇಲೆ ಅಲ್ಲಿಂದ ಸ್ಟೂಡೆಂಟ್ಸು PhDಗೆ ಬರಲಿಕ್ಕೆ ಮೊದಲು ಲ್ಯಾಂಗ್ವೇಜ್ ಲರ್ನಿಂಗಿಗೆ ಅಂತ ಬರ್ತಾಯಿದ್ರು. 3 ತಿಂಗಳ ಒಂದು ಕೋರ್ಸು, 1 ವರ್ಷದ ಒಂದು ಕೋರ್ಸು. ಅದು ಅವರು ಲ್ಯಾಂಗ್ವೇಜ್ ಕಲೀಲಿಕ್ಕೆ ಬರೋದು. ಲ್ಯಾಂಗ್ವೇಜ್ ಕಲಿತ ಮೇಲೆ ವಾಪಸ್ ಅಲ್ಲಿ ಹೋಗಿ ಫೆಲೋಶಿಪ್ಪಿಗೆ ಅರ್ಜಿ ಹಾಕಿ ನನಗೆ ಈ ಭಾಷೆ ಬರ್ತದೆ, ಫೆಲೋಶಿಪ್ ಕೊಡಿ ಅಂತ ಬರೋದು. 2 ವರ್ಷದ ಕೆಲಸ ಅದು. ಸೊ ಆ ಭಾಷಾ ಕಲಿಸುವುದರ ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ತುಂಬ ಕೆಲಸ ಆಗ್ತಾ ಇತ್ತು. ಒಂದು 300 ಮಕ್ಕಳು ಬರ್ತಾ ಇದ್ರು ಅಮೆರಿಕದಿಂದ. 13 ಲ್ಯಾಂಗ್ವೇಜ್ಗಳನ್ನು ಕಲಿಬೇಕು. ಚೆನ್ನೈಯಲ್ಲಿ ಒಂದು ಸೆಂಟರು, ಕರ್ನಾಟಕದಲ್ಲಿ ಒಂದು ಸೆಂಟರು, ಒರಿಸ್ಸಾದಲ್ಲಿ ಒಂದು ಸೆಂಟ್ರು, ಮಹಾರಾಷ್ಟ್ರದಲ್ಲಿ ಒಂದು ಸೆಂಟ್ರು, ಪೂನಾ. ತುಂಬ ಕೆಲಸ ಆಗ್ತಿತ್ತು. ಮತ್ತೆ ಆ ಮಕ್ಕಳಿಗೆ ಒಂದ್ಸರಿ ಅನಾರೋಗ್ಯ, ಆಮೇಲೆ ಏನೇನೋ ಸಮಸ್ಯೆಗಳು. ಒಂದೊಂದ್ಸರಿ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಲೋಕಲ್ ಹುಡುಗನ ಜೊತೆ ಲವ್ ಆಗ್ಬಿಡುತ್ತೆ, ಅವರಿಗೆ ರಿಕ್ಷಾ ಎಳೆಯೋರ ಜೊತೆ ಲವ್ ಆಗ್ಬಿಡುತ್ತೆ. ಈ ಸೋ ನೈಸ್, ಐ ಲವ್ ಹಿಮ್ ಅಂತ ಶುರು ಮಾಡ್ತಾರೆ. ಇದೆಲ್ಲ ನಾವು ಮ್ಯಾನೇಜ್ ಮಾಡಬೇಕು. ಅಕಾಡೆಮಿಕ್ ಟು ನಾನ್ ಅಕಾಡೆಮಿಕ್. ಹೌದು, ಪರ್ಸನಲ್ ಇಶ್ಯೂಸ್. ಅವ್ರು ಬಂದು ಸೇಫ್ ಆಗಿ ಹೋಗೋರು ನಿಮ್ಗೆ ನೆಮ್ಮದಿಲ್ಲ. ನಮ್ಗೆ ಎಷ್ಟೋ ಜನರನ್ನ, ಎಷ್ಟಲ್ಲ ತುಂಬ ಸಂಖ್ಯೆಯಲ್ಲಿ ಅಲ್ಲ, ಒಂದು ನನ್ನ 15 ವರ್ಷದಲ್ಲಿ ಒಂದು 10 ಮಕ್ಕಳನ್ನಾದ್ರೂ ಅರ್ಧದಿಂದ ಬಿಡಿಸಿ ಕಳಿಸಿದ್ದೇನೆ ನಾನು. ಯು ಗೋ ಹೋಮ್, ಯು ಆರ್ ನಾಟ್
ಯು ಆರ್ ಅನ್ಫಿಟ್ ಟು ಬಿ ಇನ್ ಇಂಡಿಯಾ ಅಂತ ಅವನು ಓರಿಯೆಂಟೇಷನ್ ಮಾಡಬೇಕು, ಅದು ಮಾಡಿದೆ. ಹಾಗಾಗಿ ಈ ಮೆಂಬರ್ ಇನ್ಸ್ಟಿಟ್ಯೂಟ್ಗಳು ಏನಾಗ್ತಿತ್ತು ಅಂತಂದ್ರೆ, ನಾನು ಸ್ಕಾಲರ್ ಅಂತ ನಂಗೆ ಒಂದು ಗೌರವ ಕೂಡ ಇತ್ತು ಅಮೆರಿಕನ್ ಇನ್ಸ್ಟಿಟ್ಯೂಟ್. ಐ ಆಮ್ ನಾಟ್ ಜಸ್ಟ್ ಒಂದು ಅಡ್ಮಿನಿಸ್ಟ್ರೇಟರ್ ಮಾತ್ರ ಅಲ್ಲ, ಸ್ಕಾಲರ್. ಆದ್ದರಿಂದ ಅಲ್ಲಿಂದ ಬರುವ ಪ್ರೊಫೆಸರ್ಗಳು, ಅಲ್ಲಿಂದ ಬರುವ ರಿಸರ್ಚ್ ಅಸಿಸ್ಟೆಂಟ್ಸ್ ನನ್ನನ್ನ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ರು. ಹೌ ಅಬೌಟ್ ಇಂಡಿಯನ್ ಫೋಕ್ಲೋರ್, ಹೌ ಅಬೌಟ್ ಕೇರಳ, ಹೌ ಅಬೌಟ್ ಕರ್ನಾಟಕ, ಹೌ ಅಬೌಟ್ ಗೋಯಿಂಗ್ ಟು ಬೆಂಗಾಲ್. ಇದು ನನಗೆ ಸ್ವಲ್ಪ ಆ ಮಕ್ಕಳಿಗೆ ಏನು ಆಳವಾದ ಬೇಡ, ಬೇಸಿಕ್ ಅಲ್ಲ, ಅಷ್ಟು ನಂಗೆ ಗೊತ್ತಿಲ್ಲ. ನೀವು ಇಡೀ ದೇಶ ಸುತ್ತಿದ್ರಿ ಈ ಅವಕಾಶವನ್ನ ಇಟ್ಕೊಂಡು. ನನ್ನ ಎಲ್ಲಾ ಲ್ಯಾಂಗ್ವೇಜ್ ಸೆಂಟರ್ಗಳು ಎಲ್ಲ ರಾಜ್ಯಗಳಲ್ಲಿ ಇದೆ, ಮಧ್ಯಪ್ರದೇಶ ಒಂದು ಬಿಟ್ಟು. ಯಾಕಂದ್ರೆ ಹಿಂದಿ ಜೈಪುರದಲ್ಲಿತ್ತು, ಉರ್ದು ಲಕ್ನೋದಲ್ಲಿತ್ತು, ಬಂಗಾಳಿ ಕಲ್ಕತ್ತಾದಲ್ಲಿತ್ತು, ತೆಲುಗು ವಿಶಾಖಪಟ್ಟಣಮಲ್ಲಿತ್ತು, ಕನ್ನಡ ಮೈಸೂರಲ್ಲಿತ್ತು, ತಮಿಳು ಮಧುರೈಯಲ್ಲಿತ್ತು, ಮಲಯಾಳಂ ಟ್ರಿವೆಂಡ್ರಮಲ್ಲಿತ್ತು, ಆಮೇಲೆ ನೇಪಾಳದಲ್ಲಿ ಧರ್ಮಶಾಲಾದಲ್ಲಿ ಟಿಬೇಟನ್ ಇತ್ತು. ಎಲ್ಲ ಕೇಂದ್ರಗಳಿಗೆ ನಾನು ಪ್ರತಿ ವರ್ಷ ಭೇಟಿ ನೀಡಿ ಮಕ್ಕಳು ಬರುವಾಗ ಸರಿ ಇದೆಯಾ, ಟೀಚರ್ ಸರಿ ಇದೆಯಾ, ಫೆಸಿಲಿಟೀಸ್ ಏನಿದೆ ನೋಡಿ ಬರಬೇಕು. ಒಂದ್ಸರಿ ಹೊತ್ತರೆ ಸುತ್ತಾ ಇದೆ, ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ. ಆಮೇಲೆ ಈ ಫೆಲೋಸ್ ನನ್ನನ್ನು ಆಗಾಗ ಸೆಮಿನಾರಿಗಳಿಗೆಲ್ಲ ಕರಿತಾ ಇದ್ರು. ಆಗ ಖರ್ಚು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಕೊಡ್ತಾ ಇತ್ತು. ಹಾಗೆ ನಾನು ಯೂನಿವರ್ಸಿಟಿ ಶಿಕಾಗೋಕ್ಕೆ ಹೋದೆ, ಆಮೇಲೆ ಹೊನುಲುಲುವರೆಗೆ ಹೋದೆ. ಐ ಥಿಂಕ್ ಬೆಸ್ಟ್ ಯೂನಿವರ್ಸಿಟಿ ನಾನು ವಿಸಿಟ್ ಮಾಡಿದ್ದು ಹೊನುಲುಲು, ಸದರ್ನ್ ಮೋಸ್ಟ್ ಅಂದ್ರೆ ದ್ವೀಪ ಅಲ್ಲ, ಸಣ್ಣ ದ್ವೀಪ, ಅದು ಬಹಳ ಚಂದದ ಒಂದು ಊರದು. ಸೊ ಇವತ್ತು ಕೂಡ ಎಲ್ಲ ಕಡೆ ನಿಮ್ಮ ಮಕ್ಕಳಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ. ಈಗ ನಿನ್ನೆ ಒಬ್ಬ ಫೋನ್ ಮಾಡಿದ, ಅವನು ಮೈಸೂರಿನಲ್ಲಿ ನನ್ನ ಕನ್ನಡ ಸ್ಟೂಡೆಂಟ್ ಆಗಿದ್ದ, ಈಗ ಅವನು ಸೊಂಡೂರಿಗೆ ಹೋಗ್ತಾನಂತೆ. ಬೆಳ್ಮಲೆ, ಯು ಹ್ಯಾವ್ ಟು ಹೆಲ್ಪ್ ಮೀ, ಐ ಆಮ್ ಗೋಯಿಂಗ್ ಟು ಸಂಡೂರ್ ಅಂಡ್ ಐ ಹ್ಯಾವ್ ಟು ಲರ್ನ್ ಲಿಟಲ್ ಬಿಟ್ ಆಫ್ ಕನ್ನಡ, ಕ್ಯಾನ್ ಯು ಗಿವ್ ಮಿ ಸಂಬಡಿ, ಐ ವಿಲ್ ಹೆಲ್ಪ್ ಯು ಅಂತ ಹೇಳಿದೆ. ಸಂಬಂಧ ಇಟ್ಕೊಂಡಿದ್ದಾರೆ. ಆಮೇಲೆ ಒಬ್ಬಳು, ಅವಳಿಗೊಂದು ಮದುವೆ ಆಗಿದೆ, ಮಗುವನ್ನ ಕಟ್ಟಿಕೊಂಡು ಐ ವಾಂಟ್ ಟು ಶೋ ಮೈ ಡಾಟರ್ ಟು ಯು ಅಂತ ವಿಧಾನಸೌಧಕ್ಕೆ ಬಂದು ಮಗುವನ್ನೆಲ್ಲ ತೋರಿಸಿ ಹಾಗೆಲ್ಲ ಇರುತ್ತೆ. ಸೊ ಯು ಹ್ಯಾವ್ ಎ ಗುಡ್ ರಿಲೇಶನ್ಶಿಪ್. ಸರ್, ಮತ್ತೊಂದು ವಿಚಾರಕ್ಕೆ ಬರೋದು, ಕೆಲವೊಮ್ಮೆ ಊರಿಂದ ದೂರ ಇದ್ರೆ ಭಾಷೆ ಬಿಟ್ಟೋಗುತ್ತೆ. 25 ವರ್ಷ ದೂರ ಇದ್ರು ಕೂಡ ಕನ್ನಡದ ವಿಚಾರ ಇದ್ದಾಗ ನೀವು ಧ್ವನಿ ಎತ್ತಿದ್ರಿ. ಕನ್ನಡದ ಅಂದ್ರೆ ನೀವು ಜಸ್ಟ್ ಸಾಹಿತ್ಯ ಮಾತ್ರ ಅಲ್ಲ, ಈ ಸಾಂಸ್ಕೃತಿಕವಾಗಿ ಕೂಡ ಈ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಅಂದ್ರೆ ಕರ್ನಾಟಕದ 6 ಕೋಟಿ ಜನರಿಗೆ ಬಿಳಿಮಲೆ ಅವರು ಇದ್ದಾರೆ ಅಂತ ಹೇಳೋದು, ಅದನ್ನ ಮರಿಲಿಕ್ಕೆ ನೀವು ಬಿಟ್ಟಿಲ್ಲ. ಇದೇನು ಪ್ರಯತ್ನ ಪೂರ್ವಕವಾಗಿ ಆಗಿದ್ದ ಅಥವಾ ಇದೆಲ್ಲ ಕೋಇನ್ಸಿಡೆನ್ಸ್? ಇಲ್ಲ, ಅದು ಅದರ ಹಿಂದೆ ಭಾಷೆಯ ಕುರಿತಾದ ಒಂದು ಬದ್ಧತೆ ಇದೆ, ಕಮಿಟ್ಮೆಂಟ್ ಅಂತ ಹೇಳ್ತೀವಿ, ಅದು ಇದೆ. ಈಗ ನಾನು ನೋಡಿ, ಅರೆಭಾಷೆ ನನ್ನ ಮಾತೃಭಾಷೆ, ಆದರೆ ನಾನು ಕೂತುಂಜೆ ಶಾಲೆಗೆ ಸೇರಿದ ಮೇಲೆ ಅರೆಭಾಷೆ ಮಾತಾಡಿದ್ದೇ ಕಡಿಮೆ. ಮಂಗಳೂರಿಗೆಲ್ಲ ಹೋದ ಮೇಲೆ ಅರೆಭಾಷೆ ಇಲ್ಲವೇ ಇಲ್ಲ. ಅರೆಭಾಷೆ ಮಾತಾಡೋದು ನನಗೆ ಸುಳ್ಯದಲ್ಲಿದ್ದರು, ಸುಳ್ಯ ಬಿಟ್ಟ ಮೇಲೆ ಸಿಗಲಿಲ್ಲ. ಹಾಗೆ ನನಗೆ ಡೆಲ್ಲಿಗೆ ಹೊರಗೆ ಹೋದಾಗ ನನಗೆ ಅರೆಭಾಷೆಯಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಜನ ಸಿಕ್ಕದೇ ಇರೋದರಿಂದ ನನ್ನ ಅರೆಭಾಷೆ ಸ್ವಲ್ಪ ಹಾಳಾಯಿತು. ಅಂದರೆ ಅದನ್ನು ಫ್ಲೂಯೆಂಟ್ ಆಗಿ ಚಂದ ನನಗೆ ಮಾತಾಡಲಿಕ್ಕೆ ತುಳು ಬರೋದಿಲ್ಲ, ಅರೆಭಾಷೆ ಬರೋದಿಲ್ಲ. ಯಾಕಂದರೆ ಎಲ್ಲ ಕಡೆ ನಾನು ಮಾತಾಡಿದ್ದು ಕನ್ನಡ. ಡೆಲ್ಲಿಗೆ ಹೋದ ಮೇಲೆ ನಾನು ಏನು ಮಾಡಿದೆ ಅಂದರೆ, ಭಾಳ ಕಷ್ಟಪಟ್ಟು ಮನೆ ಒಳಗೆ ಕನ್ನಡವನ್ನೇ ಉಳಿಸ್ಕೊಂಡೆ ನಾನು. ಈಗ ನನ್ನ ಮಗ, ಅವನು ಅಲ್ಲಿ ಓದಿದವನು ನೋಡಿ, ಅವ ಹಿಂದಿ ಮಾತಾಡ್ತಾನೆ, ಇಂಗ್ಲಿಷ್ ಮಾತಾಡ್ತಾನೆ. ನಾನು ಹೇಳಿದೆ ನೋ, ಮನೆಯೊಳಗೆ ಕನ್ನಡ. ನನ್ನ ಹೆಂಡತಿಗೆ ಅಷ್ಟೇ, ಅವಳು ಬೇರೆ ಪಾಠ ಮಾಡ್ತಾಳೆ, ಮನೆ ಒಳಗೆ ಕನ್ನಡ. ಆಮೇಲೆ ಕರ್ನಾಟಕ ಸಂಘ ಕಟ್ಟಿದೆ, ಅಲ್ಲಿ ಕನ್ನಡ. ಆಮೇಲೆ ಕನ್ನಡ ಓದ್ತಾ ಇದ್ದೆ ನಾನು, ಈ ಪಾಠ ಮಾಡ್ತಿರ್ಲಿಲ್ಲ, ಆದ್ರೆ ಓದ್ತಾ ಇದ್ದೆ. ಆಮೇಲೆ ನೀವೊಂದು 40-45 ವರ್ಷ ಕನ್ನಡವನ್ನ ಧ್ಯಾನಿಸಿ ಬರೆದು ಓದಿ, ಆಮೇಲೆ ಅಷ್ಟು ಬೇಗ ಭಾಷೆ ಮರೆಯಲ್ಲ. ಆದರೆ ಸ್ವಲ್ಪ ಕೊನೆಗೆ ನನಗೆ ಗೊತ್ತಾಗ್ತಿತ್ತು, ನಾನು ಜೆ.ಎನ್.ಯು.ನಲ್ಲಿ ಫುಲ್ ಇಂಗ್ಲೀಷು, ನೀವು ಕನ್ನಡದ ಬಗ್ಗೆ ಇಂಗ್ಲೀಷಲ್ಲಿ ಹೇಳಬೇಕಾಗಿತ್ತು. ಅಲ್ಲಿ ಸರಿಯಾದ ತಪ್ಪು ಬೇರೆ, ಆದರೆ ನನ್ನ ಇಂಗ್ಲೀಷ್ ಹೆಚ್ಚು ಇಂಪ್ರೂವ್ ಆಯ್ತು. ಯಾಕ ಐ ವಾಸ್ ಕಂಪೆಲ್ಡ್ ಟು ಸ್ಪೀಕ್ ಇನ್ ಕನ್ನಡ ಇನ್ ಇಂಗ್ಲೀಷ್. ಅಬೌಟ್ ಕನ್ನಡ ಇನ್ ಇಂಗ್ಲೀಷ್. ಅದು ಅಲ್ಲಿ ಬೇರೆ ಹಿಂದಿ ಭಾಷೆಯವರು, ಉರ್ದುನವರಿಗೆಲ್ಲ ಅಷ್ಟು ಇಂಗ್ಲೀಷ್ ಬರ್ತಿರಲಿಲ್ಲ, ಅವರಿಗೆ ಹೋಲಿಸಿದ್ರೆ ನಾನೇ ಬೆಟರು. ಹಾಗೆ ನನಗೊಂದು ಅನ್ಯೂಶುವಲ್ ಆದಂಥ ಒಂದು ಇಂಪಾರ್ಟೆನ್ಸ್ ಕೂಡ ಜೆ.ಎನ್.ಯು.ನಲ್ಲಿ ಸಿಕ್ಕಿತ್ತು. ಯಾಕಂದ್ರೆ ಡಾಕ್ಟರ್ ಬಿಳಿಮಲೆ ಕ್ಯಾನ್ ಸ್ಪೀಕ್ ಅಬೌಟ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಒಂದು ಬಂತು. ಅದು ಐ ಹ್ಯಾವ್ ಡನ್ ದಟ್, ಸೆಮಿನಾರ್ಗಳನ್ನೆಲ್ಲ ಮಾಡಿದೆ. ಆದರೆ ಕನ್ನಡ ಬಿಡಲಿಲ್ಲ ನಾನು. ಆದರೆ ಜೆ.ಎನ್.ಯು ಬಿಡುವಷ್ಟೊತ್ತರಿಗೆ ಈ ಪಬ್ಲಿಕ್ ಮಾತಾಡೋದುಂಟಲ್ಲ, ಭಾಷಣಗಳು, ಅದು ಕಡಿಮೆ. ಡೆಲ್ಲಿಯಲ್ಲಿ ಕನ್ನಡ ಸಂಘದಲ್ಲಿ 1-2 ಭಾಷಣ ಮಾಡಿದೆ, ಉಳಿದೆಲ್ಲ ಇಂಗ್ಲೀಷಲ್ಲಿ. ನೀವು ಯಾವುದೇ ಕಾಲೇಜುಗಳಿಗೆ ಹೋಗಿ, ಯೂನಿವರ್ಸಿಟಿಗಳಿಗೆ ಹೋಗಿ, ಇಂಗ್ಲೀಷ್ PPT ಮಾಡಿದ್ರೆ ಸುಲಭ ಆಗ್ತದೆ, ಲ್ಯಾಂಗ್ವೇಜ್ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ. ಮಾಡ್ತಾ ಇದ್ದೆ, ಸ್ವಲ್ಪ ಅದು ಮೂಲೆಗೆ ಸೇರಿತ್ತು ಕನ್ನಡ. ಅಂದ್ರೆ ಫ್ಲೂಯೆಂಟ್ ಆಗಿ ನನಗೆ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ.
ಥ್ಯಾಂಕ್ಸ್ ಟು ಕರ್ನಾಟಕ ಗವರ್ಮೆಂಟ್. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದ ಮೇಲೆ ಪುನಃ ನನ್ನ ಕನ್ನಡ ಸ್ವಲ್ಪ ಇಂಪ್ರೂವ್ ಆಯ್ತು. ಯಾಕಂದ್ರೆ ಇಲ್ಲಿ ಈಗ ನಾಳೆ 2 ಭಾಷಣ ಮಾಡ್ಲಿಕ್ಕೆ ಉಂಟು ನಾನು. ಈ ಕನ್ನಡದ ನೀವು ಏನು ಮಾತಾಡೋದು ಮೊದಲು ನಿರರ್ಗಳವಾಗಿ ಮಾತಾಡ್ತಿದ್ರಿ, ಅದು ಪುನಃ ಒಂದು ಚಾಲನೆ ಆಯ್ತು. ಹೌದು, ಪುನಃ ಒಂದು ಚಾಲನೆಗೆ ಬಂದು ಈಗ ಮಾತಾಡ್ತೀನಿ ನಾನು. ಈಗ ಭಾಷಣ ಮೊನ್ನೆ ಮಾಡಿದೆ ಒಂದು 45 ನಿಮಿಷ. ಸರ್, ಮತ್ತೊಂದು ವಿಚಾರ ಹೇಳ್ತೇನೆ. ದೆಹಲಿಯಲ್ಲಿ ಕನ್ನಡಿಗರು ತುಂಬಾ ಜನ ಇದ್ರು. ಈ ದೆಹಲಿ ಕನ್ನಡ ಸಂಘದಕ್ಕೊಂದು ಕಟ್ಟಡ ಕಟ್ಟೋದು, ಅದರ ಬಗ್ಗೆ ನೀವು ಬಹಳ ಕೆಲಸ ಮಾಡಿದ್ರಿ ಇದರೆಲ್ಲ ಮಧ್ಯದಲ್ಲಿ. ಬಹುಶಃ ಯಾರೋ ಅಂದ್ರೆ ನೀವು ಅಲ್ಲಿ ಇದ್ದ ಕಾರಣ ಈ ದೇಣಿಗೆಗಳ ಜನ ಯಾವುದೇ ಭಯ ಇಲ್ಲದೆ ಕೊಟ್ರು. ಸೊ ಅಲ್ಲಿ ಸಂಘಟನೆಯಲ್ಲಿ ಮತ್ತೆ ಇದರಲ್ಲಿ ನಿಮ್ದು ಅನುಭವಗಳು ಹೇಗಿತ್ತು ದೆಹಲಿ ಕನ್ನಡ ಸಂಘದಲ್ಲಿ? ಶಿವರಾಜ್ ಪಾಟೀಲ್ ಅವರು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ರು. ಶಿವರಾಜ್ ಪಾಟೀಲ್ ಜಸ್ಟಿಸ್. ನಾನು ಕರ್ನಾಟಕ ಸಂಘದ ಬಿಲ್ಡಿಂಗ್ ಇನಾಗ್ರೇಷನ್ಗೆ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದೆ. ಅವರು ಒಂದು ಭಾಷಣ ಮಾಡುವಾಗ ಒಂದು ಮಾತು ಹೇಳಿದರು. ಅವ್ರು ಏನು ಹೇಳಿದ್ರು ಅಂದ್ರೆ, ನೋಡಿ, ಸಮಾಜದಲ್ಲಿ ದುಡ್ಡಿದೆ, ದುಡ್ಡು ಸರಿಯಾದವರ ಕೈಗೆ ಹೋಗ್ತದೆ ಎಂಬ ಒಂದು ನಂಬಿಕೆ ಇದ್ರೆ ದುಡ್ಡು ಬರ್ತದೆ. ಬಿಳಿಮಲೆಯವರು ಕರ್ನಾಟಕ ಸಂಘಕ್ಕೆ ಹಾಗೆ ಸಿಕ್ಕಿದ್ರು, ದುಡ್ಡು ಕೂಡ ಬಂತು, ಬಿಲ್ಡಿಂಗ್ ಬಂತು, ನೋಡಿ ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಅಂದ್ರೆ ನೀವು ಹೇಳಿದಕ್ಕೆ ಪೂರಕವಾಗಿ. ಸೊ ನಾನು 98ಕ್ಕೆ ಡೆಲ್ಲಿಗೆ ಹೋದ ತಕ್ಷಣ ನನಗೆ ಒಂದು ಹೆಸರಿತ್ತು. ಡೆಲ್ಲಿಯ ಕನ್ನಡಿಗರಿಗೆ ನನ್ನ ಬಗ್ಗೆ ಗೊತ್ತಿತ್ತು, ಲೇಖಕ, ಮತ್ತೆ ಎಲ್ಲ ನನ್ನ ಪುಸ್ತಕಗಳು ಅವಾರ್ಡ್ಗಳೆಲ್ಲ ಬಂದಿತ್ತು. ಅಲ್ಲಿ ಹಿಂದಿನ ಅಧ್ಯಕ್ಷ ನಾಗರಾಜ್ ಅಂತಿದ್ರು, ಅವರು ನನ್ನನ್ನು ಕೋಆಪ್ಟ್ ಮಾಡಿಕೊಂಡ್ರು. ಸೊ 2002ರಿಂದ ನಾನು ಕರ್ನಾಟಕ ಸಂಘದ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಒಳಗೆ ನೋಡಿದಾಗ ಈ ನಾನು ಕನ್ನಡ ಯೂನಿವರ್ಸಿಟಿಯನ್ನ ಒಳಗಿಂದ ನೋಡಿ ಬೇಜಾರಾಗಿ ಬಿಟ್ಟವನು. ಹೊರಗಿಂದ ಕಟ್ಟಡಗಳು ಚೆನ್ನಾಗಿ ಬರ್ತಾ ಇತ್ತಲ್ಲ, ಒಳಗೆ ನೋಡಿ ಅಲ್ಲಿ ಕೂಡ ನನಗೆ ನೋಡಿದಾಗ ಒಳಗೆ ಏನು ಸರಿ ಇಲ್ಲ ಅಂತ ಅನ್ನಿಸಕ್ಕೆ ಶುರು ಆಯ್ತು. ಒಂದು ಏನಂದ್ರೆ, ಕೇವಲ ಒಂದು ಜಾತಿಗೆ ಸೇರಿದವರೇ ಮೆಜಾರಿಟಿ, ಫುಲ್ ಬ್ರಾಹ್ಮಿನ್ಸ್ ಅಂತ, ಬೇರೆಯವರಿಗೆ ರೆಪ್ರೆಸೆಂಟೇಷನ್ ಇಲ್ಲ. ಆಮೇಲೆ ಇಲೆಕ್ಷನ್ ಬರುವಾಗ ಒಂದು 50 ಮೆಂಬರ್ಶಿಪ್ ಮಾಡೋದು, ಮೆಲ್ಲ ಕರೆದು ಮಾಡೋದು, ಇಲೆಕ್ಷನ್ ಹೈಜಾಕ್ ಮಾಡೋದು. ಈಗ ಏನು ಇಲೆಕ್ಷನ್ ಚರ್ಚೆ ನಡೀತಾ ಇದೆಯಲ್ಲ, ಇದನ್ನು ನಾನು ಒಂದು ಸಣ್ಣ ಇನ್ಸ್ಟಿಟ್ಯೂಟ್ ಅಲ್ಲೇ ಕಂಡಿದ್ದೇನೆ, ಹೆಂಗೆ ಹೈಜಾಕ್ ಮಾಡ್ತಾರೆ ಇಲೆಕ್ಷನ್. ಇದು ನೋಡಿದ್ರು ಕೂಡ ನನಗೆ ಎಲೆಕ್ಷನ್ ನಿಲ್ಲಬೇಕು ಅಂತ ಇರಲಿಲ್ಲ. ಇದೇನು ಸರಿ ಇಲ್ಲ, ನಾವೇನು ನಮ್ಮ ಪಾರ್ಟಿ ಕೆಲಸ ಮಾಡ್ಕೊಂಡಿದ್ರೆ ಆಯ್ತು ಅಂತ ಹೇಳಿದೆ. ಆಮೇಲೆ ಜನ ಪ್ರೆಷರ್ ಹಾಕಿದ್ರು, ಬಿಳಿಮಲೆ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ರು. ನಾಳೆ ನನಗೆ ಕನ್ನಡ ಯೂನಿವರ್ಸಿಟಿ ಸಾಕಾಗಿದೆ ಕನ್ನಡಿಗರ ಸಹವಾಸ, ನನಗೀಗ ಕನ್ನಡೇತರ ಸಹವಾಸವೇ ನಂಗೆ ಇಷ್ಟ, ನಾನು ನಿಲ್ಲೋದಿಲ್ಲ ಅಂತ ಹೇಳಿದೆ. ಕೊನೆಗೆ ಚರ್ಚೆ ಆಯ್ತು, ನನ್ನ ಹೆಂಡತಿ 2 ಬೈದ್ಲು, ಕೊನೆಗೆ ನಿಂತೆ. ನಿಲ್ಬೇಕು ಅಂತ ಬೈದ್ರ, ನಿಲ್ಬಾರ್ದು ಅಂತ ಬೈದ್ರ? ಹೆಂಡತಿ ನಿಲ್ಬಾರ್ದು ಅಂತ. ನೀವ್ಯಾಕೆ ನಿಲ್ತೀರಿ, ನಿಮಗೆ ಅಲ್ಲಿ ಇಷ್ಟು ಕೆಲಸ ಇರುವಾಗ ಅಂತ. ನಾನು ನನ್ನ ಅಮೆರಿಕನ್ ಇನ್ಸ್ಟಿಟ್ಯೂಟ್ಲಿ ಡಾಕ್ಟರ್ ಪ್ರದೀಪ್ ಮೆಹಿಂದಿರತ್ ಅಂತ ಇದ್ದರು, ಅವರು ನಮ್ಮ ವೈಸ್ ಪ್ರೆಸಿಡೆಂಟ್. ಅವರು ಇಂಡಿಯಾದ ಪಾರ್ಟಿಷನ್ ಟೈಮಲ್ಲಿ ಸಿಂಧ್ನಿಂದ ಬಂದವರು, ಜೆಂಟಲ್ಮೆನ್, ಅವರು ಥರೋ ಜೆಂಟಲ್ಮೆನ್, ಬಡತನದಿಂದ ಬಂದವರು. ಹಾಗೆ ನಾನು ಅವ್ರ ಹತ್ರ ಕೇಳಿದೆ, ಸರ್, ಸಂಬಡಿ ಈಸ್ ಪ್ರೆಷರೈಸಿಂಗ್ ಮೀ ಟು ಕಂಟೆಸ್ಟ್ ಫಾರ್ ಡೆಲ್ಲಿ ಕರ್ನಾಟಕ ಸಂಘ, ಡು ಯು ಪರ್ಮಿಟ್ ಮೀ? ಹಾಯ್ ಬಿಳಿಮಲೆ, ಇಫ್ ಯು ವಾಂಟ್ ಮೋರ್ ಹೆಡ್ಏಕ್ ಗೋ ಅಂಡ್ ಕಂಟೆಸ್ಟ್ ಅಂದ್ರು ಅವರು. ಐ ಹ್ಯಾವ್ ನೋ ಅಬ್ಜೆಕ್ಷನ್, ಐ ಥಾಟ್ ಯು ಹ್ಯಾವ್ ಇನಫ್ ಹೆಡ್ಏಕ್ ಹಿಯರ್, ಇಫ್ ಯು ವಾಂಟ್ ಆಡ್ ಮೋರ್ ಗೋ ಅಂದ್ರು. ಏನು ಅಬ್ಜೆಕ್ಷನ್ ಮಾಡಿ ನಿಂತೆ. 5 ಓಟಿಗೆ ಗೆದ್ದೆ. ಗೆದ್ದಾಗ ಥ್ಯಾಂಕ್ಸ್ ಟು ಸರೋಜಿನಿ ಮಹಿಷಿ ಅವರ ಕಾಲದಲ್ಲಿ ಜಾಗ ಇತ್ತು. ಅವರೇ ವೈಜಯಂತಿ ಮಾಲಾ ಮೊದಲಾದವರ ನೃತ್ಯ ಎಲ್ಲ ಮಾಡಿ ಒಂದು ಹಳೆ ಕಟ್ಟಡ ಕಟ್ಟಿದ್ರು. ಆದರೆ ಆ ಕಟ್ಟಡಕ್ಕೆ 80ರ ದಶಕದಲ್ಲಿ ಕಟ್ಟಿದ್ದು, ಅದು 2000 ಇಸವಿಗೆ ಕನ್ನಡಿಗರ ಸಂಖ್ಯೆ ಜಾಸ್ತಿ, ಸವಲತ್ತುಗಳು ಬೇಕು, ಎಲ್ಲ ಇಲ್ಲ, ಅದಕ್ಕೆ ಬೇಕಾದಷ್ಟು ಅವಕಾಶಗಳು ಇರಲಿಲ್ಲ. ಆದ್ದರಿಂದ ಹಿಂದಿನ ಅಧ್ಯಕ್ಷರು ನಾಗರಾಜು ಅದನ್ನು ಒಡೆದು ಹೊಸ ಪ್ಲಾನ್ ಮಾಡಬೇಕು ಅಂತ, ಪ್ಲಾನ್ ಅಪ್ರೂವಲ್ ಆಗಿದೆ, ಎಲ್ಲ ಆಗಿದೆ, ಅದರ ಬೇಸಿಕ್ ಕೆಲಸ ಎಲ್ಲ ಮಾಡಿದ್ದಾರೆ ಅವರು, ನಮ್ಮ ಹಿಂದಿನ ಅಧ್ಯಕ್ಷರು. ಮತ್ತೆ ಅವರು ಮಾಡ್ತಿದ್ರು. ಬಟ್ ಸಮಸ್ಯೆ ಎಲ್ಲಿತ್ತಂದ್ರೆ, ಅವ್ರ ಹತ್ರ ಬರೀ 80 ಲಕ್ಷ ರೂಪಾಯಿ ಇತ್ತು ಅಕೌಂಟಲ್ಲಿ. ಅದನ್ನು 5 ವರ್ಷದಿಂದ ಬರೀ 80 ಲಕ್ಷ ರೂಪಾಯಿ ಇಟ್ಟುಕೊಂಡಿದ್ದಾರೆ ಅವರು. ಕಟ್ಟಡ ಪ್ಲಾನ್ ಶುರುವಾಗಿ 5 ವರ್ಷ ಆದರೂ ದುಡ್ಡು ಅಷ್ಟೇ. ಒಂದು. ಎರಡನೇದು, ದುಡ್ಡನ್ನು ಹೇಗೆ ಹೆಚ್ಚು ಮಾಡಬೇಕು ಅಂತಲೂ ಪ್ಲಾನ್ ಅವರ ಹತ್ರ ಇಲ್ಲ. ಹೇಗೆ ಕಟ್ಟಡ ಕಟ್ಟಲಿಕ್ಕೆ 7 ಕೋಟಿ ರೂಪಾಯಿ ಬಜೆಟ್, ಅದು 80 ಲಕ್ಷದಿಂದ 7 ಕೋಟಿ ಹೆಂಗೆ ಮಾಡ್ತೀರಿ? ಈಗ ಅವ್ರ ಹತ್ರ ಪ್ಲಾನ್ ಇರಲಿಲ್ಲ. ನಾವು ಮೀಟಿಂಗ್ ಎಲ್ಲ ಕೇಳ್ತಾ ಇದ್ವಿ, ಪ್ಲಾನ್ ಏನು ಸರ್ ಅಂತ. ಪ್ಲಾನ್ ಏನಂದ್ರೆ ಅದು ನೋಡುವ ಅಂತ. ಇವರು ಇಲೆಕ್ಷನ್ ಬರುವಾಗ ಕಟ್ಟಡ ಅಂತ ಹೇಳೋದು, ಇಲೆಕ್ಷನ್ ಗೆಲ್ಲೋದು. ಹೀಗೆ 3 ಇಲೆಕ್ಷನ್ ಗೆದ್ದಿದ್ದಾರೆ ಅವರು. ನನಗನ್ಸಿತ್ತು ಇವರು ಇದನ್ನು ಮಾಡಲ್ಲ ಅಂತ ಅನ್ಸಿ, ನಮಗೆ ಅಧಿಕಾರ ಕೊಡಿ, ನಾವು ಕಟ್ಟಡ ಕಟ್ಟುತ್ತೇವೆ ಅಂತ ಒಂದು ಮಾಡಿದ್ವಿ. ಓಟ್ ಹಾಕಿ 5 ಓಟಿಂದ ಗೆದ್ದದ್ದು ನಾನು, ಜಸ್ಟ್ 5 ಓಟು. ಬಟ್ ನಮ್ಮ ಇಡೀ ಟೀಮ್ ಬಂತು. ನೀವು ಹೇಳಿದ ಒಂದು ನಿಜ, ಅದು ಕರ್ನಾಟಕದಲ್ಲಿ ನಾನು ಇದ್ದು ಹೋಗಿ ಬರೀ 2 ವರ್ಷ ಆದ್ದರಿಂದ ಕರ್ನಾಟಕದಲ್ಲಿ ನನ್ನ ನೆನಪುಗಳು ಬಹಳ ಜನರ ಹತ್ರ ಇತ್ತು.
ಹಾಗಾಗಿ ನನ್ನನ್ನು ಹತ್ತಿರದಿಂದ ಗೊತ್ತಿದ್ದವರಿಗೆ ನಾನು ಕರಪ್ಟ್ ಅಲ್ಲ ಇತ್ಯಾದಿಗಳೆಲ್ಲ ಗೊತ್ತಿದ್ದರಿಂದ ನಾನು ಯಾರು ಕೇಳಿದ್ರು ಅವರೆಲ್ಲ ದುಡ್ಡು ಕೊಟ್ಟರು. ದುಡ್ಡು ಬಂತು. ವೀರೇಂದ್ರ ಹೆಗಡೆ ಅವರು 5 ಲಕ್ಷ ರೂಪಾಯಿ ಆ ಕಾಲದಲ್ಲಿ ಕಳಿಸಿಕೊಟ್ರು. ಅವ್ರು ಹೇಳಿದ್ರು ಕೂಡ ಏನು ನಿಮ್ ಕೈಗೆ ದುಡ್ಡು ಹೋದ್ರೆ ಅದು ಇದಾಗುದಿಲ್ಲ ಹೇಳಿ ಕೊಟ್ರು. ಆಮೇಲೆ ಡೆಲ್ಲಿ ಗವರ್ಮೆಂಟ್ ಶೀಲಾ ದೀಕ್ಷಿತ್ ಹತ್ರ ಹೋದ್ವಿ. ಯುವರ್ ಬಿಲ್ಡಿಂಗ್ ಕನ್ನಡ ಬಿಲ್ಡಿಂಗ್? ನೋ ಮೇಡಮ್, ಕರ್ನಾಟಕ ಬಿಲ್ಡಿಂಗ್. ಓಕೆ, ವೈ ಶುಡ್ ಐ ಗಿವ್ ಮನಿ ಅಂದರು. ಕರ್ನಾಟಕ ಸಂಘಕ್ಕೆ ನಾನು ಯಾಕೆ ದುಡ್ಡು ಕೊಡಬೇಕು ಅಂತ ನಾನು ಹೇಳಿದೆ, ಮೇಡಮ್ ನಾವು ಈ ಕಟ್ಟಡವನ್ನು ಕಟ್ಟೋದು ಡೆಲ್ಲಿಯಲ್ಲಿ, ಕರ್ನಾಟಕದಲ್ಲಿ ಅಲ್ಲ. ಮತ್ತೆ ಆ ಕಟ್ಟಡ ಎಷ್ಟು ಚಂದ ಕಟ್ಟುತ್ತೀವಿ ಅಂದ್ರೆ ಇಟ್ ಆಡ್ಸ್ ಟು ದ ಬ್ಯೂಟಿ ಆಫ್ ಡೆಲ್ಲಿ ಅಂದ್ರೆ, ಇಟ್ಸ್ ನಾಟ್ ಆಡಿಂಗ್ ಸಮಥಿಂಗ್ ಟು ಕರ್ನಾಟಕ. ಇಟ್ ಭಾರಿ ಕನ್ವಿನ್ಸ್ ಆಯ್ತು. 25 ಲಕ್ಷ ಕೊಟ್ಟರು ಅವರು. ಹಾಗೆ ದುಡ್ಡು ಬಂತು. ದುಡ್ಡು ಒಂದು 3 ಕೋಟಿ ರೂಪಾಯಿ ಬಂತು. ಇನ್ನೊಂದು 3 ಕೋಟಿ ರೂಪಾಯಿ ಕರ್ನಾಟಕ ಬ್ಯಾಂಕಿಂದ ಲೋನ್ ಮಾಡಿದ್ವಿ. ಸರ್ಕಾರದಿಂದ 1 ಕೋಟಿಯ 25 ಲಕ್ಷ ಬಂತು. ಕಟ್ಟಡ ಬಂತು. ಕಷ್ಟ ಆಯಿತು. 6 ಗಂಟೆವರೆಗೆ ಆಫೀಸಲ್ಲಿ ಕೆಲಸ, ಈ ಅಮೇರಿಕನ್ ಮಕ್ಕಳ ವೀಸಾ ಕೆಲಸ, 6 ಗಂಟೆಯಿಂದ 11 ಗಂಟೆವರೆಗೆ ಕರ್ನಾಟಕ ಸಂಘದ ಕೆಲಸ. ಈ ಕಾಲಘಟ್ಟದಲ್ಲಿ ನನ್ನ ಹೆಲ್ತ್ ಸ್ವಲ್ಪ ಹಾಳಾಯಿತು. ನನಗೆ BP ಜಾಸ್ತಿ ಆಯಿತು, ಶುಗರ್ ಹೈಯೆಸ್ಟ್ಗೆ ಹೋಯ್ತು. ನನಗೆ ಅದನ್ನು ಚೆಕ್ ಮಾಡುವಷ್ಟು ಸಮಯ ಕೂಡ ಇರಲಿಲ್ಲ ಸರಿಯಾಗಿ. ರೆಗ್ಯುಲರ್ ಚೆಕಪ್ ಮಾಡಬೇಕು, ಆ ಎಜುಕೇಶನ್ ಕೂಡ ಇರಲಿಲ್ಲ. ನಿಮ್ಮಂತ ಡಾಕ್ಟರ್ ಸಿಕ್ಕಿದ್ರೆ ನಡುವೆ ಹೋಗಿ ಮಾಡಿ ಅಂತ ಹೇಳ್ತಿದ್ರು. ನಮಗೆ ಅಂತ ಒಂದು ಅಡ್ವೈಸ್ ಕೂಡ ಮಾಡೋರು ಇರಲಿಲ್ಲ ಸರಿಯಾಗಿ, ಅಥವಾ ಅಡ್ವೈಸ್ ಮಾಡೋರ ಜೊತೆ ಇರಲಿಲ್ಲ. ಸೊ ಅದು ನನಗೆ ನೋಡಿ 2008ಕ್ಕೆ ನಾನು ಕಟ್ಟಡ ಎಲ್ಲ ಇನಾಗ್ರೇಷನ್ ಮಾಡಿ ಬಿಟ್ಟೆ. 2009ರಿಂದ ಅದ್ರ ಸಿಂಪ್ಟಮ್ ಕಾಣ್ಲಿಕ್ಕೆ ಶುರು ಆಯ್ತಾನೆ. ಅಂದ್ರೆ ಕಿಡ್ನಿ ಸ್ಟಾರ್ಟೆಡ್ ಫೈಲಿಂಗ್. ಅದೇ ಒಂದು ಇದು ಮೊನ್ನೆ ಇದು ಯಾವ ವಿಚಾರ ಅಂತ ಹೇಳಿದ್ರೆ, ಅದು ಜೀವನದ ಭಾವನಾತ್ಮಕ ಒಂದು ಘಟನೆ. ಅದು ಇವರು ಏನೋ ನಿಮ್ಮ ಬೆಟರ್ ಆಫ್ ಏನಿದ್ದಾರೆ, ಒಂದು ಕಿಡ್ನಿಯನ್ನು ನಿಮಗೆ ಕೊಟ್ಟು ನೀವು ಆ ಕಿಡ್ನಿ ಫೀಲ್ಡಿಂದ ಹೊರಗೆ ಬಂದಿರೋದು ಸರಿ, ಇದೆಲ್ಲ ನೋಡುವಾಗ ಹೇಗೆ ಅನಿಸ್ತು? ಆ ದಿನಗಳು ಹೇಗಿದ್ವು? ಯಾಕಂದ್ರೆ ಇದು ಭಾವನಾತ್ಮಕ ವಿಚಾರ. ಸ್ವಂತ ಆರೋಗ್ಯ ಚೆನ್ನಾಗಿಲ್ಲ, ಜೊತೆಗೆ ಶ್ರೀಮತಿಯವರು ಮುಂದೆ ಬಂದು ಒಂದು ಕಿಡ್ನಿ ನಿಮಗೆ ಕೊಡ್ತಾ ಇದ್ದಾರೆ. ಇದೆಲ್ಲ ನಡುವೆ ಆ ಕಿಡ್ನಿಯನ್ನ, ಈಗ ವೈದ್ಯನಾಗ್ನ ಹೇಳಿದ್ರು, ಕಿಡ್ನಿಯನ್ನ ಬಾಡಿ ಎಕ್ಸೆಪ್ಟ್ ಮಾಡಬೇಕು, ಸುಮಾರು ನಿಮ್ಮ ಇಮ್ಯುನಿಟಿಯನ್ನು ಕಮ್ಮಿ ಮಾಡೋ ಮೆಡಿಸಿನ್ ಮೇಲೆ ತುಂಬ ಟೈಮ್ ಇರಬೇಕು, ಇಡೀ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು, ತಿನ್ನೋದೆಲ್ಲದರಿಂದ ಹಿಡಿದು. ಆ ಘಟನೆಗಳು ಹೇಗಿದ್ವು? ಅದು ಬಹುಶಃ ನನ್ನ ಬದುಕಿನಲ್ಲಿ ನಾನು ಅನುಭವಿಸಿದ ಅತ್ಯಂತ ತೀವ್ರವಾದ ಬಿಕ್ಕಟ್ಟಿನ ಕ್ಷಣಗಳು. ಅದು ಒಂದು, ಕಿಡ್ನಿ ಫೇಲ್ ಆಗ್ತಾ ಇದೆ, ಯೂರಿನ್ ಕ್ರಿಯೇಟಿನೈನ್ 9 ಆಗಿತ್ತು, ಕಾಲೆಲ್ಲ ದಪ್ಪ ಆಗಿತ್ತು, ಮುಖ ಎಲ್ಲ ದಪ್ಪ ಆಗಿತ್ತು. ಡಯಾಲಿಸಿಸ್ ಅಲ್ಲಿ ಇದ್ರಿ? ಇಲ್ಲ, ಡಯಾಲಿಸಿಸ್ಗೆ ಹೋಗ್ಲಿಲ್ಲ ನಾನು. ಓಕೆ. ಡಯಾಲಿಸಿಸ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾಗ ಶೋಭನ ಹೇಳಿದ್ಲು, ನೀವು ಟ್ರಾನ್ಸ್ಪ್ಲಾಂಟ್ಗೆ ಯಾಕೆ ಹೋಗಬಾರದು ಅಂತ. ನನ್ನ ತಲೆಯಲ್ಲಿ ಅದುವರೆಗೆ ಬರಲಿಲ್ಲ. ಐ ವಾಸ್ ಟೇಕನ್ ಬ್ಯಾಕ್ ಲಿಟ್ಲ್ ಬಿಟ್. ನನ್ನ ತಲೆಯಲ್ಲಿ ಏನಿತ್ತು ಅಂದ್ರೆ, ನನ್ನ ಆರೋಗ್ಯ ಹೇಗೂ ಹಾಳಾಗಿದೆ, ಇನ್ನು ಕಿಡ್ನಿ ತೆಗೆದುಕೊಂಡು ಇವಳ ಆರೋಗ್ಯವು ಹಾಳಾದ್ರೆ ನಮ್ಮ ಕತೆ ಮುಗೀತಲ್ಲ. ಮಗ ಇನ್ನು ಚಿಕ್ಕವನು, ಸೊ ನಾನು ಹೋದ್ರೂ ತೊಂದರೆ ಇಲ್ಲ, ನನ್ನ ಹೆಂಡತಿ ಮತ್ತು ಮಗ ಚೆನ್ನಾಗಿರಲಿ ಅಂತ ಒಂದು ಆ ಮೈಂಡ್ ಸೆಟ್ಟಲ್ಲಿ ಇದ್ದೆ. ಆಮೇಲೆ ಇಲ್ಲ, ನೀವು ತಗೋಬಹುದು, ನಮ್ದು ಬ್ಲಡ್ ಗ್ರೂಪ್ ಒಂದೇ, ನಂಗೆ ನಮ್ಮ ಇಬ್ಬರು ಬ್ಲಡ್ ಗ್ರೂಪ್ ಒಂದೇ ಅಂತ ಗೊತ್ತಾದ್ದೆ ಆವಾಗ. ಆಮೇಲೆ ಹಾಸ್ಪಿಟಲ್ಗೆ ಹೋದೆ, ಮ್ಯಾಕ್ಸ್ ಹಾಸ್ಪಿಟಲ್ಗೆ. ಅವರು ಡೋನರ್ಸ್ಗೆ ಏನು ತೊಂದರೆ ಆಗಲ್ಲ, ಡೋಂಟ್ ವರಿ ಅಬೌಟ್ ದ್ಯಾಟ್, ಹಾರ್ಡ್ಲಿ ದೇರ್ ಇಸ್ ಎನಿ ಇನ್ಸಿಡೆನ್ಸ್ ಆಫ್ ಅಂತ. ಆಮೇಲೆ ನಾನು ಅಮೆರಿಕನ್ ಸ್ಟುಡಿಯೋದಾಗ ಕೊಲಂಬಿಯಾಕ್ಕೆಲ್ಲ ಹೋಗಿದ್ದೆ ನೋಡಿ. ಅಲ್ಲಿಯ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಯ ಡಾಕ್ಟರ್ಗಳಿಗೆ ಮೇಲ್ ಎಲ್ಲ ಕಳಿಸಿ. ನನ್ನ ಕನ್ಸರ್ನ್ ಇದ್ದದ್ದು ಏನಂದ್ರೆ, ನಮ್ಮ ಇಬ್ಬರ ಆರೋಗ್ಯ ಹಾಳಾಗಬಾರ್ದು. ನಂದು ಹೋಗಿದೆ, ಇಟ್ಸ್ ಆಕ್ಸೆಪ್ಟೆಡ್. ಅದು ಹೋದ್ರೆ ಹೋಗ್ತದೆ, ಏನ್ ತೊಂದರೆ ಇಲ್ಲ, ಆದ್ರೆ ಒಬ್ಬರಾದ್ರೂ ಮನೇಲಿ ಗಟ್ಟಿ ಇರಬೇಕು ಅಂತ ಹೇಳಿ ಡಿಸೈಡೆಡ್. ಮತ್ತೆ ಇನ್ನು ಅಂದ್ರೆ ನಾವೆಲ್ಲ ಸ್ವಲ್ಪ ಸಾಹಿತ್ಯ ಓದಿದ್ದವರು. ಈಗ ಅವಳ ಬಾಡಿಯ ಒಂದು ಆರ್ಗನ್ ಅನ್ನು ತಗೊಳ್ಳೋದಕ್ಕೆ ನಂಗೆ ಏನ್ ಹಕ್ಕಿದೆ ಅಂತ. ಈ ಭಾವನಾತ್ಮಕ ಅಂಶ. ನಿಮ್ಮ ನಂಬಿ ಮದುವೆ ಆಗಿ ಬಂದಿದ್ದಾರೆ, ನಿಮ್ಮ ಆರೋಗ್ಯ ಹಾಳಾಗೋದ್ರ ಹಿಂದೆ ನಿಮ್ದೇ ಜೀವನ ಶೈಲಿ ಅಥವಾ ನಿಮ್ದು ಒತ್ತಡಗಳಿರ್ಬೋದು. ಮತ್ತೊಂದು ಹೆಣ್ಣನ್ನ ಯಾಕೆ ಅಕೌಂಟೇಬಲ್ ಮಾಡೋದು, ಹೆಂಡತಿ ಆದ್ರೂ ಕೂಡ ಅಂತ ಹೇಳಿ ಹಾಳು ಮಾಡ್ಕೊಂಡಿದ್ದು ನಾನು. ಅದಕ್ಕೆ ಅವಳು ಯಾಕೆ ಬೆಲೆ ತರಬೇಕು ಅಂದ್ರೆ ಒಳಗಡೆ ನೀವು ತುಂಬಾ ಸಫರ್ ಆಗಿರ್ಬೋದು ಆ ಟೈಮಲ್ಲಿ. ಈಗ ಅದು ಬಹಳ ಕಷ್ಟ ಅದು ಹೇಳೋದು. ಬಟ್ ಎಲ್ಲ ಡಾಕ್ಟರ್ಗಳು ನನಗೆ ಹೇಳಿದ ಒಂದು ಮಾತು ಏನಂತಂದ್ರೆ, ಇನ್ಕ್ಲೂಡಿಂಗ್ ಜಪಾನ್, ಮುರಿಜಿರಿಗೆ ಮಾಡಿದ ಡೋನರ್ಸ್ಗೆ ಏನು ತೊಂದರೆ ಆಗಲ್ಲ ಅಂತ. ಅವ್ರದ್ದು 2 ಕಿಡ್ನಿ ತುಂಬಾ ಚಂದ ಇದ್ದ ಕಾರಣ ದೇವನ್ ನಡ್ಸಕ್ 1 ಕಿಡ್ನಿ ಸಾಕು. ಸೊ ಬಟ್ ನಿಮ್ಮೊಳಗೆ ಅದು ಕಿಡ್ನಿ ಏನು ಎಸ್ಟಾಬ್ಲಿಷ್ ಆಗೋದಕ್ಕೆ ಕಷ್ಟ ಇದೆ, ಬಿಟ್ರೆ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತ ಅವರು ಎಲ್ಲ ಹೇಳಿದ್ರು. 1 ಕಿಡ್ನಿ, ಒಬ್ರು ಡಾಕ್ಟರ್ ಹೇಳಿದ್ರೆ ನಂಗೆ ಸ್ವಲ್ಪ ಕನ್ವಿನ್ಸ್ ಆಯ್ತು, ಸತ್ಯವೋ ಸುಳ್ಳು ಗೊತ್ತಿಲ್ಲ ನನಗೆ. 2 ಕಿಡ್ನಿಯಲ್ಲಿ ಹೆಣ್ಣು ಮಕ್ಕಳ 1 ಕಿಡ್ನಿ ಸ್ವಲ್ಪ ಸಣ್ಣದಿರ್ತದೆ, ಮತ್ತು ಆಫ್ಟರ್ ಮೆನೋಪಸ್ ಅದು ಇನ್ನೂ ಸ್ವಲ್ಪ ಶ್ರಿಂಕ್ ಆಗ್ತದೆ, ಸಮ್ ಟೈಮ್ ಇನ್ಆಕ್ಟಿವ್ ಕೂಡ ಆಗ್ಬಿಡುತ್ತೆ ಅದು. ನಾವು ಅವಳ ಆರೋಗ್ಯವಂತ ಕಿಡ್ನಿ ತೆಗೆಯೋದಿಲ್ಲ,
ಈ ಇನ್ನೊಂದು ಚಿಕ್ಕ ಕಿಡ್ನಿ ತೆಗಿತೇವೆ, ಅದು ರೀಪ್ಲಾಂಟ್ ಮಾಡಿದಾಗ ಪುನಃ ಆಕ್ಟಿವೇಟ್ ಆಗ್ತದೆ ಅಂತ ಹಿಂಗೆಲ್ಲ ಹೇಳಿದರು. ಎನಿಹೌ ಅದು ಆಯ್ತದು. ಆಮೇಲೆ ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರು ಹೇಳಿದರು ಒಂದು 60 ಟೆಸ್ಟ್ ಮಾಡಿಸ್ಬೇಕಾಯ್ತು. ಹೇಳೋದು ಟೆಸ್ಟ್ಗಳು ಮ್ಯಾಚ್ ಆಗೋದು ಅದೆಲ್ಲ ಆಯ್ತು. ಪೂರ್ತಿ ರಿಪೋರ್ಟ್ ಇದೆ ನನ್ನ ಹತ್ರ, ಇಟ್ಕೊಂಡಿದ್ದೀನಿ. ಬಟ್ ಒಂದು ಅಂತಲ್ಲಿ ಡಾಕ್ಟರ್ ಹೇಳಿದ್ರು, ಗಾಡ್ ಮೇಡ್ ಯು ಈಚ್ ಅದರ್ ಅಂತ. ಗಾಡ್ ಮೇಡ್ ಯು ಅಲ್ವಾ, ಮಾತೆ ಹೇಳಿ ಹೃದಯಗಳು ಮ್ಯಾಚ್ ಆಗೋದಕ್ಕಿಂತ ಅಲ್ವಾ. ಹಂಗೆ ಹೇಳಿದ್ರು. ಕಿರ್ಬತ್ ಅಂತ ಪಂಜಾಬಿ ಒಳ್ಳೆ ಡಾಕ್ಟರ್. ಗಾಡ್ ಮೇಡ್ ಯು ಈಚ್ ಅದರ್, ಬೆಳಿ ಮೇಲೆ ಆಲ್ ದ ಬೆಸ್ಟ್ ಅಂತಂದ್ರು. ಹಾಗೆ ನಾಳೆ ಟ್ರಾನ್ಸ್ಪ್ಲಾಂಟಿಗೆ ಡೇಟು ಕೊಡಬೇಕು. ಇದು ಯಾವಾಗ ಗೊತ್ತಾ? ಮೇ 31, 2012. ಜೂನ್ 1ಕ್ಕೆ ಟ್ರಾನ್ಸ್ಪ್ಲಾಂಟ್. ನೀವು 31ಕ್ಕೆ ಹಾಸ್ಪಿಟಲ್ಗೆ ಬರ್ಬೇಕು, ಅಡ್ಮಿಟ್ ಆಗಬೇಕು. ಮಧ್ಯಾಹ್ನ ಬನ್ನಿ ಅಂತಂದ್ರು. ನಾವು ರೆಡಿ ಆಗ್ತಾ ಇದ್ವಿ, ಊರಿಂದ ಫೋನ್ ಬಂತು, ಮಾವ ತೀರಿಕೊಂಡಿದ್ದಾರೆ ಅಂತ. ಮಾವ ನಮಗೆ ತುಂಬಾ ಪ್ರೀತಿ, ನಮ್ಮ ಜಾತಿ ಬೇರೆ ಇರ್ಬೋದು, ಆದ್ರೆ ಅವರು ನನ್ನನ್ನು ಮಗನಾಗೆ ನೋಡಿಕೊಂಡ್ರು. ಏನು ಮನೆಗೆ ಹೋದ್ರೆ ಫಸ್ಟ್ ಒಳಗೆ ಕರ್ಕೊಂಡು ದೇವರ ಕೋಣೆಯಲ್ಲಿ ಕೂರಿಸಿ ಪ್ರಸಾದ ತಕ್ಕ ಪುರುಷೋತ್ತಮ ಅಂತ ಹೇಳುದು, ಮಧುರಿಗೆ ಕರ್ಕೊಂಡು ಅವರ ನಂಬಿಕೆ. ನಾನು ಅವರು ಹರಿದ್ವಾರಕ್ಕೆಲ್ಲ ಹೋಗೋದು. ನನ್ನ ಅಪ್ಪ ಹೇಗಿದ್ರೆ ಹಾಗೆ ಇದ್ರು ಅವರು. ಏನು ಜಾತಿ ಗೀತಿ ಎಲ್ರಿಗೂ ಬೈತಾ ಇದ್ರಂತೆ ಅವರು. ನನ್ನ ಮಗಳಿಗೆ ಆದೀತು ಅಂದ್ರೆ ನನಗೂ ಆಗ್ತದೆ, ನಿಮಗೆ ಆಗುದಿಲ್ಲ ಅಂದ್ರೆ ನೀವು ಹೋಗಿ ಅಂತ ಹೇಳ್ತಿದ್ರು. ನನ್ನ ಜೊತೆ ನಿಂತರು, ಗಟ್ಟು ಕೊನೆವರೆಗೆ ನಿಂತರು. ಹಾಗಾಗಿ ಬಹಳ ಗೌರವ ನಂಗೆ ಅವ್ರ ಮೇಲೆ. ಅವ್ರು ತೀರಿಯೋದು. ಶೋಭನಿಗೂ ಕೂಡ ಅವಳ ಮೇಲೆ ಬಾರಿ, ಅಪ್ಪ ಅಂದ್ರೆ ಗೊತ್ತಲ್ಲ, ಮತ್ತೆ ಇವಳು ದೊಡ್ಡ ಮಗಳು, ಮತ್ತೆ ನಮ್ಮ ಮದುವೆಯನ್ನು ಒಪ್ಪಿಕೊಂಡಿದ್ದಾರೆ ಅವರು. ಈಗ ನಾವು ನಾಳೆ ಟ್ರಾನ್ಸ್ಪ್ಲಾಂಟ್ 10 ಗಂಟೆ ಆಗಿದೆ. ಶೋಭನ ಅಳ್ಲಿಕ್ಕೆ ಶುರು ಮಾಡಿದ್ಲು. ನನಗೆ ಏನು ಮಾಡೋಕೆ ಗೊತ್ತಾಗ್ಲಿಲ್ಲ. ಸರ್ಫ್ ಮಾಡಿದೆ, ಫ್ಲೈಟ್ ಸಿಗ್ತದ ಏನಾರು ಅಂತ. ಡೆಲ್ಲಿಯಿಂದ ಡೈರೆಕ್ಟ್ ಮಂಗಳೂರು ಫ್ಲೈಟ್ ಇದು, ನಾಳೆ ಬೆಳಿಗ್ಗೆ ಅಂತ ಆಯ್ತು. ಬ್ಯಾಂಗ್ಳೂರಿಗೆ ಹೋಗಿ, ಬೆಂಗಳೂರಿಂದ ನೀವು ಊರು ತಲುಪುವಾಗ ಮಧ್ಯರಾತ್ರಿ ಆಗ್ತದೆ ಅಂತ ಆಯ್ತು. ಊರಿಂದ ಸುದ್ದಿ ಏನಂದ್ರೆ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಇಲ್ಲಿ, ನಿನ್ನೆ ರಾತ್ರಿ ತೀರಿಕೊಂಡಿದ್ದಾರೆ ಅವರು. ನಾವು ಹೆಣವನ್ನು ತುಂಬಾ ಹೊತ್ತು ಇಡ್ಲಿಕ್ಕೆ ಆಗುದಿಲ್ಲ, ಸಾಯಂಕಾಲದೊಳಗೆ ತಲುಪಲಿಕ್ಕೆ ಆಗಲ್ಲ. ಡೆಲ್ಲಿಯಲ್ಲಿ ಬೇರೆ ಸಪೋರ್ಟ್ ಸಿಸ್ಟಮ್, ಫ್ರೆಂಡ್ಸ್ ಹೊರತಾಗಿ ಯಾರು ಇಲ್ಲ. ಡಾಕ್ಟರ್ ಕೇಳಿದೆ, ಡಾಕ್ಟರ್ ಹೇಳಿದ್ರು ನೋ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್, ಯು ಕ್ಯಾನ್ ಪೋಸ್ಟ್ ಪೋನ್ ಇಟ್ ಅಂತ ಅಂದ್ರೆ. ಇಲ್ಲಿ ಹೋಗ್ಲಿ. ಶೋಭನ ನೋಡಿ ಕೂಲ್ ಆಗಿ ಹೇಳಿದ್ಲು, ನೋಡಿ ನಮಗೆ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಪ್ಪನ ನೋಡ್ಲಿಕ್ಕೆ ಆಗುದಿಲ್ಲ, ಇದನ್ನು ಪೋಸ್ಟ್ ಪೋನ್ ಮಾಡ್ಕೊಂಡು ಏನ್ ಮಾಡೋದು, ಇದಾದ್ರೂ ಆಗಲಿ ಒಂದು ಡಿಸಿಷನ್ ನೋಡಿ. ಹೆಣ್ಮಕ್ಳು ಐ ವಾಸ್ ಕನ್ಫ್ಯೂಸ್ಡ್, ಕಂಪ್ಲೀಟ್ ಕನ್ಫ್ಯೂಸ್. ನನ್ನ ಮಗನಿಗೂ ಕೂಡ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವನು ಕೊನೆಗೆ ಹೋದ್ವಿ ಹಾಸ್ಪಿಟಲ್. ಡಾಕ್ಟರ್ ಬಂದು ಅವಳನ್ನು ಸಮಾಧಾನ ಮಾಡಿದ್ರು. ಡೋಂಟ್ ವರಿ, ವಿ ವಿಲ್ ಟೇಕ್ ಕೇರ್ ಆಫ್ ಯು, ಥಿಂಕ್ ದಟ್ ವಿ ಆರ್ ಆಲ್ ಯುವರ್ ಫಾದರ್ಸ್. ಬಹಳ ಚಂದ ಇತ್ತು ಅದು ನೋಡಿ. ಅದು ಇಟ್ಸ್ ಮೋರ್ ದೆನ್ ಏನು ಹಾಸ್ಪಿಟಲ್. ಆಯ್ತು. ಮರುದಿವಸ ಬೆಳಿಗ್ಗೆ ಕರ್ಕೊಂಡೋದ್ರು, ನನ್ನನ್ನು ಈಗ ಮಲಗಿಸಿದ್ರು. ಶೋಭನ ಅಲ್ಲೇ ಮಲಗಿದಾಳೆ. ಆಮೇಲೆ ಒಂದು ಇಂಜೆಕ್ಷನ್ ಕೊಡಬೇಕು ನಿಮಗೆ ಅಂತ ಇದ್ರು. ಎಲ್ಲ ಬೇಕು ಎಲ್ಲ ಕೊಡಿ ಅಂದೆ. ಅದೇನು ಪೂರ್ಣ ಚುಚ್ಚಿಲ್ಲ ಕಾಣ್ತದೆ. ಲಾಸ್ಟ್ ಟೈಮ್ ಐತೆ ಅದು ನಂಗೆ ಏನು ಗೊತ್ತಾಗ್ಲಿಲ್ಲ. 3:30-4 ಗಂಟೆಗೆ ಎಚ್ಚರಿಕೆ ಆಯ್ತು. ಕಣ್ಣು ತೆಗೆದಾಗ 4-5 ಡಾಕ್ಟರ್ಗಳು ಸುತ್ತ ನಿಂತಿದ್ದಾರೆ. ಈ ಕುಶವಾನ್, ನೀವು ಅವರ ಮುಖದಲ್ಲಿರುವ ಸಂಭ್ರಮ, ಸಂತೋಷ ಉಂಟಲ್ಲ, ಓನ್ಲಿ ಡಾಕ್ಟರ್ಸ್ ಕುಡ್ ಡು ದಟ್. ಅವರಿಗೊಂದು ಆರ್ಗನ್ ಅಕ್ಸೆಪ್ಟ್ ಆಯ್ತು ಅಂತ, ಒಂದು ಸಂತೋಷ ಅವರಿಗೆ. ಓ ಬೆಳಿಮಲೆ, ಕಂಗ್ರಾಚುಲೇಷನ್, ಅದು ಕಿರ್ಬತ್, ಯುವರ್ ವೈಫ್ ಇಸ್ ವೆರಿ ಫೈನ್, ಜಸ್ಟ್ ಐ ಮೆಟ್ ಹರ್. ಅದೊಂದು ಗ್ರೇಟ್ ಮೊಮೆಂಟ್ ಅದು. ಅಂದ್ರೆ ನಾನು ಮೊನ್ನೆ ಇಲ್ಲಿ ನಿಮಾನ್ಸಿಗೆ ಹೋಗಿದ್ದೆ. ನಿಮಾನ್ಸಿಗೆ ಹೋಗಿ ಅಲ್ಲಿ ಡಾಕ್ಟರ್ ಹತ್ರ ಮಾತಾಡ್ಬೇಕಾಗಿ, ಅಂದ್ರೆ ಅಲ್ಲಿ ನನ್ನ ಕನ್ನಡ ಕಲಿಯೋ ಮಕ್ಕಳಿದ್ದಾರೆ. ನಾನು ಹೇಳಿದೆ, ಹಾರ್ಡ್ಲಿ ಐ ಗೆಟ್ ಆಡಿಯನ್ಸ್ ಲೈಕ್ ಯು. ಐ ಟೀಚ್, ನಾನು ಬೇರೆ ಕಡೆ ಎಲ್ಲ ಮಾತಾಡ್ತೀನಿ, ಬಟ್ ಇದನ್ನು ಹೇಳಿದೆ ನಾನು ಒಂದು ಹಾಸ್ಪಿಟಲ್ನಲ್ಲಿ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಕಣ್ಣು ತೆರೆದಾಗ ಡಾಕ್ಟರ್ಗಳ ಮುಖದಲ್ಲಿ ಕಂಡ ನಗು ಇದೆಯಲ್ಲ, ಪ್ರೈಸ್ಲೆಸ್. ಅದು ನಿಮ್ಮ ಶಕ್ತಿ, ಅದು ನಿಮ್ಮ ಸೊತ್ತು. ಅದು ಐ ಗಾಟ್ ಎ ಹ್ಯೂಜ್ ಕ್ಲಾಪ್, ಸ್ಟ್ಯಾಂಡಿಂಗ್ ಓವೇಷನ್ ಮಾಡಿದ್ರು. ಆಮೇಲೆ ಅಲ್ಲಿ ICU-ನಲ್ಲಿ 10 ದಿವಸ ಇದ್ದೆ. ಅಲ್ಲಿ ಒಬ್ಬಳು ಹುಡುಗಿ, ಕೇರಳದ ಹುಡುಗಿ ಇದ್ಲು, ಕುಶವನ್, ನೀವು ನಂಬಲಿಕ್ಕಿಲ್ಲ, ಎಂತ ಸರ್ವಿಸ್ ಅಂದ್ರೆ, ಕೈ ಏನಾದ್ರು ಹಿಂಗ್ ಮಾಡಿದ್ರೆ ಓಡಿ ಬರೋಲ್ಲ. ಟಕ್ಕ ಶಬ್ದ ಆದ್ರೆ, ಹಲೋ ಪ್ರೊಫೆಸರ್, ಹೌ ಆರ್ ಯು, ಹಿಂಗೆ ಮಾಡಿ ಮುಟ್ಟಿ ಅಂತ. ರಾತ್ರಿ 12 ಗಂಟೆಗೆ ಇವಳು ಹೋಗಿ ಇನ್ನೊಬ್ಳು ಬರ್ತಾಳೆ. ಆಗ ಏನೇನಾಗಿದೆ ಅಂತ ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ನನಗೆ ಕಿವಿಗೆ ಬೀಳ್ತಾ ಇರ್ತದೆ,
ಎಷ್ಟು ಚಂದ ಎಕ್ಸ್ಪ್ಲೈನ್ ಮಾಡೋದು, ನಾನು ಅವಳು ಚಾರ್ಜ್ ತಗೊಳ್ಳೋದು. 10 ದಿವಸ ಈ ಸಿಸ್ಟರ್ಗಳು ನನ್ನನ್ನು ನೋಡಿದುಂಟಲ್ಲ, ಈ ದುಡ್ಡಿಂದ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು 10 ಕೋಟಿ ಒಂದು ರಾತ್ರಿಗೆ ಕೊಡಿ ಬರ್ಲಿಕ್ಕಿಲ್ಲ. ದಿಸ್ ಇಸ್ ಸಮಥಿಂಗ್ ಶುಡ್ ಕಮ್ ಫ್ರಮ್ ವಿದಿನ್. ನನ್ನನ್ನು 5-6 ದಿವಸ ಆದ ಮೇಲೆ ಸ್ನಾನ ಮಾಡಿಸ್ಬೇಕಿತ್ತು. ಇಲ್ಲೆಲ್ಲ ಹಾಕಿದ್ದಾರೆ, ಕೊಯ್ದಿದ್ದಾರೆ, ಇಲ್ಲಿ ಮಾರ್ಕ್ ಇಷ್ಟು ದೊಡ್ಡದಿದೆ, ಬ್ಲಡ್ ಹೋಗ್ತಾ ಇತ್ತು, ಕ್ಲೀನ್ ಮಾಡ್ಬೇಕಲ್ಲ ಬಾಡಿಯನ್ನ, ನಿಮಗೆಲ್ಲ ಗೊತ್ತಿದೆ. ಸ್ಪಂಜಲ್ಲಿ ತಂದು ಹೀಗೆ ಮಾಡಿ ಬಟ್ಟೆಲ್ಲ ತೆಗೆದ್ರು, ನೇಕೆಡ್ ಮಾಡಿದ್ರು, ಬಿಸಿಯಲ್ಲಿ ಎಲ್ಲ ಒರೆಸಿದ್ರು. ಆ ಸಿಸ್ಟರ್ಗೆ ಹೇಳಿದೆ, ಸಿಸ್ಟರ್ ಬಹುಶಃ ನನ್ನ ಅಮ್ಮ ನನ್ನನ್ನು ಹೀಗೆ ನೋಡಿದ ಮೇಲೆ ಎರಡನೇ ನೋಡ್ತಿರೋರು ನೀವೇ ಅಂತ ಅಂದೆ. ಐ ಥಿಂಕ್ ಆಫ್ಟರ್ ಮೈ ಮದರ್. ಅವಳು ಎಷ್ಟು ಚೆನ್ನಾಗಿ ಹೇಳಿದೆ ಗೊತ್ತಾ, ಪ್ರೊಫೆಸರ್, ಎವ್ರಿ ಪೇಷಂಟ್ ಈಸ್ ಅವರ್ ಚೈಲ್ಡ್. ನಾನು ಹೇಳಿದೆ, ಅಮ್ಮ ಮದರ್ ತೆರೇಸ ಏನು ಅಂತ ನಂಗೆ ಈಗ ಗೊತ್ತಾಯ್ತು ಅಂದೆ. ಹಿಂಗೆ ಅಲ್ದೆ ನಾನು, ಐ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮದರ್ ತೆರೇಸ ಟ್ರೂ. ಹೀಗೆ ಎಂಜಾಯ್ ನಾನು, ಬಿಕಾಸ್ ನಾನೊಂದು ಲಿಟ್ರೇಚರ್ ಸ್ಟೂಡೆಂಟ್. ಆದ್ದರಿಂದ ಜೀವನದ ಎಲ್ಲ ಎಮೋಷನ್ಗಳನ್ನ ಸ್ವಲ್ಪ ಏನು ಅದನ್ನ ಆ ಹಂತಗಳನ್ನ ನೀವು ಗಟ್ಟಿಯಾಗಿ ಅನುಭವಿಸ್ತಾ ಹೋದ್ರಿ, ಅದೊಂದು ಇಂಪಾರ್ಟೆಂಟ್. ತುಂಬಾ ಇದೆ, ಹೌದೌದು. ಅವೆಲ್ಲ ಹೇಳಕ್ಕಾಗಲ್ಲ ಎಷ್ಟೋ ಬಾರಿ. ಆಮೇಲೆ ಯಾರಿಗೆ ಹೇಳೋದ್ರಿಂದ ಏನು ಪ್ರಯೋಜನ, ಹಿಂಗೆಲ್ಲ ಬರ್ತದೆ. ಬಟ್ ಐ ಫೆಲ್ಟ್ ಇಟ್. ನನ್ನ ಜೀವನದ ಬಹಳ ತೀಕ್ಷ್ಣವಾದ ಮತ್ತು ಉತ್ಕಟವಾದ ಕ್ಷಣಗಳನ್ನ ನಾನು ಅನುಭವಿಸಿದ್ದೇನೆ ಎಂಬುದು ನಿಜ. ಇದಕ್ಕಿಂತಲೂ ಹೆಚ್ಚು ಉತ್ಕಟವಾದ ಕ್ಷಣಗಳನ್ನ ಇನ್ಯಾರು ಅನುಭವಿಸಿರ್ತಾರೆ, ಆರ್ಮಿಯಲ್ಲಿರುವವರೆಲ್ಲ ಅನುಭವಿಸಿರ್ತಾರೆ. ಅದಲ್ಲ ಹೇಳೋದು ನಾನು. ನನ್ನ ಬದುಕಿಗೆ ನನ್ನದೇ ಒಂದು ಲಿಮಿಟೇಷನ್ಸ್ ಇದೆಯಲ್ಲ, ಅದರ ಒಳಗೆ ನಾನು ಅನುಭವಿಸಿದ್ದೇನೆ. ಇದು ಕೂಡ ಸಾಮಾನ್ಯ ಸಂಗತಿ ಅಲ್ಲ. ಏನು ಆರ್ಗನ್ ಡೊನೇಷನ್ ಆಗೋದು, ಅದನ್ನ ಹೊರಗೆ ಬರೋದು. ಯಾಕಂದ್ರೆ ಕೆಲವೊಮ್ಮೆ ಆರೋಗ್ಯ ಸರಿ ಇದ್ದಾಗ 108 ಸಮಸ್ಯೆ, ಆರೋಗ್ಯ ಹಾಳಾದಾಗ ಅದೊಂದೇ ಸಮಸ್ಯೆ. ಫಸ್ಟ್ ಟೈಮ್ ನನಗೆ ನನ್ನ ದೇಹದ ಮೇಲೆ ಪ್ರೀತಿ ಬರ್ಲಿಕ್ಕೆ ಶುರು ಆಯ್ತು. ಅದಾದ ನಂತರ ನೀವು ಸ್ವಲ್ಪ ಯಾಕಂದ್ರೆ ಈಗಲೂ ನನ್ನ ಹೊಟ್ಟೆಯಲ್ಲಿರುವ ಕಿಡ್ನಿ ನಂದಲ್ಲ, ನನ್ನ ಹೆಂಡತಿ ಕೊಟ್ಟಿರೋದು. ಅವಳ ದೇಹವನ್ನ ಕೊಯ್ದು ನಂಗೆ ಕೊಟ್ಟಿರೋದು. ನಾನು ಇದನ್ನು ಗೌರವಿಸಲೇಬೇಕು. ನನಗೆ ಇದರ ಮೇಲೆ ಅತ್ಯಾಚಾರ ಮಾಡ್ಲಿಕ್ಕೆ, ಇದನ್ನು ಅನ್ಯಾಯ ಮಾಡ್ಲಿಕ್ಕೆ ನನಗೆ ಯಾವ ಅಧಿಕಾರವೂ ಇಲ್ಲ. ಆದ್ರಿಂದ ನಾನು ಅದನ್ನು ಜಾಗ್ರತೆಯಿಂದ ಇಟ್ಟುಕೊಂಡಿದ್ದೇನೆ. ಹಾಗಾಗಿ 12 ವರ್ಷ ಆಯ್ತು, 13 ವರ್ಷ ಆಯ್ತು. 2012 13 ವರ್ಷ ನನಗೆ ಒಂದು ತಲೆನೋವು ಬರಲಿಲ್ಲ, ಶೀತ ಆಗ್ಲಿಲ್ಲ, ಯಾವ ಕಾಯಿಲೆ ಕೂಡ ಬರಲಿಲ್ಲ. ಆದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತದೆ, ನಾನು ಇನ್ಸುಲಿನ್ ತಗೋಬೇಕು, ಮೆಡಿಸಿನ್ ತಗೋಬೇಕು. ಪ್ರಾಯ ಆದಾಗೆ ಸ್ವಲ್ಪ ಆಕ್ಟಿವಿಟೀಸ್ ಕಮ್ಮಿ ಆಗ್ತದೆ. ಡಾಕ್ಟರ್ ಹೇಳಿದರೆ ಹೆಚ್ಚು ಬೆಂಡ್ ಮಾಡಬೇಡಿ ಅಂತೆಲ್ಲ. ಹಾಗಾಗಿ ಹೆಚ್ಚು ಎಕ್ಸರ್ಸೈಸ್ ಮಾಡೋದಕ್ಕೂ ಭಯ ಆಗ್ತದೆ. ಅದರಿಂದೆಲ್ಲ ಸ್ವಲ್ಪ ನಡೀತೇನೆ ನಾನು ಇವತ್ತು ಕೂಡ 7-8 ಕಿಲೋಮೀಟರ್ ನಡೆದ್ರೆ ನನಗೆ ಏನೂ ಆಗಲ್ಲ. ಎಲ್ಲ ಇರ್ತದೆ. ದಟ್ಸ್ ಲೈಫ್. ಸರಿಗೆ ಮತ್ತೊಂದು ವಿಚಾರ ಕಟ್ ಮಾಡುವ. ಬಿಳಿಮಲೆಯವರು ವಿದ್ವಾಂಸರು, ಸಾಹಿತಿಗಳು, ಇದೆಲ್ಲ ಗೊತ್ತು. ಈ ಆಂಟಿ ನ್ಯಾಷನಲ್, ಲೆಫ್ಟಿಸ್ಟ್ ಅಲ್ಲ, ಈ ತರದ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಬರ್ತದಲ್ಲ, ಇದು ಹೆಚ್ಚು ಕಡೆ ಬರೋದು ನೀವು ಹುಟ್ಟಿ ಕೆಲಸ ಮಾಡಿದ ದಕ್ಷಿಣ ಕನ್ನಡ ಬರೋದು. ಸುಳ್ಳೆ ಗಿಳ್ಳಿ ಎಲ್ಲ ಜನರಿಗೆ, ಅವ್ರಿಗೆ ನಿಮ್ಮನ್ನು ಏನು ಅಂತ ಗೊತ್ತಿಲ್ವಾ, ಅಥವಾ ಕೆಲವು ನಿಮ್ಮ ವಿಚಾರಗಳಲ್ಲಿ ನೀವು ತಗೊಂಡಿರೋ ಸ್ಟ್ಯಾಂಡ್ಗಳು, ಅಥವಾ ಇದು ಕಾರಣ ಏನು? ಯು ಹ್ಯಾವ್ ಬಿನ್ ಬ್ರ್ಯಾಂಡೆಡ್ ಲೈಕ್ ಈ ರೀತಿಯ ಬ್ರ್ಯಾಂಡಿಂಗ್ ಆಗಕ್ಕೆ. 1992 ನಾನು ಕನ್ನಡ ಯೂನಿವರ್ಸಿಟಿ ಸೇರಿದ್ದು. 92-98 ನಾನು ಕನ್ನಡ ಯೂನಿವರ್ಸಿಟಿ ನಾನೇ ಪುರುಷೋತ್ತಮ ಬಿಳಿಮಲೆ ನಾನೇ ಮಾತಾಡ್ತಿದ್ದೆ, ನಾನೇ ಬರಿತಾ ಇದ್ದೆ. ನನ್ನ ಒಳ್ಳೆ ಪುಸ್ತಕಗಳೆಲ್ಲ ಬಂದಿವೆ, ಮಂಗಳೂರಲ್ಲೇ ಬಂದಿವೆ. ದಲಿತ ಜಗತ್ತು ಬಂತು, ಕರಾವಳಿ ಜಾನಪದ ಬಂತು, ಕೂಡು ಕುಟುಂಬ ಬಂತು. ಯಾರು ನನ್ನನ್ನು ಆಂಟಿ ನ್ಯಾಷನಲ್ ಇತ್ಯಾದಿ ಅದು ನನ್ನ ಧೋರಣೆ ಈಗಲೂ ಅದೇ, ಯಾರು ಹೇಳಲಿಲ್ಲ. 1998ಕ್ಕೆ ನಾನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಸೇರಿ 2015ರವರೆಗೆ ಕೆಲಸ ಮಾಡಿದೆ. ಯಾರು ನನ್ನನ್ನು ಆಂಟಿ ನ್ಯಾಷನಲ್ ಅಂತ ಹೇಳಲಿಲ್ಲ. ನನ್ನ ಸುದ್ದಿಲಿ ಯಾವ ಎಲ್ಲಿ ಬದುಕಿದಾನೋ ಇದ್ದಾನೋ ಅಂತ ಗೊತ್ತಿಲ್ಲ ಯಾರಿಗೂ. 2015ರಿಂದ ನಾನು JNU ಸೇರಿದೆ. ಓಕೆ. ಅಲ್ಲಿ ಒಂದು ಕನ್ನಡ ಪೋಸ್ಟು ಕ್ರಿಯೇಟ್ ಆಯಿತು. ಕರ್ನಾಟಕ ಸರ್ಕಾರ ಒಂದು 7-8 ಜನ ಅರ್ಜಿ ಹಾಕೊಂಡಿದ್ರು. ನಾನು ಹೆಂಗೂ ಡೆಲ್ಲಿಲಿದ್ದೆ, ಅರ್ಜಿ ಹಾಕೊಂಡಿದ್ದೆ. ಐ ಗಾಟ್ ಸಿಲೆಕ್ಟೆಡ್. ಬಹಳ ಒಳ್ಳೆಯ ಪ್ಯಾನಲ್ ಇತ್ತು. ಎಸ್ ಶೆಟ್ಟರ್ ಮೊದಲಾದವರು ಬಹಳ ದೊಡ್ಡ ಪ್ಯಾನಲ್, 12 ಜನ ಇದ್ರು. ನನ್ನನ್ನು ನೀವು JNU ಬಂದರೆ ಏನು ಮಾಡ್ತೀರಿ ಅಂತ ಕೇಳಲಿಕ್ಕೆ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನನಗೆ ಕೆಲಸ ಸಿಗದಿದ್ರು ತೊಂದರೆ ಇಲ್ಲ. ಐ ಹ್ಯಾವ್ ಟು ಫೇಸ್ ದೀಸ್ ಸ್ಕಾಲರ್ಸ್ ಅಂತ ನಾನು ಅವ್ರನ್ನ ಕೌಂಟರ್ ಮಾಡ್ತಾ ಇದ್ದೆ. ಯಾಕಂದ್ರೆ ಕೆಲವರೆಲ್ಲ ಔಟ್ಡೇಟ್ ಆಗಿದ್ರು. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಅಮೆರಿಕ ಸ್ಟೂಡಿಯಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಕೆಲವು ಹೊಸ ತಿಳುವಳಿಕೆಗಳು ಸಹಜವಾಗಿ ಸಿಕ್ಕಿತ್ತು. ಸೊ ಐ ಗಾಟ್ ದ ಜಾಬ್, ಸೇರಿದೆ. ನಾನು ಯಾವಾಗ ಸೇರಿದ್ದು? 2015 ಅಕ್ಟೋಬರ್ 1ಕ್ಕೆ ಸೇರಿದ್ದು.
ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಏನು ಸಮಸ್ಯೆ ಇರಲಿಲ್ಲ. ಜನವರಿಯಲ್ಲಿ ಕನ್ಯಾಕುಮಾರದ ಇನ್ಸಿಡೆಂಟ್ ನಡೆಯಿತು JNUನಲ್ಲಿ. ಅಷ್ಟೊತ್ತಿಗೆ ನಮಗೆ ಹೊಸ ವೈಸ್ ಚಾನ್ಸಲರ್ ಬಂದಿದ್ರು, ಜಗದೀಶ್ ಕುಮಾರ್ ಮಾಮಿದಾಳ ಅಂತ, ಹಾರ್ಡ್ ಕೋರ್ RSS ಫೆಲೋ ಬಂದಿದ್ರು. ಅದು ಬಂದ ಕೂಡಲೇ ಅವರು ಎಲ್ಲ ಶುರು ಮಾಡಿದ್ರು, ಈ ಲೆಫ್ಟಿಸ್ಟ್ ಆರ್ಗನೈಸೇಷನ್ಗಳನ್ನ ನಾಶ ಮಾಡೋದು. ಅವರು ಬಹಳ ಅದನ್ನ ಕಟುವಾಗಿ ಮಾಡಿದ್ರು. 2016-15 ಸೇರಿದ ನಾನು 16 ಜನವರಿಯಲ್ಲಿ ಇವನ ಪರ ಇದ್ದಾನೆ. ಆ ಘಟನೆ, ಇಡೀ ಘಟನೆ ನಡೆದಾಗ ನಾವು ಇದ್ವಿ ಅಲ್ಲಿ. ವಿವೇಕ್ ರೈ ಒಂದು ಮೀಟಿಂಗ್ ಬಂದಿದ್ರು, ನಾನು ವಿವೇಕ್ ರೈ ಎಲ್ಲ ಕೂತಿದ್ವಿ. ಅಲ್ಲಿ ಏನೂ ಆಗ್ಲಿಲ್ಲ. ಆಕ್ಚುಲಿ ಪಾಕಿಸ್ತಾನ ಪರ ಘೋಷಣೆ ಕೂಗ್ಲಿಲ್ಲ, ಆದ್ರೆ ಹೊರಗಿಂದ ಯಾರೋ ಬಂದು ಕೂಗಿ ಓಡಿದ್ರು. ಬಂದ್ರು, ಕೂಗಿ ಓಡಿದ್ರು. ಅದು ನಿಮಗೆ ಗೊತ್ತಲ್ಲ, ಪೊಲಿಟಿಕಲ್ ಆಗಿ ಬ್ಲೋ ಅಪ್ ಆಯ್ತು. ನನ್ನದು ಥಿಯರಿಯನ್ನು ನಾನು ನಿಮಗೆ ಆಗ ಹೇಳಿದೆ. ವಿವೇಕಾನಂದ ಕಾಲೇಜಿನವರು ನನ್ನನ್ನು ಅಲ್ಲಿ ಕರೆದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ರು ಕೂಡ ವಿವೇಕಾನಂದ ಕಾಲೇಜಿನ ಮೇಲೆ ನಂಗೆ ದ್ವೇಷ ಇಲ್ಲ, JNUನ ಮೇಲೆ ನಂಗೆ ದ್ವೇಷ ಇಲ್ಲ. ನಂಗೆ ಒಂದು ಕೆಲಸ ಕೊಟ್ಟಿದೆ, ಒಳ್ಳೆ ವಿದ್ವಾಂಸ ಕೊಟ್ಟಿದೆ. ಹಾಗಾಗಿ ನಾನು ಅದನ್ನು ಡಿಫೆಂಡ್ ಮಾಡ್ಕೊಂಡೆ. ಅಲ್ಲಿ ಏನು ನಡೀಲಿಲ್ಲ. ಆಮೇಲೆ ಹೊರಗಿನವರು JNU ಬಗ್ಗೆ ಹೇಳ್ತಾರಲ್ಲ, ಅಲ್ಲಿ ನಿರೋಧ ಮಾಡ್ತಾರೆ, ಆಮೇಲೆ ಅಲ್ಲಿ ಹೆಂಗಸರು ಗಂಡಸರು ಒಟ್ಟಿಗೆ ಬಿದ್ದುಕೊಂಡಿರ್ತಾರೆ. ಇದು ಸುಳ್ಳು ಅಂತ ಹೇಳ್ಬೇಕಲ್ಲ ನಾನು, ಯೂನಿವರ್ಸಿಟಿ ಇದ್ದವನು. ಅದನ್ನು ನಾನು ಫೇಸ್ಬುಕ್ ಅಲ್ಲೆಲ್ಲ ಬರೀತೆ, ಅವು ಸುಳ್ಳು, ಅದು ನಿಜ ಅಲ್ಲ ಅಂತ. ಸೊ 2015 ಅಕ್ಟೋಬರ್ 2 ನಾನು ಈ ದೇಶದ ಅತ್ಯಂತ ಒಳ್ಳೆಯ, ಸುಭದ್ರ, ವಿದ್ಯಾವಂತ ನಾಗರಿಕ ಆಗಿದ್ದೆ, ಕನ್ನಡ ಪ್ರೊಫೆಸರ್ ಆಗಿದ್ದೆ. 3 ತಿಂಗಳಲ್ಲಿ JNUಗೆ ಸೇರಿದ ಕೂಡಲೇ ನಾನು ದೇಶದ್ರೋಹಿ, ಪಾಕಿಸ್ತಾನಕ್ಕೆ ಹೋಗಬೇಕಾದವನು ಎಲ್ಲ ಶುರುವಾಯಿತು. ಇದರಲ್ಲಿ ಯಾವುದರಲ್ಲಿ ಕೂಡ ನಿಜ ಇಲ್ಲದರಿಂದ ನಾನು ಅದರಿಂದ ಒಂದು ಚೂರು ಕೂಡ ವಿಚಲಿತನಾಗಲಿಲ್ಲ. ನನ್ನ ಬಗ್ಗೆ ಗೊತ್ತಿದ್ದ ನೀವು ಕಮೆಂಟ್ ಮಾಡಿದರೆ ಎಸ್ ಐ ಟೇಕ್ ಇಟ್, ಖುಷಿ ನನಗೆ ಗೊತ್ತಿದೆ, ಆದರೆ ನಾನು ಸೀರಿಯಸ್ ಆಗಿ. ಯಾವನು ಒಬ್ಬ ಬೀದಿಲಿ ಹೋಗೋನು ನನ್ನ ಮೇಲೆ ಆಂಟಿ ನ್ಯಾಷನಲ್ ನನ್ನಂತ ದೇಶ ಪ್ರೇಮಿ ಯಾರು ಇರಲಿಕ್ಕಿಲ್ಲ. ಹಾಗೆ ನೋಡಿದ್ರೆ ನಾವೆಲ್ಲ ಈ ಮಣ್ಣಿನಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ಅದು 2015 ಅನಂತರ ಬೆಳೆದ ರಾಜಕೀಯದ ಭಾಗವೇ ವಿನಃ ಪುರುಷೋತ್ತಮ ಬಿಣಮಲೆ ಎಂಬ ವ್ಯಕ್ತಿಯಲ್ಲಾದ ಬದಲಾವಣೆ ಅಲ್ಲ. ಸರ್, ಅಕಾಡೆಮಿಕಲ್ ಆಕ್ಟಿವಿಟಿಯಿಂದ ಅಥವಾ ಒಂದು ಈಗ ಯೂನಿವರ್ಸಿಟಿನ ರೇಟ್ ಮಾಡಿದ್ರೆ ಈಸ್ JNU ಎ ಗುಡ್ ಪ್ಲೇಸ್ ಫಾರ್ ರಿಸರ್ಚ್, ಫಾರ್ ಸ್ಟಡೀಸ್, ಅಕಾಡೆಮಿಕ್ಸ್? ಇಟ್ ವಾಸ್, ಈಗ ಇಲ್ಲ. ಇಟ್ ವಾಸ್, ಈಗ ಚೇಂಜ್ ಆಯ್ತದು. ಇಲ್ಲದಿದ್ರೆ ಜಗತ್ತಿನ ಅತ್ಯುತ್ತಮವಾದ 50 ಯೂನಿವರ್ಸಿಟಿಗಳಲ್ಲಿ JNU ಇತ್ತು. ಅದರ ಶಕ್ತಿ ಎಲ್ಲಿದೆ ಅಂತಂದ್ರೆ ಡಿಬೇಟ್ಗಳಲ್ಲಿ. ಈಗ ನೋಡಿ, ಅಲ್ಲಿ ಒಂದು ಹುಡುಗ ಬಂದ, ಸರ್ ಐ ಹರ್ಡ್ ಯು ಆರ್ ಸ್ಪೀಕಿಂಗ್ ಅಬೌಟ್ ತುಳು, ವುಡ್ ಯು ಲೈಕ್ ಟು ಟಾಕ್ ಟು ಅಸ್ ಅಬೌಟ್ ಲ್ಯಾಂಗ್ವೇಜ್ ಅಂತ ಕೇಳಿದ. ಎಸ್ ಅಂತಂದೆ. ಹಾಸ್ಟೆಲ್ಗೆ ಹೋದೆ, ಹೋಟೆಲ್ 200 ಮಕ್ಕಳು ಇದ್ದಾರೆ. ತುಳುನ ಬಗ್ಗೆ ರಾತ್ರಿ ಅಂದ್ರೆ ಅಲ್ಲಿ ಮೆಸ್ ಟಾಕ್ ಅಂತ ಹೇಳ್ತಾರೆ, ಊಟ ಆದಮೇಲೆ ಕುರ್ಚಿಗಳನ್ನು ಹೊರಗಿಡ್ತಾರೆ, ಮಕ್ಕಳಲ್ಲಿ ಕೂತ್ಕೊಳ್ತಾರೆ. ರಾತ್ರಿ 10 ಕಾಲರಿಂದ 12 ಗಂಟೆಗೆ ತುಳು ಬಗ್ಗೆ ನಾನು JNUನಲ್ಲಿ ಮಾತಾಡಿದೆ. ಆ ಇಂಟ್ರೆಸ್ಟ್ ನೋಡಿ ಮಕ್ಕಳಿಗೆ. ಆಮೇಲೆ ಯಾವುದೋ ಇದು ರಷ್ಯಾ ಮತ್ತು ಯುಕ್ರೇನ್ ಗಲಾಟೆ ಆಗ್ತದೆ, ಅಲ್ಲಿ ಒಂದು ಡಿಸ್ಕಷನ್ ಏರ್ಪಡ್ತದೆ. ಆ ಡಿಸ್ಕಷನ್ ನಲ್ಲಿ ಯುಕ್ರೇನ್ ನ ಎಂಬಾಸಡರ್ ಇರ್ತಾನೆ, JNU ಒಳಗಡೆ ಇದ್ದೇ ಇರ್ತಾನೆ, ಬರ್ತಾನವ. ರಷ್ಯಾದವನು ಬರ್ತಾನೆ, ಮಾತಾಡ್ತಾರೆ. ಆಮೇಲೆ ಈ ತರ ಈಗ ನೀವು ಯಾವುದೋ ಒಂದು ಸುಮ್ಮಗೆ ಹೇಳ್ತೀರಿ, ಸರ್ ಐ ಡೋಂಟ್ ಅಗ್ರಿ ವಿತ್ ಯು ಅಂತ ಹೇಳ್ತಾರೆ, ಡಿಬೇಟ್ ಆಗ್ತದೆ. ನೀನು ನಿನ್ನನ್ನು ಸಸ್ಟೈನ್ ಮಾಡಬೇಕು, ಇಲ್ಲಾಂದ್ರೆ ಐ ಆಮ್ ಸಾರಿ, ಐ ವಿಲ್ ಕಮ್ ಬ್ಯಾಕ್ ಟುಮಾರೋ, ಐ ವಿಲ್ ಕರೆಕ್ಟ್ ಮೈ ಸೆಲ್ಫ್ ಅಂತ ಹೇಳಿ ಹೋಗ್ಬೇಕು. ಅಟೆಂಡೆನ್ಸ್ ಇಲ್ಲ JNUನಲ್ಲಿ ಮಕ್ಕಳಿಗೆ. ಯಾಕೆ ಅಟೆಂಡೆನ್ಸ್ ಇಲ್ಲ ಅಂದ್ರೆ, ಈಗ ನಾನು ಕ್ಲಾಸ್ ಮಾಡ್ತೇನೆ, ನನ್ನ ಕ್ಲಾಸಿಗೆ ಒಂದು ದಿವಸ ಕೂಡ ಮಕ್ಕಳ ಕೊರತೆ ಎಂದೂ ಆಗಲಿಲ್ಲ. ಬೇರೆ ಕ್ಲಾಸಿನವರು ಕೂಡ ಬರ್ತಾ ಇದ್ರು. ನಾನು ಕನ್ನಡ ಲಿಟರೇಚರ್ ಪಾಠ ಮಾಡಿದ್ರೆ ಹಿಸ್ಟ್ರಿ ಮಕ್ಕಳು ಬಂದು ಕೂತ್ಕೊಳ್ತಾ ಇದ್ರು. ಒಬ್ಬ ತಯಾರು ಮಾಡಲ್ಲ, ಒಬ್ಬ ಮೇಷ್ಟ್ರು ಸುಮ್ಮನೆ ಹೋಗಿ ರೈಲು ಬಿಡ್ಲಿಕ್ಕೆ ಶುರು ಮಾಡ್ತಾನೆ. ಮಕ್ಕಳು ಹೇಳ್ತಾರೆ, ಸರ್ ಐ ಆಮ್ ಸಾರಿ ಸರ್, ಐ ವಿಲ್ ಗೋ ಟು ಲೈಬ್ರರಿ ಅಂತ ಎದ್ಕೊಂಡು ಹೋಗ್ತಾರೆ. ಇಫ್ ಎ ಸ್ಟೂಡೆಂಟ್ ಫೀಲ್ಸ್ ದ್ಯಾಟ್ ಇಟ್ಸ್ ನಾಟ್ ವರ್ತ್ ಇಟ್ ಅಂದ್ರೆ ಹೊರಟು ಹೋಗ್ತಾನೆ. ಆದ್ರಿಂದ ಜವಾಬ್ದಾರಿ ಯಾರಿಗೆ ಹೆಚ್ಚು? ನನ್ನಂತ ಮೇಷ್ಟ್ರಿಗೆ ಹೆಚ್ಚು. ನಮ್ಮ ಮಕ್ಕಳನ್ನ ಉಳಿಸ್ಕೋಬೇಕಲ್ಲ, ನನ್ನ ಮರ್ಯಾದೆ ಹೋಗ್ತದಲ್ಲ. ಹೌದು, ಹೋಗ್ತದೆ, ಹೋದ್ರೆ ಹೋಗ್ಲಿ, ಆ ಥರ ಅಲ್ಲ, ಅದು ಹೋಗ್ಬೇಕು. ಹೀಗಾಗಿ ಬೌದ್ಧಿಕ ಚಟುವಟಿಕೆಗಳು ತರಗತಿಯ ಹೊರಗೆ ನಡೆಯುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರ್ಗಳು, 2000 ಮಕ್ಕಳು ಹೊರದೇಶದವರಿದ್ದಾರೆ, ಆಮೇಲೆ ಎಲ್ಲ ರಾಜ್ಯಗಳಿಂದ ವಿದ್ಯಾರ್ಥಿಗಳಿರ್ತಾರೆ. ಇಟ್ಸ್ ಎ ಟ್ರೂಲಿ ಎ ನ್ಯಾಷನಲ್ ಯೂನಿವರ್ಸಿಟಿ ಆ ಥರ ನೋಡಿದ್ರೆ. ಎಸ್. ಆಮೇಲೆ ಒಳ್ಳೆ ಚರ್ಚೆಗಳಾಗ್ತದೆ, ತಪ್ಪಿದ್ರೆ ತಪ್ಪು ಅಷ್ಟೇ.
ಆಮೇಲೆ ನಿಮಗೆ ಒಂದು ಏನೋ ಒಂದು ಅನ್ಯಾಯ ಆಗಿದೆ ಅಂತ ಅನಿಸಿದರೆ ನೀವು ಒಂದು ಪೋಸ್ಟರ್ ಮಾಡ್ಬೋದು, ಹಾಕ್ಬೋದು. ಯು ವಿಲ್ ಸಿ ದ್ಯಾಟ್. ಇಫ್ ಇಟ್ ಇಸ್ ರಾಂಗ್ ಯು ಕ್ಯಾನ್ ಕಾಲ್ ಹಿಮ್. ಅವ್ರ ಟೆಲಿಫೋನ್ ನಂಬರ್ ಹಾಕಿರ್ತಾನೆ ಅಲ್ಲಿ ಕೆಳಗಡೆ. ಯು ಕ್ಯಾನ್ ಕಾಲ್ ಹಿಮ್. ನೋ, ಇಟ್ಸ್ ರಾಂಗ್, ಯು ವೈ ಕಾಂಟ್ ಯು ರಿಮೂವ್ ದಿಸ್. ಯು ಶು ಕನ್ವಿನ್ಸ್ ಅವ್ನು ತೆಗಿತಾನೆ. ಹೀಗೆ ವಿಶ್ವವಿದ್ಯಾಲಯಗಳು ವೈಬ್ರೆಂಟ್ ಆಗಿರೋದಿದೆಯಲ್ಲ, ಅದು ಹೆಚ್ಚು ಡಿಸಿಪ್ಲಿನ್ ಆದ ಯೂನಿವರ್ಸಿಟಿಗಳಿಗಿಂತ ಹೆಚ್ಚು ಪ್ರೊಡಕ್ಟಿವ್ ಆಗುತ್ತೆ. ಈಗ ಸ್ಟೂಡೆಂಟ್ ವಾಂಟ್ ಅವ್ರನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು, ಆಕ್ಟಿವ್ ಆಗಿರ್ಬೇಕು. ಈಗ ನಿಮ್ಗೆ ಈಗ ಅನ್ಸಲ್ವಾ, ಈಗ ಐ ಥಿಂಕ್ ಜೈಶಂಕರ್ ಇರ್ಬೋದು ಅಥವಾ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಕೇಂದ್ರ ಸರ್ಕಾರದ ಹಲವು ಮಂತ್ರಿಗಳು ಕೂಡ JNU ಅಲ್ಲೇ ಓದ್ದವರು. ಸೊ ಅಕಾಡೆಮಿಕ್ಲಿ ಇಟ್ ವಾಸ್ ಎ ಗುಡ್ ಇನ್ಸ್ಟಿಟ್ಯೂಷನ್. ಈಗ ಅಷ್ಟು ಉಳಿದಿಲ್ಲ. ಬಟ್ ನಂದೇನಂದ್ರೆ ಕುಶವಾನ್, ಈಗ ಎಡಪಂಥೀಯ ಯೂನಿವರ್ಸಿಟಿ ಅದು. ಎಡಪಂಥಿ ಅಂದರೆ ಕಮ್ಯುನಿಸ್ಟ್ ಅಂತ ಅಲ್ಲ. ಅಲ್ಲಿ ಮಾರ್ಕ್ಸ್ವಾದಿಗಳಿದ್ದಾರೆ, ಲೋಹಿಯಾವಾದಿಗಳಿದ್ದಾರೆ, ಅಂಬೇಡ್ಕರ್ ವಾದಿಗಳಿದ್ದಾರೆ, ಫುಲೆವಾದಿಗಳಿದ್ದಾರೆ. ನಾನೊಮ್ಮೆ ಲೆಕ್ಕ ಹಾಕಿದ್ದೇನೆ, ಸುಮಾರು 27 ಸಿದ್ಧಾಂತದ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ. ಪರಸ್ಪರ ಜಗಳಾಡ್ತಾರೆ. ಯಾವುದೇ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೊಂದು ಗ್ರೂಪಿಸಮ್ ಮಾಡ್ತಾರೆ. ವೈಬ್ರೆಂಟ್ ಆಗಿರ್ತದೆ. ನಿಮಗೆ ಯಾವುದು ಬೇಕೋ ಅದನ್ನು ಕೇಳಿಸ್ಕೋಬೇಕು ನೀವು, ನಿಮ್ಮ ಅರಿವು ಹೆಚ್ಚಬೇಕಾದ್ರೆ. ಹೀಗೆಲ್ಲ ಇರ್ತದೆ. ಈಗ ಇವರನ್ನು ಸೋಲಿಸಿ ಬಲಪಂಥೀಯರು ಅಲ್ಲಿಗೆ ಬರಬೇಕು ಎಂಬುದನ್ನು ನಾನೊಬ್ಬ ಅಧ್ಯಾಪಕನಾಗಿ ವಿರೋಧಿಸುವುದಿಲ್ಲ. ಆರ್ಗನೈಸೇಷನ್, ಬಟ್ ದ ಪ್ರಾಬ್ಲಮ್ ಇಸ್ ಯು ಹ್ಯಾವ್ ಟು ಪ್ರೂವ್ ದಟ್ ಯು ಆರ್ ದ ವರ್ತ್. ನೀನು ಬಂದ ಮೇಲೆ ಹಿಂದಿನವರು ಮಾಡೋದಕ್ಕಿಂತ ಒಳ್ಳೆ ಕೆಲಸ ಮಾಡಿದ್ದಿ, ಅದನ್ನು ಹೇಳಪ್ಪ. ನೀ ಗುರುವಂದನ ಮಾಡ್ತೀವಿ, ಅದು ನನಗೆ ನಾಟ್ ಇಂಪಾರ್ಟೆಂಟ್. ಗುರುವಂದನ ಎಲ್ಲರೂ ಮಾಡಿ. ನಾವು ಗಣೇಶೋತ್ಸವ ಮಾಡ್ತೀವಿ, ಅದು ಯೂನಿವರ್ಸಿಟಿಗೂ ಅದಕ್ಕೆ ಸಂಬಂಧ ಇಲ್ಲ. ಈವನ್ ನೀವು ಮಾಡಿರ್ಬೋದು, ಬಟ್ ಅದನ್ನು ಮಾಡಿದೆ ಎಂಬ ಕಾರಣಕ್ಕೆ ನಾನು ನಿನಗೆ ಗೌರವ ಕೊಡಲ್ಲ. ನೀನು ಬಲಪಂಥೀಯ ರಾಜಕಾರಣದ ಭಾಗವಾಗಿಯೇ ಕನ್ನಡ ಸಾಹಿತ್ಯದ ಬಗ್ಗೆ ಹೊಸ ಮಾತುಗಳನ್ನು ಏನು ಹೇಳಿದ್ದೀವಿ, ಅಥವಾ ಭಾರತೀಯ ಸಾಹಿತ್ಯದ ಬಗ್ಗೆ ಏನು ಹೇಳಿದ್ದೀವಿ, ಅಥವಾ ಇಡೀ ಭಾರತೀಯ ಸಂಸ್ಕೃತಿ ಬಗ್ಗೆ JNUದು ಒಂದು ಚೌಕಟ್ಟಿನ ಒಳಗಡೆ ಯಾವ ಹೊಸ ಮಾತುಗಳನ್ನು ಹೇಳಿದ್ವಿ? ಇಲ್ಲವೇ ಇಲ್ಲಲ್ಲ. ನೀವು ಒಂದು ಪುಸ್ತಕ ತೋರಿಸಿ ನನಗೆ, ವರ್ತ್ ಪುಸ್ತಕ ತೋರಿಸಿ. ಸುಳ್ಳು ಬರೀದು ಬೇರೆ, ಅದು ಬೇರೆ, ಅದು ಪ್ರೊಪಗಂಡ ಬೇರೆ. ಬಟ್ ಯು ಕಮ್, ಲೆಟ್ಸ್ ಆರ್ಗ್ಯೂ. ಈಗ ನಾನು ಕನ್ನಡಾಚಾರ್ಯರಿಂದ ನಾನು ಬಿಟ್ಟು ಅದ ಮೇಲೆ ಒಬ್ಬರನ್ನು ನೇಮಕ ಮಾಡಿದ್ರಿ, ನೀವು ಯಾರಾದರೂ ಕೇಳಿದರೆ ಏನಾಯ್ತು ಅಂತ? ಇಲ್ಲಿ ಅನೇಕ ಪತ್ರಿಕೆಗಳು ಬಿಳಿಮಲೆಯನ್ನು ಕನ್ನಡಾಚಾರ್ಯರಿಂದ ಒದ್ದು ಓಡಿಸಿ ಅಂತೆಲ್ಲ ಬರೆದ್ರು. ಆಮೇಲೆ ಸುದ್ದಿ ಇಲ್ಲ, ಅದೇನಾಯ್ತದು? ಆಮೇಲೆ ಏನಾಯ್ತು ನೋಡಿ. ಈಗ ಅಲ್ಲಿ ಯಾರೊಬ್ಬ ಬಂದ, ಅವ ಏನು ಮಾಡಿದ? ಸರ್ಕಾರದ ದುಡ್ಡು ಎಷ್ಟು ಖರ್ಚಾಯಿತು, ಅವನ ಪ್ರೊಡಕ್ಟಿವಿಟಿ ನನ್ನ ಕೇಳಿದ ನಾನು ತೋರಿಸ್ತೀನಿ ನಿಮಗೆ. ನಾನು ಕವಿರಾಜ ಮಾರ್ಗ ಅನುವಾದ ಮಾಡಿದೆ, ಗದಾಯುದ್ಧ ಅನುವಾದ ಮಾಡಿದೆ, ಒಡ್ಡಾರಾಧನೆ ಅನುವಾದ ಮಾಡಿದೆ, ನ್ಯಾಷನಲ್ ಸೆಮಿನಾರ್ಗಳನ್ನು ಮಾಡಿದೆ, ಎಷ್ಟು ಪ್ರೋಗ್ರಾಮ್ ಮಾಡಿದೆ ನಾನು. ಕನ್ನಡದ ಒಂದು ವರ್ಗದ ಪತ್ರಕರ್ತರು ನಿಮ್ಮ ಸ್ಟೇಚರ್ಗಿಂತಲೂ ಜಾಸ್ತಿಯಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ವಿಶ್ವವಾಣಿ ಅಂತ ಒಂದು ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಏನೆಲ್ಲ ಬಂತು. ನಾನು ಬೆಂಗಳೂರಿಗೆ ಬಂದು ಹುಡುಗಿಯರ ಜೊತೆ ಪಾರ್ಟಿ ಮಾಡ್ತೀನಂತೆ, ಆಮೇಲೆ ದುಡ್ಡು ತಗೊಂಡು ಸಾಹಿತ್ಯ ಅಕಾಡೆಮಿಯಿಂದ ಅವಾರ್ಡ್ ಕೊಡಿಸ್ತೀನಂತೆ. ನನಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರಲಿಲ್ಲ, ನಾನು ಕೊಡಿಸೋದಿಲ್ಲ. ಆಮೇಲೆ ನನ್ನ ಜೊತೆ ಯಾರು ಬೆಂಗಳೂರಿಗೆ ಪಾರ್ಟಿ ಮಾಡಲಿಕ್ಕೆ ಬರ್ತಾರೆ? ಎಲ್ಲ ಕಪೋಲ ಕಲ್ಪಿತ. ಅವೆಲ್ಲ ಕಾಲದ ಸುದೀರ್ಘವಾದ ಓಟದಲ್ಲಿ ಉಳಿಯೋದಿಲ್ಲ. ಒಂದು ಇಮಿಡಿಯೇಟ್ ಡೆಂಟ್ ಮಾಡ್ತದೆ. ಬಟ್ ನನಗೇನಾಗಬೇಕಾಗಿದೆ, ನಾನೇನು ಮಂತ್ರಿ ಆಗ್ಬೇಕಾ, ಮುಖ್ಯಮಂತ್ರಿ ಆಗ್ಬೇಕಾ, ಏನಾಗಬೇಕು? ಒಂದು ಕಿಡ್ನಿ ತಗೊಂಡು ಆ ಹಂತದಿಂದ ಬಂದವರಿಗೆ ಇಮೇಜ್ ಡೆಂಟ್ಗಳು, ಬಾಡಿಯಲ್ಲಿ ಡೆಂಟ್ ಆದಾಗ ಇಮೇಜ್ ಡೆಂಟ್ಗಳು ದೊಡ್ಡ ವಿಚಾರ ಅಂತ ನಾನು ಅದನ್ನೆಲ್ಲ ಕ್ಯಾರ್ ಮಾಡಲ್ಲ. ಅವರಿಗೊಂದು ಅಗತ್ಯ ಇತ್ತು, ಮಾಡ್ತಾರೆ. ಕ್ಯಾರೆಕ್ಟರ್ ಅಸಾಸಿನೇಷನ್ ನಮ್ಮ ಕಾಲದಲ್ಲಿ ಇದೊಂದು ಕಾಂಟ್ರವರ್ಸಿ ಆಯ್ತಲ್ಲ ಸರ್. ನೀವು ಅದೆಂತ ಇದೊಂದು ನ್ಯೂಸ್ ಬಂದಿತ್ತಲ್ಲ, ನೀವು ಪೆಂಡಾಲ್ ಹಾಕ್ಲಿಕ್ಕೆ ದುಡ್ಡು ತಗೊಂಡಿದ್ರಿ ಹೇಳಿ. ಸಾಹಿತ್ಯ ಪರಿಷತ್ತು ನೋಡಿ ಈಗ ಹೆಂಗಾಯ್ತು. ಸಾಹಿತ್ಯ ಪರಿಷತ್ ಅಲ್ಲ, ನಾವು ಈ ಎಲ್ಲ ವಿಚಾರ ಮಾತಾಡ್ಬೇಕು, ಸ್ವಲ್ಪ ಜನ ಇರ್ಬೋದಲ್ಲ. ಸಾಹಿತ್ಯ ಪರಿಷತ್ತು ಅದು ನಿಮಗೆ ಗೊತ್ತಿದೆ, ಅದು ಹಾವೇರಿ ಸಮ್ಮೇಳನದಲ್ಲಿ ಎಲ್ಲರಿಗೆ ಬೇಕಾದಂಥ ರೆಪ್ರೆಸೆಂಟೇಷನ್ ಕೊಡಲಿಲ್ಲ. ಈಗ ನೀವು ಸಾಮಾಜಿಕ ನ್ಯಾಯ ಅಂತ ಹೇಳುವಾಗ, ಅಥವಾ ಪಬ್ಲಿಕ್ ಡೊಮೈನಲ್ಲಿದ್ದಾಗ, ಸರ್ಕಾರಿ ಡೊಮೈನಲ್ಲಿದ್ದಾಗ ನೀವು ಸೋಷಿಯಲ್ ಫ್ಯಾಬ್ರಿಕ್ಸನ್ನು ನೋಡಬೇಕಾಗ್ತದೆ, ಸೋಷಿಯಲ್ ಜಸ್ಟಿಸನ್ನು ನೀವು ಗಮನಿಸಬೇಕಾಗ್ತದೆ. ಅಲ್ಲಿ ಮಾಡುವಾಗ ಅಲ್ಪಸಂಖ್ಯಾತರ ರೆಪ್ರೆಸೆಂಟೇಷನ್ ತುಂಬ ಕಮ್ಮಿ ಇತ್ತು. ಈಗ ನನ್ನ ಹತ್ರ ಇರುವ ಇಷ್ಟು ಪ್ರಕಾರ ಸುಮಾರು 1000ಕ್ಕಿಂತ ಹೆಚ್ಚು ಜನ ಅಲ್ಪಸಂಖ್ಯಾತರು ಕನ್ನಡದಲ್ಲಿ ಬರಿತಾ ಇದ್ದಾರೆ. ಈಗ ಬಾನು ಮುಷ್ತಾಕಿಗೆ ಬೂಕರ್ ಅವಾರ್ಡ್ ಬಂತಲ್ಲ, ಬಳುವರ ಮಹಮ್ಮದ್ ಕುಂಜಿಗೆ ನ್ಯಾಷನಲ್ ಅವಾರ್ಡ್ಗಳು ಬಂದಿದೆ. ವಿ ಹ್ಯಾವ್ ವಂಡರ್ಫುಲ್ ರೈಟರ್ಸ್. ಮುಸ್ಲಿಮರು ಹೆಣ್ಮಕ್ಳು ಚೆನ್ನಾಗಿ ಬರಿತಾ ಇದ್ದಾರೆ. ಅವ್ರಿಗೊಂದು ರೆಪ್ರೆಸೆಂಟೇಷನ್ ಇರಬೇಕು ಎಂಬುದು ನಮ್ಮ ಒಂದು ಸಾಮಾಜಿಕ ನ್ಯಾಯದ ಭಾಗ. ಆ ತುಷ್ಟೀಕರಣ ಏನಿಲ್ಲ, ನಾವೇನು ಓಟಿಗೆ ನಿಲ್ತೀವಿ, ಅವ್ರು ಓಟ್ ಹಾಕ್ಬೇಕು, ನಮಗೆ ಗುರುತವೇ ಇರೋದಿಲ್ಲ ನಮಗೆ. ಅದನ್ನ ನಾವು ಹೇಳಿದಾಗ ಇವರು ಅದನ್ನ ಸಮರ್ಥಿಸಿಕೊಂಡದ್ದು ಹೆಂಗೆ ಅಂದ್ರೆ, ಪುರುಷೋತ್ತಮ ಬಿಳ್ಮೇಲೆ ಅವರು ಪೆಂಡಾಲು ಹಾಕ್ಲಿಕ್ಕೆ ಕೇಳಿದ್ರು ನನಗೆ ಅಂತ ಕೇಳಿದ್ರು. ಬಟ್ ಈ ನೋಡಿ, ಹಾಗೆ ಹೇಳಿದ ಸಾಹಿತ್ಯ ಪರಿಷತ್ ಇವಾಗ ಮಂಡ್ಯದಲ್ಲಿ ಹಾಕಿದ ಪೆಂಡಾಲಿಗೆ ಹೆಚ್ಚು ಹಣ ಕೊಟ್ಟಿದ್ದಾರೆ ಎಂಬ ಕಾರಣದಿಂದಲೇ ಚರ್ಚೆ ಇಲ್ಲಿದೆ ನೋಡಿ. ಈಗ ತನಿಖೆಗೆ ಹಾಕಿದ್ದಾರೆ. ಸೊ
ಇವೆಲ್ಲ ಇರ್ತದೆ ಪಬ್ಲಿಕ್ ಡೊಮೈನಲ್ಲಿ ಇದ್ದ ಮೇಲೆ ನಾವು ಇಂಥದ್ದೆಲ್ಲ ಎದುರಿಸಬೇಕಾಗ್ತದೆ. ಆದರೆ ನೋಡಿ ಮತ್ತೆ ಇಂಥ ಸಂದರ್ಭದಲ್ಲಿ ಹೋರಾಟ ಮಾಡೋದು ಕಷ್ಟ. ನೀವು ಆ ಲೆವೆಲ್ಗೆ ಇಳಿದು ಅಲ್ಪಸಂಖ್ಯಾತರಿಗೆ ನಾವು ಸಾಕಷ್ಟು ಪ್ರಾತಿನಿಧ್ಯ ಕೊಟ್ಟಿದ್ದೇವೆ, ಮುಗೀತಲ್ಲಿ. ನೋಡಿ ಹೆಸರು ನೋಡಿ ಇಷ್ಟಿದೆ, ಮುಗೀತಲ್ಲಿ. ನಮ್ಮ ಡೌಟ್ ನಾವು ಎಷ್ಟೋ ಬಾರಿ ಇನ್ವಿಟೇಷನ್ ನೋಡಿರೋದು. ನಿಮ್ದು ಮಿಸ್ಟೇಕ್ ನೀವು ಒಪ್ಕೋತೀರಾ? ಖಂಡಿತ ಕೊಟ್ಟಿದ್ದಾರಪ್ಪ ಅವರು, ಇನ್ನೇನು ಮಾತಾಡೋದು, ಸುಮ್ಮನೆ ಇದ್ರೆ ಆಯ್ತು. ಈ ಪೆಂಡಾಲ್ ವಿಚಾರ ಬಂದ್ರೆ ನಿಮ್ಗೆ ಏನು ಮಾತಾಡ್ಲಿಕ್ಕೆ ಅದಲ್ಲಿ ಏನು ಅಲ್ಲ, ನೀವು ಜಗಳವನ್ನು ಹೆಂಗೆ ಮುಂದುವರಿಸ್ತೀರಿ? ಅದು ಸತ್ಯವೇ ಅಲ್ಲ. ಮತ್ತೆ ಅದನ್ನು ಯಾರಾದ್ರೂ ನಂಬೋರಿದ್ರೆ, ಬೆಳಿ ಮೇಲೆ ಪೆಂಡಾಲ್ಗೆ ಫೋನ್ ಮಾಡಿರ್ಬಹುದು ಅಂತ ನಂಬೋರಿದ್ರೆ ಐ ಡೋಂಟ್ ಕೇರ್, ನನಗೆ ಅವನನ್ನು ಕಟ್ಟಿಕೊಂಡು ಏನಬೇಕಾದ್ರೆ. ಬಟ್ ಸೆನ್ಸಿಬಲ್ ಇದ್ದಾರೆ ನಿಮ್ಮಂಥವ್ರು, ಹೀಗೆ ಇರ್ಲಿಕ್ಕಿಲ್ಲ, ಬೇರೆ ಏನೋ ಇದೆ, ಅವರಿಗೆ ಸತ್ಯ ಹೇಳೋಣ. ಹಾಗಾಗಿ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದೆ, ಈಗ ಪೆಂಡಾಲಿನಲ್ಲಿ ಹಣ ಮಾಡೋರು ಭಾಳ ಇದ್ದಾರೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು ನನಗೆ. ಹಾಗಾಗಿ ಇವ ಯಾಕೆ ಪೆಂಡಾಲೇ ಕೇಳಿದ, ಬೇರೆ ಏನಾದ್ರು ಕೇಳ್ಬೋದಾಗಿತ್ತಲ್ಲ ಅಂತ ನನಗೆ ಡೆಲ್ಲಿಲಿದ್ದಾಗ ಅಷ್ಟು ಅರ್ಥ ಆಗಿರಲಿಲ್ಲ. ಬಟ್ ಈಗ ಪೆಂಡಾಲ್ ಪರ್ಸೆಂಟೇಜ್ ಭಾರಿ ಹೈ ಇದೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ. ಸರ್, ಇದು ಕೇಳೋದೇನು ಸಿಗುವುದಿಲ್ಲಂತೆ. ಪ್ರಾಧಿಕಾರದ ಅಧ್ಯಕ್ಷರು ಹೇಗಾದ್ರಿ? ಅಂದ್ರೆ ಈ ಡೆಲ್ಲಿಯಿಂದ ನಿಮ್ಮನ್ನು ಕರೆಸ್ಕೊಂಡು ಈ ಕ್ಯಾಬಿನೆಟ್ ರ್ಯಾಂಕು ಜೊತೆಗೆ ಕನ್ನಡದ ಬಗ್ಗೆ ಇಷ್ಟು ಕೆಲಸ ಮಾಡಲಿಕ್ಕೆ ಒಂದು ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರಾಧಿಕಾರ ಸ್ಟ್ರಕ್ಚರೇ ಬೇರೆ, ಡೈರೆಕ್ಟ್ ಮನಿ, ನಿಮ್ದು ಸೆಪರೇಟ್ ಅದಕ್ಕೆ ಬಜೆಟ್ ಇದೆ. ಇದು ಹೇಗಾಯ್ತು? ನೀವು ಹೇಗೆ ಬಂದ್ರಿ? ನೋಡಿ, ಇಷ್ಟರವರೆಗೆ ಕರ್ನಾಟಕದ ಇತಿಹಾಸದಲ್ಲಿ ಹೊರನಾಡಿನವರು ಬಂದು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರೋದು, ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರೋದು, ಪ್ರಾಧಿಕಾರದ ಅಧ್ಯಕ್ಷರಾಗಿರೋದು ಇಲ್ಲ. ಈ ಹೊರನಾಡಿನವರು, ಈಗ ಡೆಲ್ಲಿಯಲ್ಲಿರೋರು, ಕನ್ನಡಿಗರಿದ್ದಾರೆ, ಅವ್ರನ್ನ ಕರೆದು ಕೊಟ್ಟಿಲ್ಲ. ಹಾಗಾಗಿ ಡೆಲ್ಲಿಯಲ್ಲಿರುವ ನನಗೆ, ಡೆಲ್ಲಿಯನ್ನೇ ಮನೆ ಮಾಡಿಕೊಂಡಿರೋ ನನಗೆ ಕರ್ನಾಟಕದಲ್ಲಿ ಇಂಥದ್ದೊಂದು ಸಿಗುತ್ತೆ ಎಂಬ ಕನಸು ಕೂಡ ಬೀಳಲಿಲ್ಲ. ಅದು ಹೆಂಗೆ ಸಿಗ್ತದೆ? ನಾನು ಡೆಲ್ಲಿಲಿ ಇದ್ದೀನಿ, ಯಾರಾದರೂ ಮಾಡಿದಾರ ಇಷ್ಟರೊಳಗೆ? ಶಾ ಬಾಲುರಾವ್ ಅಂತವ್ರು ಇದ್ದರು, ಶಾರದಾ ಪ್ರಸಾದ್ ಅಂತವ್ರು ಇದ್ದರು, ಎಂಥವರೆಲ್ಲ ಇದ್ದರು, ಸಿಗಲಿಲ್ಲ. ಹಾಗೆ ನಾನು ಅದರಲ್ಲಿ ಬಿಟ್ಟಿದ್ದೆ. ಬಟ್ ಏನಾಯ್ತು ಅಂದರೆ 2023 ಚುನಾವಣೆಗೆ ಸ್ವಲ್ಪ ಮೊದಲು ಮೈಸೂರಿಗೆ ನನ್ನ ಕನ್ನಡ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಬಂದಿದ್ದೆ ನಾನು, ಅಮೆರಿಕನ್ ಇನ್ಸ್ಟಿಟ್ಯೂಟ್. ನಾನು ರಿಟೈರ್ಡ್ ಆದ ಮೇಲೆ ಕೂಡ ಅವರು ನನ್ನ ಕೇಳಿದರು ಸ್ವಲ್ಪ 2-3 ತಿಂಗಳು ಕ್ಲಾಸ್ ಮಾಡಿ ಅಂತ. ಕ್ಲಾಸ್ ಮಾಡೋದು ನನಗೆ ಒಂದು ಪ್ಯಾಷನ್, ಹುಚ್ಚು, ಅದಕ್ಕೆ ಬಂದಿದೆ. ಅಲ್ಲಿ ಶ್ವೇತಾ ಮಡಪಾಡಿ, ನಿಮಗೆ ಗೊತ್ತಿರಬೇಕು, ಅವರು ಧ್ವನಿ ಫೌಂಡೇಶನ್ ಅನ್ನ ಆರಂಭ ಮಾಡಿದರು. ಮಾಡಿ ಅವಳು, ಚಿಕ್ಕಪ್ಪ ನೀವು ಬಂದು ಅದನ್ನು ಇನಾಗ್ರೇಷನ್ ಮಾಡಬೇಕು, ಮಹಾದೇವಪ್ಪ ಬರ್ತಾರೆ ಅಂತಂದ್ರು. ನಾನು ಹೋಗಿ ಅಲ್ಲಿ ಒಂದು ಭಾಷಣ ಮಾಡಿದೆ ನಾನು, ಒಂದು ಅರ್ಧ ಗಂಟೆ. ಯಾಕೆ ಹಳೆಗನ್ನಡದ ಬಗ್ಗೆ ಈ ಥರದ ಒಂದು ರೆಪಾಸಿಟರಿ ಬೇಕು ಅಂತ ಮಾತಾಡಿದೆ. ಆ ಮಹಾದೇವಪ್ಪ ಭಾಳ ಇಂಪ್ರೆಸ್ ಆಗ್ಬಿಟ್ರು ನನ್ನ ಭಾಷಣದಿಂದ. ಏನು ಇಂಥ ವಿದ್ವಾಂಸ ಇವರು, ಏನು ಮಾತಾಡ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ, ಏನು ಬಿಳಿಮಲೆ ಅವರೇ, ಎಷ್ಟು ನಾನು ಹಿಂಗೆ ಭಾಷಣನೇ ಕೇಳಿಲ್ಲ ಹಳೆಗನ್ನಡದ ಮೇಲೆ, ನೀವು ಡೆಲ್ಲಿಲಿ ಏನು ಮಾಡ್ತೀರಿ? ರಿಟೈರ್ಡ್ ಆಗಿದ್ದೇನೆ, ಕರ್ನಾಟಕಕ್ಕೆ ಬಂದುಬಿಡಿ ಅಂದರು. ನಾನದೇ, ನಾನು ಏನು ಮಾವನ ಮನೆ ಕರ್ನಾಟಕದಲ್ಲಿ ಇಲ್ಲ ಸರ್, ನಾ ಬಂದು ಏನು ಮಾಡಲಿ, ಅಲ್ಲಿ ಏನೋ ಮನೆಗೇನೆ ಇದೆ ಅಂತಂದ. ಅಂದರು ಹಾಗೆ ಬರೋಕ್ಕಾಗಲ್ಲ ಸರ್, ಮನೆ ಇಲ್ಲ, ಆಮೇಲೆ ಅಲ್ಲೆಲ್ಲ ಇದೆ, ಮತ್ತೆ ಏನಾರು ನೀವು ಸರ್ಕಾರದವ್ರು ಏನಾರು ಒಳ್ಳೇದು ಕೊಟ್ಟರೆ ಬರ್ತೀನಿ ಅಂತಂದರೆ. ಏನು ಬೇಕು ಅಂದರು. ನಾನು ಹೇಳಿದೆ, ಅಕಾಡೆಮಿ ಎಲ್ಲ ಬೇಡ, ನನಗೆ ಏಜ್ ಆಗಿದೆ, ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟರೆ ಬರ್ತೀನಿ ನಾನು. ಯಾಕೆ ಅಂದರೆ 2 ಕಾರಣಕ್ಕೆ. ಒಂದು, ಕನ್ನಡ ಒಂದು ಭಾಷೆಯಾಗಿ ಈಗ ಎದುರಿಸುವ ಬಿಕ್ಕಟ್ಟುಗಳು ಏನು ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಓಡಾಡಿದ್ದೇನೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಡಿದ್ದೇನೆ. ನನಗೆ ಅದರ ಬಗ್ಗೆ ಒಂದು ತಿಳುವಳಿಕೆ ಉಂಟು. ಆ ತಿಳುವಳಿಕೆಯಿಂದ ಕನ್ನಡವನ್ನು ಮರುಕಟ್ಟುವ ಕೆಲಸವನ್ನು ಕರ್ನಾಟಕ ಮಾಡಲೇಬೇಕು ಈಗ. ಇಲ್ಲ ಇದ್ರೆ ಕರ್ನಾಟಕಕ್ಕೆ ಇನ್ನೊಂದು 50 ವರ್ಷದಲ್ಲಿ ತೊಂದರೆ ಇದೆ. ಕನ್ನಡ ಒಂದು ಆಡುವ ಭಾಷೆಯಾಗಿ ಮಾತ್ರ ಉಳಿತದೆ, ಮಾತಾಡುವ ಭಾಷೆ, ಬರವಣಿಗೆ ಭಾಷೆಯಾಗಿ ಉಳಿಯೋದಿಲ್ಲ. ಒಂದು. ಎರಡನೇದು, ನನಗೆ ಏಜ್ ಆಗಿದೆ ಸರ್, ಸ್ವಲ್ಪ ಫೆಸಿಲಿಟೀಸ್ ಬೇಕು ನನಗೆ. ಪ್ರಾಧಿಕಾರ ಅಂದರೆ ನೀವೊಂದು ಮನೆ ಕೊಡ್ತೀರಿ, ಓಡಾಡ್ಲಿಕ್ಕೆ ಒಂದು ಕಾರ್ ಕೊಡ್ತೀರಿ, ಸಂಬಳ ಗಿಂಬಳ ಬೇಡ, ನನಗೇನೋ ಸ್ವಲ್ಪ ಪೆನ್ಷನ್ ಬರ್ತದೆ, ಒಂದು ಆಫೀಸು, ಓಡಾಡ್ಲಿಕ್ಕೆ ಒಂದು ವೆಹಿಕಲ್ ಎಲ್ಲ ಬೇಕು ನನಗೆ. ಅದು ನೀವು ಓಲಾ ಮಾಡ್ಕೊಂಡು ಹೋಗ್ಯಪ್ಪ, ಅದು ಮಾಡ್ಕೊಂಡು ಅವ್ರು ರಿಯಂಬರ್ಸ್ ಮಾಡ್ತೀವಿ ಅಂದರೆ ನಾನು ಬರಲ್ಲ, ನನಗೆ ಆ ಏಜ್ ಮುಗ್ದಿದೆ. ಓಡುವ ಕಾಲದಲ್ಲಿ ಕೆಂಪು ಬಸ್ಸಲ್ಲೆಲ್ಲ ಓಡಾಡಿದ್ದೀವಿ ಅಂತ ಹೇಳಿದೆ. ನೀವೊಂದು ನಿಮ್ಮ ಯೋಜನೆಗಳನ್ನು ಒಂದು ಬರೆದು ಕೊಡಿ ಅಂದ್ರು. ನಾನು ಅನಿಲ್ನ ಮನೇಲಿದ್ದೆ, ಡಾಕ್ಟರ್ ಅನಿಲ್, ನಮ್ಮ ಬಿಳಿಮಲೆ. ಅಲ್ಲಿ ರಾತ್ರಿ ಕೂತ್ಕೊಂಡು ಒಂದು ಪೇಜ್ ಬರ್ದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕಾದ ಕೆಲಸಗಳು ಅಂದ್ರೆ ಮಾಡಿ ಮರುದಿವಸ ಮಹಾದೇವಪ್ಪನ ಹತ್ರ ಸಿಗ್ಲಿಲ್ಲ. ದೇವನೂರು ಇದ್ದಾರೆ, ಅಲ್ಲಿ ದೇವನೂರು ಹತ್ರ ಹೋದೆ. ದೇವನೂರು ಮದುವೆ ಅಲ್ಲೇ ಮನೆ. ಸರ್ ಹಿಂಗೊಂದು ಬರ್ದಿದ್ದೇನೆ, ಬಿಳಿಮಲೆ ಭಾರಿ ಚೆನ್ನಾಗಿದೆ, ನೀನು ಪ್ರಾಧಿಕಾರ ಅಧ್ಯಕ್ಷ ಬಿಡು, ಯಾರು ಬಂದ್ರು ಇದೇ ಕೆಲಸ ಮಾಡ್ಬೇಕು ಅವರು, ಹಂಗೆ ಸರ್ಕಾರಕ್ಕೆ ಬರಿ ಅಂದ್ರು. ನಾನು ಬರೀಲಿಲ್ಲ, ಅದನ್ನು ಮಹಾದೇವಪ್ಪನಿಗೆ ಕೊಟ್ಟರೆ. ಮಹಾದೇವಪ್ಪನವರು ಏನು ಮಾಡಿದ್ದಾರೆ, ಅದನ್ನು ಬಹಳ ಗಂಭೀರವಾಗಿ ಸಿದ್ದರಾಮಯ್ಯ ತಗೊಂಡೆ ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನಿಗೆ ಮಾತಾಡಿಲ್ಲ, ಕೊಟ್ಟಿಲ್ಲ, ಅವ್ರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಾದ ಮೇಲೆ ರಾಜ್ಯೋತ್ಸವ ಬಂತು ನೋಡಿ, ಪ್ರಶಸ್ತಿ, ಅಕ್ಟೋಬರ್ ರಾಜ್ಯೋತ್ಸವ ಪ್ರಶಸ್ತಿ ನನ್ನನ್ನು ಕಮಿಟಿಗೆ ಹಾಕಿದ್ರು. ಅಕ್ಟೋಬರ್ 22, 23
23ಗೆ ಮಹಾದೇವಪ್ಪ ಇದ್ರು, ಶಿವರಾಜ್ ತಂಗಡಿಗಿದ್ರು. ಮಹಾದೇವಪ್ಪ ಹೇಳಿದ್ರು, ಬಿಳಿಮಲೆ ನೀವು ಹೇಗೂ ಬಂದಿದ್ದೀರಲ್ಲ, CM ನಿಮ್ಮದು ಲೆಟರ್ ಕೊಟ್ಟಿದ್ದೆ ನಾನು, CM ಭೇಟಿ ಮಾಡೋಣ ಅಂತ ಅಂದ್ರು. ನಡ್ರಿ ಸರ್ ಅಂದೆ. ಹೋದೆ. CMಗೆ ನನ್ನನ್ನು ಗೊತ್ತಿತ್ತು. CMಗೆ ಬಿಳಿಮಲೆ ಅಂತ ಗೊತ್ತಿತ್ತು, ಯಾಕಂದ್ರೆ ಅವರಿಗೆ ಸ್ವಲ್ಪ ಸಾಹಿತ್ಯ, ಓದು, ಬರಹ ಅದೆಲ್ಲ ಸ್ವಲ್ಪ ನೋಡ್ತಾರೆ. ಈಗ ಒಂದು ಕೆಲವೊಮ್ಮೆ ಈ ಅಕಾಡೆಮಿಷಿಯನ್ಗಳಿಗೆ ರಾಜಕಾರಣಿಗಳ ಹತ್ರ ಹೋಗೋದು ಕೂಡ ಕೆಲವೊಮ್ಮೆ ಕಿರಿಕಿರಿ ಅಲ್ವಾ? ಯಾಕಂದ್ರೆ ಅಲ್ಲಿರೋ ವಾತಾವರಣ ಬೇರೆ, ಹಿಂಬಾಲಕರ ವಾತಾವರಣ ಬೇರೆ. ಅದು ಆಗೋದಿಲ್ಲ, ನಮ್ಮಂತವ್ರು ಕ್ಯಾರ್ ಮಾಡಲ್ಲ. ಈ ಮಹಾದೇವಪ್ಪ ಇದ್ದದ್ರಿಂದ ನನಗೆ ಸೀದಾ 5 ನಿಮಿಷದಲ್ಲಿ CM ಹತ್ರ ತಗೊಂಡೋಗಿ ಕೂರಿಸಿದ್ರು. CM ಏನು ಬಿಳಿಮಲೆ ಅವರು ಅಂದ್ರು. ಸರ್ ಇವ್ರು ಸ್ವಲ್ಪ ಹೇಳೋದು ಕೇಳಿ ಅಂದ್ರು. ಆಯ್ತಪ್ಪ ಎಲ್ಲ ಹೊರಗೆ ಹೋಗಿ ಅಂದ್ರು. ಮಹಾದೇವಪ್ಪ, ನಾನು ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿ ಪ್ರಭಾಕರ್ ಅವರು, ನಾನು ಹೇಳಿದೆ ಸರ್ ಕನ್ನಡಕ್ಕೆ ತುಂಬ ಕೆಲಸ ಆಗಬೇಕು, ಈ ಕ್ಲಾಸಿಕಲ್ ಕನ್ನಡ ಏನಾಗಿದೆ, ಒಂದು 4-5 ಪಾಯಿಂಟ್ ಹೇಳಿದೆ. ಅವರು ನೋಡಿ ಹೇಳಿ 15 ನಿಮಿಷ ನನ್ನ ಭಾಷಣ ಕೇಳಿದ್ರು. ಕನ್ನಡಕ್ಕೆ ಏನೇನು ಸ್ಥಳನಾಮಗಳು ಬದಲಾವಣೆ ಆಗಬಾರ್ದು, ಕರ್ನಾಟಕದ ಈಗ ಡಿವೈಸಿವ್ ಪೊಲಿಟಿಕ್ಸ್ ಜಾಸ್ತಿ ಆಗಿದ್ದಾಗ ಸಮನ್ವಯ ಸಂಸ್ಕೃತಿ ಮೇಲೆ ನಾವು ಒಂದು 20 ಪುಸ್ತಕ ತರಬೇಕು. ಕರ್ನಾಟಕ ಬೌದ್ಧರ ಕೇಂದ್ರ, ಜೈನರ ಕೇಂದ್ರ, ಪರ್ಷಿಯನ್ ಕೇಂದ್ರ, ಇದೆಲ್ಲ ಜನಗಳಿಗೆ ಮಕ್ಕಳಿಗೆ ಗೊತ್ತಾಗ್ತಲ್ಲ, ಅದು ಹೇಳಬೇಕು. ಆಮೇಲೆ ಕ್ಲಾಸಿಕಲ್ ಕನ್ನಡ ಕೇಂದ್ರ ಇನ್ನೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಅವ್ರು ಏನು ನಿರೀಕ್ಷೆ ಮಾಡ್ತಾರೆ ಅದನ್ನು ಕೊಡ್ಲಿಕ್ಕೆ ಆಗಲಿಲ್ಲ, ಇದನ್ನು ಕೊಡಬೇಕು, ಇದರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಸರ್, ಇಲ್ಲದ್ರೆ ಕನ್ನಡ ಒಂದು ಭಾಷೆಯಾಗಿ ಎಲ್ಲಿ ಉಳಿತದೆ ಅಂತ ಹೊಡೆದೆ. ನೋಡಿ ಪ್ರಭಾಕರ್ ನಾಳೆ ಮಾತಾಡೋಣ, ಇವತ್ತಿಗೆ ಯಾರೇನು ಬೇಡ ಅಂತ ಹೇಳಿದ್ರು ಕೊಟ್ಟರು. ಅಷ್ಟೇ, ಇದು 2 ಆಗಿದೆ. ಆಮೇಲೆ ಮಹಾದೇವಪ್ಪನವರು ಲೆಟರ್ ಅವರಿಗೆ ಕೊಟ್ಟಿದ್ದಾರೆ, ಯಾರಿಗೆ? ಸಿದ್ದರಾಮಯ್ಯನಿಗೆ. ಆಮೇಲೆ ಒಂದು ಸಬ್ ಕಮಿಟಿ ಎಲ್ಲ ಮಾಡಿದ್ದಾರೆ. ಸಬ್ ಕಮಿಟಿ ಆಕಾಂಕ್ಷಿಗಳು ತುಂಬಾ ಜನ ಇದ್ದಿರ್ಬೋದಲ್ವಾ? ಯಾಕಂದ್ರೆ ಹೌದು, ತುಂಬಾ ಜನ ಇದ್ರು. ಮತ್ತೆ ನಾನು ಒಂದು ಕ್ಯಾಂಡಿಡೇಟ್ ಅಂತ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ, ಲಿಸ್ಟಲ್ಲಿ ನನ್ನ ಹೆಸರೇ ಇಲ್ಲ ನನಗೆ. ಆಮೇಲೆ ಗೊತ್ತಿದ್ದಾಗೆ ಗೊತ್ತಿಲ್ಲ. ಕೆಲವರು ಹೇಳಿದ್ರಂತೆ, ಯಾರು ಕಮಿಟಿ ಬಳುವರ ಮಾಮೂದು ಕುಂಜಿ ಬಿಳಿಮಲೆ ಎಲ್ಲ ಬಂದರೆ ಒಳ್ಳೇದು ಅಂತ. ಆದರೆ ಯಾರು ಅದನ್ನು ಸೀರಿಯಸ್ ಆಗಿ ತೆಕ್ಕೊಳ್ಳಿಲ್ಲ. ಸೊ ಲಿಸ್ಟ್ ತಯಾರಾಗಿದೆ. ಲಿಸ್ಟು ಕಮಿಟಿ ತಯಾರಾಗಿ CM ಹತ್ರ ಹೋದಾಗ, ಪ್ರಾಧಿಕಾರ ಒಂದು ಬಿಳಿಮಲೆಗೆ ಬಿಟ್ಬಿಡಿ, ಉಳಿದಿದ್ದು ನೋಡೋಣ ಅಂದ್ರಂತೆ. ಅಲ್ಲಿಗೆ ನನ್ನ ಹೆಸರು ಗಟ್ಟಿ ಆಯಿತು, ಮತ್ತೆ ಚೇಂಜ್ ಆಗಲಿಲ್ಲ. ಹಾಗೆ ಒಂಥರ ಹೊರನಾಡಿನಲ್ಲಿದ್ದು ನನ್ನ ಅಲ್ಲಿಯ ಕೆಲಸಗಳನ್ನು ಗಮನಿಸಿ ಕರ್ನಾಟಕಕ್ಕೆ ಕರೆದಿರೋದು ಮೊದಲ ಉದಾಹರಣೆ. ಅದಕ್ಕೋಸ್ಕರ ನಾನು ವೈಯಕ್ತಿಕವಾಗಿ CM ಸಿದ್ದರಾಮಯ್ಯನವರಿಗೆ ಕೃತಜ್ಞ. ಇಲ್ಲದಿದ್ರೆ ನಮ್ಮನ್ನು ಯಾರು ಕೇರ್ ಮಾಡ್ತಾರೆ? ನಮ್ಮನ್ನೊಂದು ನೋಡಿ, 25 ವರ್ಷ ಆಯಿತು ನಾನು ಡೆಲ್ಲಿಲಿರೋದು. ಕರ್ನಾಟಕದ ಯಾರು ನನ್ನನ್ನು ಸೆಮಿನಾರಿಗೆ ಕರೆದಿದ್ದಾರೆ ಹೇಳಿ? ಸಾಹಿತ್ಯ ಅಕಾಡೆಮಿಯ, ಯೂನಿವರ್ಸಿಟಿಗಳ ಬಳಸ್ಕೊಳ್ಳಿಲ್ಲ, ಯಾರು ಕರೆದಿಲ್ಲ. ಇಲ್ಲೇ ಜನ ಇದ್ದಾರಲ್ಲ, ಅವನನ್ನು ಡೆಲ್ಲಿಂದ ಯಾಕೆ ಕರಿಬೇಕು ಅಂತ. ಪ್ರಾಧಿಕಾರಕ್ಕೆ ಬಂದಾಗಲೂ ಕೂಡ ಹೇಳುದು ಹಾಗೆ, ಇಲ್ಲೇ ಸಾಕಷ್ಟು ಜನ ಇರುವಾಗ ನೀವು ಅವರನ್ನೇ ಯಾಕೆ ಕರೆಯುವುದು ಅಂತ. ಮೊನ್ನೆ ಯಾರೊಬ್ಬ ಫೇಸ್ಬುಕ್ಕಲ್ಲಿ ಬರ್ತದೆ, ಇವನ ವೋಟರ್ಸ್ ಕಾರ್ಡು ಡೆಲ್ಲಿದ್ದು, ಈಗ ಇವನನ್ನು ಪ್ರಾಧಿಕಾರಕ್ಕೆ ಹೆಂಗೆ ಮಾಡಿದರು ಅಂತ ಕೇಳ್ತಿದ್ದೆ. ನಾನು ಅವನಿಗೆ ಬರ್ದೆ, ದೇಶದ ಪ್ರೆಸಿಡೆಂಟ್ನ ವೋಟರ್ ಕಾರ್ಡು ಡೆಲ್ಲಿದ್ದು, ನೀವು ಹೆಂಗೆ ಅವನನ್ನು ಪ್ರೆಸಿಡೆಂಟ್ ಅಂತ ಒಪ್ಪಿಕೊಳ್ತೀರಿ ಇಲ್ಲಿ ಅಂತ. ಅದೆಲ್ಲ ಇರ್ತದೆ, ಸಣ್ಣ ವಿಷಯ. ಹಾಗಾಗಿ ನನಗೆ ಇದು ಒಂಥರ, ಬಟ್ ಆ ಪೋಸ್ಟೇ ಬೇಕು ಅಂತ ಹೇಳಿದ್ದು ನನ್ನ ಡಿಮಾಂಡ್ ಆಗಿದೆ. ನಂಗೆ ಬೇರೆ ಒಂದು 4-5 ದಿವಸದ ಹಿಂದೆ ಲಿಸ್ಟ್ ಅನೌನ್ಸ್ 4-5 ದಿವಸದ ಹಿಂದೆ ಯಾರೋ ಫೋನ್ ಮಾಡಿದ್ರು ನನಗೆ, ಸರ್ ನಿಮಗೆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಕೊಡ್ತಾರೆ. ನಾನೇನು ಕೇಳಿದ್ದೇನಪ್ಪ ಅಂದೆ. ನಾನೇನು ಕೇಳಿದ್ನ, ಅಥವಾ ನೀವು ನಮ್ಮ ಕಡೆ ಗಾದೆ ಇದೆ, ಕೋಳಿ ಕೊಯ್ದು ಕೋಳಿಯನ್ನು ಕೇಳಿ ಸಾಂಬಾರು ಮಾಡೋದು ಅಂತ, ನನ್ನನ್ನೆಂತ ಕೇಳೋದು ನೀವು ಯಾವುದನ್ನಾದ್ರೂ ಕೊಡಿ, ತೆಕ್ಕೊಳ್ಳೋದು ಬಿಡೋದು ನನ್ನ ಕೆಲಸ ಅದು ಅಲ್ಲ. ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಹೇಳಿ, ಪ್ರಾಧಿಕಾರ ಕೊಟ್ಟರೆ ಮಾತ್ರ ಬರ್ತೇನೆ, ಕೊಡದಿದ್ರೆ ಅದರ ಬಗ್ಗೆ ನಂಗೆ ಸಿಗ್ಲಿಲ್ಲ ಅಂತ ಬೇಜಾರ ಮಾಡಿಕೊಳ್ಳುವ ಮನುಷ್ಯ ಅಲ್ಲ ನಾನು. ನಂಗೆ ಅನ್ಯಾಯ ಆಯ್ತು ಅಂತ ಹೇಳುವುದಿಲ್ಲ, ಯಾಕಂದ್ರೆ ಅದು ನನ್ನ ಕನಸಿನಲ್ಲೇ ಇಲ್ಲ. ಕೊಟ್ರೆ ಅದು ಕೊಡಿ, ಬಂದು ಕೆಲಸ ಮಾಡಿದ್ದೇನೆ. ಕೊಡೋದಿದ್ರೆ ಕೊಡಬೇಡಿ, ನಾನು ಇಷ್ಟು ವರ್ಷ ನನ್ನನ್ನು ಒಂದು ವಿಚಾರ ಸಂಕಿರಣಕ್ಕೂ ಕರೆದಿಲ್ಲ ನೀವು ಅಂತೇಳಿ ಮತ್ತೆ ಅದು ಆಯ್ತು. ಹಾಗೆ ಸದ್ಯಕ್ಕೆ ಪ್ರಾಧಿಕಾರ ಮಾಡ್ತಿರೋ ಕೆಲಸಗಳಲ್ಲಿ ಏನೋ ಬೇರೆ ಬೇರೆ ಕೆಲಸಗಳಿದೆ. ಕರ್ನಾಟಕದಲ್ಲಿ ಕನ್ನಡ ಬರೆದಿರೋ ಬಹಳಷ್ಟು ಜನ ಬೇರೆ ರಾಜ್ಯದ ಇದ್ದಾರೆ. ಒಂದು ಈಗ ಬ್ಯಾಂಕ್ಗಳಿರ್ಬೋದು, ಬೇಸಿಕ್ ಕನ್ನಡ ಕಲಿಸೋ ಒಂದು ಕೆಲಸ ಒಂದು. ಈ ಕನ್ನಡ ಬೋರ್ಡ್ಗಳು ಈಗ ಹಾಗೆ ನೋಡಿದ್ರೆ ಬೇರೆ ಸೌತ್ ಇಂಡಿಯನ್ ರಾಜ್ಯಗಳು ಭಾಷೆಯ ವಿಚಾರದಲ್ಲಿ ಸ್ವಲ್ಪ ಅಗ್ರೆಸಿವ್ ಇದೆ. ಈಗ ನೀವು ಬಂದ ಮೇಲೆ ಕೆಲವು ಪರಿಸ್ಥಿತಿಗಳು ಬದಲಾಗಿವೆಯಾ? ಸ್ವಲ್ಪ ಆಗಿದೆ, ನಿಧಾನವಾಗಿ ಆಗ್ತಾ ಇದೆ, ಕ್ಷಿಪ್ರವಾಗಿ ಆಗ್ತಾ ಇಲ್ಲ. ಈಗ 60 ಒಂದು ನಾಮಫಲಕದ 60% ಕನ್ನಡ ಇರಬೇಕು, 40 ಬೇರೆ ಯಾವುದಾದ್ರು ಭಾಷೆ ಇಟ್ಟುಕೊಳ್ಳಿ ಎಂಬುದು
ಒಂದು ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ಆರ್ಡರ್ ಅದು. ಹಾಗಾಗಿ ನಾನೊಂದು 19 ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ್ದೇನೆ. ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 40ಕ್ಕಿಂತ ಹೆಚ್ಚು ಅಧಿಕಾರಿಗಳು ಬರ್ತಾರೆ. ಅವ್ರ ಜೊತೆ ಕನ್ನಡ ಹೆಂಗೆ ಅನುಷ್ಠಾನ ಆಗ್ತಾ ಇದೆ, ಯಾಕೆ ನನ್ನ ಅಪ್ರೋಚ್ ಏನಂದರೆ ಕನ್ವಿನ್ಸಿಂಗ್ ಅಪ್ರೋಚ್. ಕನ್ನಡ ಜನಗಳಿಗೆ ನೀವು ಕೆಲಸ ಮಾಡೋದು, ಕರ್ನಾಟಕ ಸರ್ಕಾರ ನಿಮಗೆ ಸಂಬಳ ಕೊಡ್ತದೆ. ಸೊ ಪ್ರಭುತ್ವ ಮತ್ತು ಜನತೆಯ ನಡುವೆ ಭಾಷೆ ತೊಡಕಾಗಬಾರ್ದು, ಕನ್ನಡ ಬಳಸಿ ಅಂತ. ಟೆಕ್ನಿಕಲ್ ಶಬ್ದಗಳ ಸಮಸ್ಯೆ ಇದ್ದರೆ ಇನಿಷಿಯಲಿ ನೀವು ಇಂಗ್ಲೀಷ್ ಪದಗಳನ್ನೇ ಬಳಸಿ, ನಿಧಾನವಾಗಿ ಕನ್ನಡ ಪದಗಳು ಬರ್ತವೆ. ಸೊ ಇದು ಸ್ವಲ್ಪ ಫಲ ಕೊಡ್ತಾ ಇದೆ. ಆ್ಯಕ್ಚುಲಿ ಹೈಯರ್ ಲೆವೆಲಲ್ಲಿ DC ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನು ಮೀಟಿಂಗ್ ಮಧ್ಯಾಹ್ನ 2 ಗಂಟೆಗೆ ಮೀಟಿಂಗ್ ಮುಗಿಸಿದ್ರೆ 4 ಗಂಟೆಗೆ ನಾನು ಏನು ಪಾಯಿಂಟ್ ಹೇಳಿದ್ದೀನಲ್ಲ ಅದರ ಇದು ಆರ್ಡರ್ ಕೂಡ ಮಾಡಿರ್ತಾರೆ. DC ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದು ನಡೀತಾ ಇದೆ. ನೀವು ನಮ್ಮನೆ ಹೈದರಾಬಾದಿಗೆ ಹೋಗಿದೆ, ಇಡೀ ಹೈದರಾಬಾದಲ್ಲಿ ನಿಮಗೆ ತೆಲುಗು ಬೋರ್ಡ್ಗಳೇ ಕಾಣಲ್ಲ, ಬರೀ ಇಂಗ್ಲೀಷು. ನಮ್ಮಲ್ಲಿ ಬೇಕಾದಷ್ಟು ಬೆಂಗಳೂರಿನಲ್ಲಿ ಸುತ್ತಮುತ್ತ ಹೋದ್ರೆ ಬೋರ್ಡ್ಗಳು ಕಾಣ್ತವೆ. ಅದು ಒಂದಿದೆ. ಈ ಸ್ಥಳನಾಮಗಳು ನೋಡಿ ಬದಲಾವಣೆ ಮಾಡ್ತಾರೆ, ಮಾಡಬಾರ್ದು ಅಂತ ಒಂದು ಯೋಜನೆ ಶುರು ಮಾಡಿದ್ದೇನೆ. ಸಮನ್ವಯ ಸಂಸ್ಕೃತಿ ಕರ್ನಾಟಕದ್ದು ನಾನೇನು CMಗೆ ಭಾಳ ಹಿಂದೆ ಹೇಳಿದ್ದೆ, ಅದರ 100 ಪುಸ್ತಕ ತರಬೇಕು ಅಂತಿದೆ. ಅದರಲ್ಲಿ 40 ಪುಸ್ತಕ ರೆಡಿ ಆಯ್ತು. ಈಗ 40 ಪುಸ್ತಕ ಬಂದಿದೆ. ಇಟ್ಸ್ ಎ ಗುಡ್ ಅಚೀವ್ಮೆಂಟ್. ಈಗ ಕವರ್ ಎಲ್ಲ ಆಗಿದೆ, ಅದು ಒಂದು ಬರ್ತಾ ಇದೆ. ಕ್ಲಾಸಿಕಲ್ ಕನ್ನಡದ್ದು ನಾವು ಡೆಲ್ಲಿಗೆಲ್ಲ ಹೋಗಿ ಅದು ನನಗೆ ಈಗ ಅರ್ಥ ಆದ ಹಾಗೆ ಅದು ಕರ್ನಾಟಕ ಸರ್ಕಾರದ ಅಂಡರ್ಗೆ ಬರಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್. ಅದು ನಾನು ಅದನ್ನು CMಗೆ ಹೇಳಿದೆ, ಸರ್ ಅದು ಕೇಂದ್ರ ಸರ್ಕಾರದ ಬಜೆಟ್, ಅವ್ರ ಕೈಯಲ್ಲಿರಲಿ. ಕನ್ನಡದ ಕೆಲಸ ಅವರು ಮಾಡಿದರೆ ಬೇಡ ಅಂತ ನಾವು ಯಾಕೆ ಹೇಳೋದು, ನಾವೇ ಮಾಡಬೇಕು ಅಂತ ಏನಿದೆ, ಕರೆಕ್ಟ್ ಅಂತಂದರು. ಅದ್ರ ಬಗ್ಗೆ ಮಾತಾಡೋದು ಬೇಡ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅದು. ಧರ್ಮೇಂದ್ರ ಪ್ರಧಾನ್ ಅದರ ಅಧ್ಯಕ್ಷರು ಮಾಡ್ತಾರೆ, ನಾನೊಂದು ಮಾತಾಡಿ ಬಂದೆ. ಹಾಗೆ ಅದೊಂದು ಈಗ ಒಂದು ಹಂತಕ್ಕೆ ಬಂತು. ಇಲ್ಲದ್ರೆ ಇದು ದಿನ ಹೇಳುದು ಅದು ಕ್ಲಾಸಿಕಲ್ ಕನ್ನಡ ಕರ್ನಾಟಕ ಬರಲಿಲ್ಲ, ಅದು ಬರುವುದಿಲ್ಲ, ಅದು ಬರುವುದು ಬೇಡ. ನಮ್ಮಲ್ಲಿ ಬೇಕಾದಷ್ಟು ಕನ್ನಡ ಡಿಪಾರ್ಟ್ಮೆಂಟ್ಗಳಿವೆ, ಅಕಾಡೆಮಿಗಳಿವೆ, ಕೆಲಸ ಮಾಡಿ. ಇವಕ್ಕೆ ದುಡ್ಡಿಲ್ಲ, ಇನ್ನು ಅದನ್ನು ತಗೊಂಡು ಇನ್ನೇನು ಮಾಡ್ತೀರಿ ನೀವು? ಸೊ ಅದು ಒಂದು ಹಂತಕ್ಕೆ ತಂದಿದ್ದೇನೆ. ಆಮೇಲೆ ಕನ್ನಡ ಕಲಿಕಾ ಕೇಂದ್ರಗಳು, ಅದು ನೀವು ಹೇಳಿದ್ದು ಕರೆಕ್ಟ್. ಅದು ನೋಡಿ, ಬೆಂಗಳೂರು ಇಟ್ಸ್ ಮೆಟ್ರೋ ಸಿಟಿ, ಎಲ್ಲ ಕಡೆಯಿಂದ ವಲಸೆಗಾರರು ಬರ್ತಾರೆ. ಮತ್ತು ನಿಮಗೆ ಗೊತ್ತಿದೆ, ನೀವು ಡಾಕ್ಟ್ರು, ಫರ್ಟಿಲಿಟಿ ರೇಟ್ ಕರ್ನಾಟಕ ತುಂಬ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ 6,40,00,000. UP ಮತ್ತೆ ಬಿಹಾರ್ ಬೆಳೆಯೋ ಪೇಸಲ್ಲಿ ನಾವು ಕರ್ನಾಟಕ ಕೇರಳ ಬೆಳೀತಾ ಇಲ್ಲ. ಕಡಿಮೆ 5 ಕೋಟಿಗೆ ಇಳಿಬಹುದು ಅಂತ ಹೇಳ್ತಾರೆ. ಏನೇ ಇರಲಿ, ಕಡಿಮೆ ಅದರಿಂದ ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ ಜಾಬ್ ಏರಿಯಾದಲ್ಲಿ. ಆಗ ನ್ಯಾಚುರಲ್ ಆಗಿ ಹೆಚ್ಚು ಜನಸಂಖ್ಯೆ ಇರುವ ಕಡೆಯಿಂದ ಜನ ಬರ್ತಾರೆ. ಬರುವಾಗ ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ನಮ್ಮ ಭಾಷೆಯಲ್ಲೇ ಅವರ ಹತ್ರ ಮಾತಾಡೋದು. ಸಮಸ್ಯೆ ಎಲ್ಲಿದೆ ಅಂದರೆ, ನಮ್ಮವರು ನಮ್ಮ ಭಾಷೆ ಬಿಟ್ಟು ಅವರ ಭಾಷೆಯಲ್ಲೇ ಮಾತಾಡೋದು. ಹಿಂದಿಯವರು ಬಂದರೆ ನಾವೆಲ್ಲರೂ ಹಿಂದಿಯಲ್ಲೇ ಮಾತಾಡೋದು. ಹಾಗಾಗಿ 20 ವರ್ಷ ಕರ್ನಾಟಕದಲ್ಲಿದ್ದರೂ ಒಂದು ಕನ್ನಡ ಕಲಿಯದೆ ಹೋಗ್ತಾನೆ. ಸೊ ಅದನ್ನು ಸ್ವಲ್ಪ ಟ್ರೆಂಡ್ ಚೇಂಜ್ ಮಾಡಿ ಅವರಿಗೆ ಕನ್ನಡ ಕಲಿಕಾ ಕೇಂದ್ರ 100 ಕನ್ನಡ ಕಲಿಕಾ ಕೇಂದ್ರ ಶುರು ಮಾಡಲಿಕ್ಕೆ 24 ರೆಡಿಯಾಗಿದೆ. ನಿಮಾನ್ಸಲ್ಲಿ ಶುರು ಮಾಡಿದ್ದೇವೆ, RBIನಲ್ಲಿ ಶುರು ಮಾಡಿದ್ದೇವೆ, HALನಲ್ಲಿ 4 ಕನ್ನಡ ಕಲಿಕಾ ಕೇಂದ್ರಗಳು ಶುರು ಮಾಡಿದ್ದೇವೆ. ಮಲಯಾಳಿಗಳು 600 ಮಲಯಾಳಿಗಳಿಗೆ ಕಲಿಕಾ ಕೇಂದ್ರ ಶುರು ಮಾಡಿದ್ದೇವೆ. ಜಾರ್ಖಂಡದಿಂದ 500 ಜನ ಬಂದಿದ್ದಾರೆ, ಅವರಿಗೆ ಕನ್ನಡ ಕಲಿಕಾ ಕೇಂದ್ರ ಶುರು ಮಾಡಿದ್ದೇವೆ. ಸೊ ದೊಡ್ಡ ಮಟ್ಟದಲ್ಲಿ 3 ತಿಂಗಳ ಕೋರ್ಸ್ ಅದು ಕನ್ನಡ ಕಲಿತಾ ಇದ್ದಾರೆ. ಇದರಿಂದ ಕನ್ನಡಿಗರು ಮತ್ತು ವಲಸೆಗಾರರ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಸ್ವಲ್ಪ ಬ್ಯಾಂಕ್ ಅಧಿಕಾರಿಗಳಿಗೆ ಏನಂದ್ರೆ, ನಾವು ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ, ದೇವೇಗೌಡರನ್ನು ಭೇಟಿ ಮಾಡಿ, ಪ್ರಹ್ಲಾದ ಜೋಶಿ ಅವ್ರನ್ನ ಭೇಟಿ ಮಾಡಿ, HD ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಭೇಟಿ ಮಾಡಿ ಒಂದು ಏನು ಹೇಳಿದ್ದೀವಿ ಅಂತಂದರೆ, ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷೆ ಮಾತಾಡೋರು ಇರಬೇಕು. ನಾನು ಸ್ಪಷ್ಟವಾಗಿ ಹೇಳಿದೆ, ಐ ಆಮ್ ನಾಟ್ ಎ ಲ್ಯಾಂಗ್ವೇಜ್ ಫ್ಯಾನೆಟಿಕ್ ಬಿಕಾಸ್ ಐ ಲಿವ್ಡ್ ಇನ್ ಡೆಲ್ಲಿ. ಫ್ಯಾನೆಟಿಸಮ್ ಅಲ್ಲ, ಸ್ಥಳೀಯ ಭಾಷೆ ಅಂದಾಗ ಒಡಿಯಾದಲ್ಲಿ ಒಡಿಸ್ಸಾ, ತಮಿಳುನಾಡಲ್ಲಿ ತಮಿಳು, ಕರ್ನಾಟಕದಲ್ಲಿ ಕನ್ನಡ, ಇದು ಇರಬೇಕು. ನೀವು ಇದನ್ನು ಮಾಡದೆ ಹೋದರೆ ಏನಾಗ್ತದೆ ಅಂದರೆ, ಬ್ಯಾಂಕಿಂಗ್ ಕೊಲ್ಯಾಪ್ಸ್ ಆಗ್ತದೆ. ಇನ್ನು 10 ವರ್ಷದಲ್ಲಿ ಬ್ಯಾಂಕಿಂಗ್ ಕೊಲ್ಯಾಪ್ಸ್ ಆಗ್ತದೆ. ಜನ ಹೋಗಲ್ಲ, ಜನ ಕನ್ನಡದಲ್ಲಿ ಮಾತಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಸರ್ಕಾರಿ ಬ್ಯಾಂಕ್ಗಳಿಗೆ ಹೋಗ್ತಾರೆ, ಸಹಕಾರಿ ಬ್ಯಾಂಕ್ಗಳಿಗೆ ಹೋಗ್ತಾರೆ, ಅಥವಾ ಪ್ರೈವೇಟ್ ಬ್ಯಾಂಕ್ಗಳಿಗೆ ಹೋಗ್ತಾರೆ. ಸೊ ಇದನ್ನು ನೀವು ಮಾಡದೆ ಹೋದರೆ ಒಂದು ಸಾಮಾಜಿಕ ಸಾಮರಸ್ಯ ಹಾಳಾಗ್ತದೆ. ಈಗಾಗಲೇ 6 FIRಗಳಾಗಿದೆ ಕರ್ನಾಟಕದಲ್ಲಿ, ಬ್ಯಾಂಕ್ ಮತ್ತು ಕಸ್ಟಮರ್ಸ್ ನಡುವೆ. ಅವರು ಹಿಂದಿ ಮಾತಾಡೋದು, ಇವರು ಕನ್ನಡ ಮಾತಾಡೋದು, ಗಲಾಟೆ. ಸೊ ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ದೇನೆ. ಅದನ್ನು ನಿರ್ಮಲಾ ಸೀತಾರಾಮನ್ ಭಾಳ ಸೀರಿಯಸ್ ಆಗಿ ತೆಕ್ಕೊಂಡು, ಈಗ ನೋಡಿ SBI ಮೊನ್ನೆ ಅನೌನ್ಸ್ ಮಾಡಿದೆ 2200 ಪೋಸ್ಟು ಸ್ಥಳೀಯ ಭಾಷೆ ಗೊತ್ತಿರೋರು ಇರಬೇಕು ಅಂತಿದೆ. ಆಮೇಲೆ ಇವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 2500 ಪೋಸ್ಟ್ ಕರೆದಿದ್ದಾರೆ, ಸ್ಥಳೀಯ ಭಾಷೆ ಮಾತಾಡೋರು ಇರಬೇಕು ಅಂತಿದೆ. ಸೊ ಇಡೀ ಬ್ಯಾಂಕಿನಲ್ಲಿ ಕನ್ನಡಿಗರು ಇರೋದೇ ಇರ್ಬೋದು. ಇಡೀ ಬ್ಯಾಂಕಲ್ಲಿ ಇರ್ಬೇಕಾದ್ರೆ ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇತ್ತು, ನಿಮ್ಗೆ ಗೊತ್ತಿರಬೇಕು. ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಸ್ಥಳೀಯರು ಆಯ್ಕೆ ಆಗ್ತಾ ಇದ್ರು. ಈಗ ನ್ಯಾಷನಲ್ ಲೆವೆಲ್ನಲ್ಲಿ ಕನ್ನಡಿಗರು ಪಾಸೇ ಆಗ್ತಾ ಇಲ್ಲ.
ಪರೀಕ್ಷೆಗೂ ಬರೀತಾ ಇಲ್ಲ, ಯಾಕಂದ್ರೆ ಅದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ನಡೀತದೆ. ಹ್ಮ್. ನಮ್ಮ ಹುಡುಗರಿಗೆ ಇಂಗ್ಲೀಷು ಸರಿ ಬರಲ್ಲ, ಹಿಂದಿನೂ ಬರಲ್ಲ. ಆದರೆ ಹಿಂದಿ ಬೆಲ್ಟಿನವರಿಗೆ ಹಿಂದಿ ಮಾತೃಭಾಷೆ, ಬರೆದು ಬಿಡ್ತಾರೆ, ಪಾಸ್ ಆಗ್ತಾರೆ. ಇದು ಅನ್ಯಾಯ ಇದು. ಹಾಗಾಗಿ ಸದ್ಯಕ್ಕೆ ಬ್ಯಾಂಕಿದ್ದು ಪ್ರಾಬ್ಲಮ್ ಸ್ವಲ್ಪ ಹದ್ದುಬಸ್ತಿಗೆ ಬರ್ತಾ ಇದೆ. ಬಹುಶಃ ಮುಂದಿನ 1 ವರ್ಷದಲ್ಲಿ ವಕ್ಫ್ ಬೋರ್ಡ್ನ ಅಂಡರ್ಲಿ ಬರುವ 2000 ಮದ್ರಸಗಳಲ್ಲಿ ಕನ್ನಡ ಕಲಿಕಾ ಕೇಂದ್ರ ಆರಂಭ ಆಗ್ತದೆ. ಹಾಗಾಗಿ ಆ ಮದ್ರಸಗಳಲ್ಲಿ ಓದುವ ಅಲ್ಪಸಂಖ್ಯಾತ ಮಕ್ಕಳು ಹೊರಗೆ ಬಂದಾಗ ಕನ್ನಡದಲ್ಲಿ ಮಾತಾಡುವಷ್ಟು ಭಾಷೆಯ ತಿಳುವಳಿಕೆ ಅವ್ರಿಗಿರಬೇಕು. ಇದು ಆ ಭಾಷೆಯನ್ನು ಇಟ್ಟುಕೊಂಡು ಅವರನ್ನು ತಮಾಷೆ ಮಾಡುವ ಪ್ರವೃತ್ತಿಯನ್ನು ಕಡಿಮೆ ಮಾಡ್ತದೆ. ಯಾಕಂದರೆ ಮುಸಲ್ಮಾನರಲ್ಲಿ ಬಹಳ ಒಳ್ಳೆ ರೈಟರ್ಸ್ ಇದ್ದಾರೆ ಕನ್ನಡದಲ್ಲಿ, ತುಂಬ ಒಳ್ಳೆ ಹೊಸ ತಲೆಮಾರಿನ ಹುಡುಗರು ತುಂಬ ಚೆನ್ನಾಗಿ ಬರಿತಾ ಇದ್ದಾರೆ. ಆದರೆ ಸಾಮಾನ್ಯ ಲೆವೆಲ್ನಲ್ಲಿ ಕನ್ನಡ ಬರೋದಿಲ್ಲ ಅವರಿಗೆ, ಉರ್ದು ಅಥವಾ ಹಿಂದಿ. ಹಿಂದಿ ಈಗ ಅದು ಅವರು ಕೂಡ ತಯಾರಾಗಿದ್ದಾರೆ. ಓಕೆ. ಉಲೈಮಾಗಳು ಕೂಡ, ನಾನು ಮೊನ್ನೆ ಮಾತಾಡುವಾಗ ಅವರಿಗೆ ಈ ಸ್ಥಳೀಯ ಭಾಷೆಯನ್ನು ಕಲಿಬೇಕು ಅಂತ ಜಮೀರ್ ಅಹ್ಮದ್ ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ನೀವು ನಮಾಜ್ ಮಾಡಲಿಕ್ಕೆ ಮಸೀದಿಗೆ ಬಂದಾಗ ನೀವು ಯಾಕೆ ಕನ್ನಡದಲ್ಲಿ ಮಾತಾಡೋಲ್ಲ, ನೀವು ಕನ್ನಡಿಗರಲ್ವಾ ಅಂತ ಕೇಳಿದ್ರು ಅವರು ಉಲೈಮಾಗಳಿಗೆ. ಯಾಕೆ ನೀವು ಕನ್ನಡದಲ್ಲಿ ಮಾತಾಡಲ್ಲ, ನೀವು ಎಲ್ಲೆಲ್ಲ ಬೇರೆ ಕಡೆ ಹೋದಾಗ ಬೇರೆ ಭಾಷೆ ಮಾತಾಡಿ, ಅದರಿಂದ ಮಸೀದಿ ಒಳಗೆ ಬಂದಾಗ ಹೇಗಿದ್ದೀರಿ, ಚೆನ್ನಾಗಿದ್ದಾರೆ, ನಮಸ್ಕಾರ, ಕನ್ನಡದಲ್ಲಿ ಮಾತಾಡಿ ಅಂತ ಭಾಳ ನೇರವಾಗಿ ಹೇಳಿದರು. ಹಾಗಾಗಿ ನಾವು ನಿರೀಕ್ಷೆ ಮಾಡಿದ ವೇಗದಲ್ಲಿ ಅಲ್ಲದಿದ್ದರೂ ಆ ಒಂದು ಯೋಚನೆ ಕಾರ್ಯಗತ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ. ನಿಮ್ದು ನೀವು ಕರ್ನಾಟಕದ ಹೊರಗಿದ್ರು, ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ರು ಕೂಡ ನೀವು ಯುವ ತಲೆಮಾರಿನ ಬಹಳ ಲೇಖಕರ ಜೊತೆ ಚೆನ್ನಾಗಿದ್ದೀರಿ. ನೀವು ಯುವಜನತೆ ಕೈಗೆ ಆರಾಮಾಗಿ ಸಿಗ್ತೀರಿ, ಕರ್ದಲ್ಲಿಗೆ ಹೋಗ್ತೀರಿ. ಈ ಸಂಪರ್ಕವನ್ನು ಹೇಗೆ ಇಟ್ಕೊಂಡ್ರಿ ನೀವು? ಅದು ಒಂದು ನಂಬಿಕೆ ಇದೆ ನನಗೆ. ಯಾಕಂದರೆ ನಮ್ಮ ತಲೆಮಾರು ಈಗ ಇಷ್ಟೊತ್ತು ನಾವು ಚರ್ಚೆ ಮಾಡಿದಾಗೆ ನಮ್ಮ ಕಾಲಘಟ್ಟದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿದ್ದೇವೆ ನಾವು. ಇದು ಮುಂದಿನ ತಲೆಮಾರಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ, ವರ್ಗಾವಣೆ ಆಗಬೇಕಾದ್ರೆ ನಾವು ಹೊಸ ತಲೆಮಾರಿನ ಜೊತೆಗೆ ಸಂಬಂಧವನ್ನು ಏರ್ಪಡಿಸಿಕೊಳ್ಳಲೇಬೇಕು. ಇದು ನಮ್ಮ ನಂಬಿಕೆ. ಇದು ಅದರ ಅರ್ಥ ನಾವು ಹೇಳಿದ್ದೇನೆ ಅವರು ಹೇಳಬೇಕು ಅಂತಲ್ಲ, ಆದರೆ ಆ ತಲೆಮಾರಿಗೂ ನಮ್ಮ ನಡುವೆ ಒಂದು ಅನುಸಂಧಾನ ಏರ್ಪಡಿಸಬೇಕು. ಆ ಏರ್ಪಡಬೇಕಾದ್ರೆ ಅವರು ನಮ್ಮ ಹತ್ರ ಬರೋದಿಲ್ಲ, ಯಾಕಂದರೆ ಹೊಸ ತಲೆಮಾರಿನ ಜನಗಳಿಗೆ ಬೇಕಾದಷ್ಟು ಆಕರ್ಷಣೆಗಳಿವೆ, ನಾವೇ ಅವ್ರನ್ನ ಹೋಗ್ಬೇಕು. ಆದ್ದರಿಂದ ನಾನು ಕಾಲೇಜುಗಳಿಗೆ ಹೋಗ್ತೇನೆ ಮತ್ತು ಬೇರೆ ಬೇರೆ ಸಣ್ಣ ಮಕ್ಕಳ ಹತ್ರ ಕೂಡ ಹೋಗಿ ಮಾತಾಡ್ತೀನಿ. ನಾನು ಮೊನ್ನೆ ಯಾವುದೋ ಒಂದು ಶಾಲೆಯಲ್ಲಿ ಶಿವರಾಮ್ ಕಾರಂತ ಥೀಮ್ ಪಾರ್ಕಲ್ಲಿ ಹೋಗಿ 4ನೇ ಕ್ಲಾಸ್ 4 ವರ್ಷದ ಮಕ್ಕಳಿಗೆ ಒಂದು ಕತೆ ಹೇಳಿ ಅವರೆಲ್ಲ ಚಪ್ಪಾಳೆ ಹೊಡೆದು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ ನಾವು. ಸೊ ಅಂದರೆ ನಮಗೆ ಅವರ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಮತ್ತು ಈಗ ನಮ್ಮದೆಲ್ಲ ಕಾಲ ಮುಗೀತಲ್ಲ, ಈಗ ಏನು ನಮ್ಮದೆಲ್ಲ, ನಾನು ಎಲ್ರಿಗೂ ಹೇಳೋದು ನಮ್ಮದು ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿದೆ, ಈಗ ಏನಿದ್ರು ಬೋನಸಲ್ಲಿ ಬದುಕೋದು ನಾವು ಅಂತ. ಸೊ ಹೊಸ ತಲೆಮಾರು ನಮ್ಮ ಆದರ್ಶಗಳು, ನಮ್ಮ ಕನಸುಗಳು, ನೀವು ಅವರನ್ನು ಬೆಳೆಸಬೇಕಾದ್ರೆ ಅವ್ರ ಜೊತೆ ನಿರಂತರ ಸಂಪರ್ಕ ಇಟ್ಟುಕೊಳ್ಬೇಕು ಎಂಬುದು ನನ್ನ ಒಂದು ನಂಬಿಕೆ. ಈಗ ಪ್ರಾಧಿಕಾರಕ್ಕೆ ಬಂದ ಮೇಲೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಅಧಿಕಾರ, ವಿಧಾನಸೌಧದ ಕಚೇರಿ, ಆದರೂ ನನಗೆ ಸಮಯ ಸಿಕ್ಕಿದಾಗೆಲ್ಲ ಹೊಸ ತಲೆಮಾರಿನ ಜೊತೆ ಸಂವಾದ ಮಾಡ್ತೇನೆ. ಮತ್ತು ಅನೇಕರು ನಾವು ಹೇಳಿದ್ದನ್ನು ಕೇಳುವ ಹುಡುಗರು ಇದ್ದಾರೆ, ಬಿಳಿಮರೆ ಹತ್ರ ಕೇಳುವ ಅವರ ಅಭಿಪ್ರಾಯ ಏನು ಅಂತ. ಹಾಗೆ ಕೇಳುವವರಿದ್ದಾಗ ಹೇಳಲಿಕ್ಕೆ ಕೂಡ ಒಳ್ಳೆಯದಾಗ್ತದಲ್ಲ, ಕೇಳದವರಿದ್ದರೆ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಬಿಳಿಮರವರೇ, ಸುದೀರ್ಘವಾಗಿ ಎಲ್ಲ ಇಡೀ ಜೀವನದ ನಿಮ್ಮ ಪಯಣವನ್ನು ನಾವು ಡಿಜಿಟಲ್ ಇವತ್ತು ದಾಖಲೆ ಮಾಡಿದ್ವಿ, ಮುಕ್ತವಾಗಿ ಮಾತಾಡಿದ್ರಿ. ನಿಮ್ಮ ಪಯಣ, ನಿಮ್ಮ ಸಾಹಿತ್ಯ ಸಂಶೋಧನೆ ಜೊತೆಗೆ ವೈಯಕ್ತಿಕ ವಿಚಾರಗಳು, ಇವಾಗ ಕನ್ನಡದ ಸ್ಥಿತಿ ಎಲ್ಲವನ್ನು ಬಹಳ ಸೊಗಸಾಗಿ ಹೇಳಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮ್ಮ ಬದುಕು, ನೀವು ಬಿಳಿಮಲೆ ಅಂತ ಒಂದು ಹಳ್ಳಿಯಿಂದ ಹುಟ್ಟಿ ಅಲ್ಲಿಂದ ಡೆಲ್ಲಿವರೆಗೆ ಹೋಗಿ ಮತ್ತೆ ವಿಧಾನಸೌಧವರೆಗೆ ಬಂದು ಕುಳಿತಿರೋದನ್ನು ನೋಡಿದ್ರೆ ಅದು ಒಂದು ಸುದೀರ್ಘವಾದ ಪ್ರಯಾಣ. ಅದು ಈ ಪ್ರಯಾಣದಲ್ಲಿ ಉತ್ಸಾಹ ಇರ್ತದೆ, ಆಯಾಸ ಇರ್ತದೆ, ನಿದ್ದೆ ಇರ್ತದೆ, ಮೈಮರೆವು ಇರ್ತದೆ. ಇದು ಎಲ್ಲವನ್ನು ಕೂಡ ತೀವ್ರವಾಗಿ ಅನುಭವಿಸಿಕೊಂಡು ಬಂದವನು ನಾನು. ಅದರ ಬಗ್ಗೆ ಈಗ 70 ವರ್ಷ ಆಗಿದೆ ನನಗೆ. ಮತ್ತೆ ನೆನಪು ಮಾಡಿಕೊಂಡು ಕೆಲವು ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದರಿಂದ ಏನು ಪ್ರಯೋಜನ ಅಂತ ನನಗೆ ಅದು ಅಷ್ಟು ತಿಳುವಳಿಕೆ ಇಲ್ಲ ಆ ಬಗ್ಗೆ. ಆದರೆ ಹಾಗೆ ಹಂಚಿಕೊಂಡಾಗ ಶಿವರಾಮ ಕಾರಂತರು ಅಳಿದ ಮೇಲೆ ಇಲ್ಲಿ ಒಂದು ಮಾತು ಹೇಳ್ತಾರೆ, ನಿಮ್ಮ ಸುದೀರ್ಘವಾದ ಪ್ರಯಾಣದ ಕೊನೆಯಲ್ಲಿ ನಿಂತು ಹಿಂದಿರುಗಿ ನೋಡಿದಾಗ ನಿಮಗೆ ಎಷ್ಟು ದಾರಿಯಲ್ಲಿ ಕಂಡ ಎಷ್ಟು ವಿಷಯಗಳು ನೆನಪಿನಲ್ಲಿರ್ತವೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಸುದೀರ್ಘ ಪಯಣದಲ್ಲಿ ಕೆಲವು ನೆನಪಿರ್ತದೆ, ಎಷ್ಟೋ ಮರ್ತೋಗಿರ್ತದೆ. ಆ ನೆನಪಿರುವ ಕೆಲವನ್ನು ಹಂಚಿಕೊಳ್ಳೋದಕ್ಕೆ ಖುಷಿವಂತ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು ಮತ್ತು ಕೇಳಿದ ನಿಮಗೂ ಕೂಡ ಕೃತಜ್ಞತೆಗಳು. ಥ್ಯಾಂಕ್ ಯು.